ಇತಿಹಾಸದಲ್ಲಿ ಒಂದು ವಿಚಿತ್ರವಾದ ವಿಷಯ ಅಂದರೆ ಕೆಲವೊಮ್ಮೆ ಒಂದು ದೊಡ್ಡ ತಪ್ಪು, ಒಂದು ಅಹಂಕಾರದ ನಿರ್ಧಾರ ಇಡೀ ರಾಷ್ಟ್ರದ ಹಣೆಬರಹವನ್ನೇ ಬದಲಿಸ್ಬಿಡುತ್ತೆ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಅಂಥದ್ದೇ ಒಂದು ಘಟನೆ ಬಗ್ಗೆ. ಅದೇ ಸೈಮನ್ ಆಯೋಗ. ಬ್ರಿಟಿಷರು ತಮ್ಮ ಅಧಿಕಾರವನ್ನ ಉಳಿಸ್ಕೊಳ್ಳೋಕೆ ಅಂತ ಮಾಡಿದ ಒಂದು ಪ್ರಯತ್ನ ಕೊನೆಗೆ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಮತ್ತಷ್ಟು ಶಕ್ತಿ ತುಂಬಿತು. ಬನ್ನಿ ಈ ಕಥೆಯನ್ನ ವಿವರವಾಗಿ ನೋಡೋಣ. ಒಂದು ಕ್ಷಣ ಈ ಮಾತುಗಳನ್ನ ಗಮನಿಸಿ. ನನ್ನ ದೇಹದ ಮೇಲಿನ ಪ್ರತಿಯೊಂದು ಏಟು, ಅಬ್ಬಾ, ಇದು ಬರೀ ನೋವಿನಿಂದ ಬಂದ ಮಾತಲ್ಲ, ಇದೊಂದು ಭವಿಷ್ಯವಾಣಿ, ಇಡೀ ದೇಶದ ಸ್ವಾಭಿಮಾನದ ಧ್ವನಿ ಇದು. ಹಾಗಿದ್ರೆ ಯಾಕೆ ಈ ಮಾತು ಬಂತು? ಒಬ್ಬ ಅಷ್ಟು ದೊಡ್ಡ ನಾಯಕ ಇಂಥಾಗೊಂದು ಮಾತಾಡಬೇಕು ಅಂದ್ರೆ ಅದಕ್ಕೆ ಕಾರಣವಾದ ಘಟನೆ ಯಾವುದು? ಇವತ್ತು ನಾವು ಹುಡುಕ್ಲಿಕ್ಕೆ ಹೊರಟಿರೋ ಉತ್ತರ ಇದೇ ಪ್ರಶ್ನೆಗೆ. ಸರಿ, ಹಾಗಿದ್ರೆ ಬನ್ನಿ ನಾವೊಂದು 100 ವರ್ಷ ಹಿಂದಕ್ಕೆ ಹೋಗೋಣ. 1920ರ ದಶಕಕ್ಕೆ. ಆ ಕಾಲದಲ್ಲಿ ಭಾರತದ ತುಂಬಾ ರಾಷ್ಟ್ರೀಯತೆಯ ಕಿಚ್ಚು ಹಬ್ಬಿತ್ತು. ಗಾಂಧೀಜಿಯವರ ಚಳುವಳಿಗಳು ಶುರುವಾಗಿದ್ರು. ದೇಶದ ಜನರಲ್ಲಿ ಒಂದು ಹೊಸ ಹುಮ್ಮಸ್ಸು ಬಂದಿತ್ತು. ಸೊ ಈ ಬ್ರಿಟಿಷ್ ಸರ್ಕಾರಕ್ಕೆ ಇದನ್ನೆಲ್ಲ ನೋಡಿ ಸ್ವಲ್ಪ ಭಯ ಆಯಿತು. ಈ ಒತ್ತಡವನ್ನ ಹೇಗಾದ್ರೂ ಕಡಿಮೆ ಮಾಡಬೇಕು ಅಂತ 1919ರ ಕಾಯ್ದೆಯನ್ನ ರಿವ್ಯೂ ಮಾಡೋ ನೆಪದಲ್ಲಿ ಒಂದು ಹೊಸ ಕಮಿಷನ್ ತರೋಕೆ ನಿರ್ಧಾರ ಮಾಡ್ತಾರೆ. ಹೀಗೆ ಹುಟ್ಟುಕೊಂಡಿದ್ದೆ ಇಂಡಿಯನ್ ಸ್ಟ್ಯಾಚ್ಯುಟರಿ ಕಮಿಷನ್. ಆದ್ರೆ ನೋಡಿ, ಇತಿಹಾಸ ಅದನ್ನ ಆ ಹೆಸರಿಂದ ನೆನ್ಪಿಟ್ಕೊಳ್ಳಿಲ್ಲ. ಬದಲಾಗಿ ಅದರ ಅಧ್ಯಕ್ಷ ಸರ್ ಜಾನ್ ಸೈಮನ್ ಇದ್ರಲ್ವಾ, ಅವರ ಹೆಸರಲ್ಲೇ ಅದು ಫೇಮಸ್ ಆಯಿತು. ಅದೇ ಸೈಮನ್ ಕಮಿಷನ್. ಅದರ ಕೆಲಸ ಏನಪ್ಪಾ ಅಂದ್ರೆ, ಸಿಂಪಲ್ ಆಗಿ ಹೇಳೋದಾದ್ರೆ, ಭಾರತದ ಮುಂದಿನ ಆಡಳಿತ, ಅದರ ಭವಿಷ್ಯ ಹೇಗಿರಬೇಕು ಅಂತ ಒಂದು ರಿಪೋರ್ಟ್ ಕೊಡೋದು. ಸರಿ, ಈ ಕಮಿಷನಲ್ಲಿ ಯಾರ್ಯಾರಿದ್ರು ಅಂತ ನೋಡಿದ್ರೆ, ಸರ್ ಜಾನ್ ಸೈಮನ್ ಅವರು ಚೇರ್ಮನ್, ಕ್ಲೆಮೆಂಟ್ ಆಟ್ಲಿ ಅಂತ ಒಬ್ಬರಿದ್ರು, ಅವರೇ ಮುಂದೆ ಬ್ರಿಟನ್ ಪ್ರಧಾನಿ ಕೂಡ ಆದ್ರು. ಹೀಗೆ ಒಟ್ಟು 7 ಜನ. ಆದರೆ ಈ ಪಟ್ಟಿಯಲ್ಲಿ ಒಂದು ವಿಷಯವನ್ನ ಗಮನಿಸಲೇಬೇಕು. ಒಂದು ಅತಿ ದೊಡ್ಡ ಸಮಸ್ಯೆ ಇತ್ತು. ಏನಂದ್ರೆ, ಇವರೆಲ್ಲರೂ 7 ಜನ ಬ್ರಿಟಿಷರು, ಎಲ್ಲರೂ ಬಿಳಿಯರು. ನೋಡಿ, ಇದೇ ಆ ಕಮಿಷನ್ ಮಾಡಿದ ಅತಿ ದೊಡ್ಡ ತಪ್ಪು. ಭಾರತದ ಭವಿಷ್ಯವನ್ನ ನಿರ್ಧಾರ ಮಾಡೋಕೆ ಒಂದು ಕಮಿಟಿ ಮಾಡ್ತಾರೆ, ಆದರೆ ಅದರಲ್ಲಿ ಚರ್ಚೆ ಮಾಡೋಕೆ ಒಬ್ಬ ಭಾರತೀಯ ಇರೋದಿಲ್ಲ. ಇದು ಬರೀ ಒಂದು ಅಡ್ಮಿನಿಸ್ಟ್ರೇಟಿವ್ ಮಿಸ್ಟೇಕ್ ಅಷ್ಟೇ ಆಗಿರಲಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಇದೊಂದು ಅವಮಾನ. ನಿಮ್ಮ ದೇಶದ ಬಗ್ಗೆ ನಿರ್ಧಾರ ತಗೊಳ್ಳೋ ಯೋಗ್ಯತೆ ನಿಮಗಿಲ್ಲ ಅಂತ ಮುಖಕ್ಕೆ ಹೊಡೆದ ಹಾಗೆ ಹೇಳಿದಂತಿತ್ತು ಅವರ ಅಹಂಕಾರ. ಹಾಗಿದ್ರೆ ಈ ಅವಮಾನಕ್ಕೆ ಭಾರತ ಸುಮ್ಮನೆ ಕೂರುತ್ತಾ? ಸಾಧ್ಯವೇ ಇಲ್ಲ. ಉತ್ತರ ಹೇಗಿತ್ತು ಗೊತ್ತಾ? ಇಡೀ ದೇಶವೇ ಒಂದಾಗಿ ಗರ್ಜಿಸಿತು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಡೆಯುತ್ತೆ. ಆ ಕಾಲದಲ್ಲಿ ಕಾಂಗ್ರೆಸ್, ಮುಸ್ಲಿಂ ಲೀಗ್, ಹಿಂದೂ ಮಹಾಸಭಾ ಇವುಗಳ ಮಧ್ಯೆ 1000 ಭಿನ್ನಾಭಿಪ್ರಾಯಗಳು. ಆದರೆ ಈ ಒಂದು ವಿಷಯದಲ್ಲಿ ಅವರೆಲ್ಲ ಒಂದಾದ್ರು. ತಮ್ಮ ತಮ್ಮ ಜಗಳಗಳನ್ನೆಲ್ಲ ಬದಿಗಿಟ್ಟು ಒಬ್ಬ ಸಾಮಾನ್ಯ ಶತ್ರುವಿನ ವಿರುದ್ಧ ಒಗ್ಗಟ್ಟಾದ್ರು. ಭಾರತದ ರಾಜಕೀಯ ಇತಿಹಾಸದಲ್ಲಿ ಇದು ನಿಜಕ್ಕೂ ಒಂದು ಅಪರೂಪದ ಕ್ಷಣ. ಈ ಒಗ್ಗಟ್ಟಿಗೆ ಒಂದು ಧ್ವನಿ ಬೇಕಿತ್ತು ಅಲ್ವಾ? ಇಡೀ ದೇಶಕ್ಕೆ ಒಂದೇ ಘೋಷಣೆ ಬೇಕಿತ್ತು. ಅದು ಸಿಕ್ಕೇ ಬಿಡ್ತು, ಕೇವಲ 3 ಪದಗಳಲ್ಲಿ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ದೇಶದ ಮೂಲೆ ಮೂಲೆಯಲ್ಲೂ ಮೊಳಗಿದ ಆ ಘೋಷಣೆನೇ ಸೈಮನ್ ಗೋ ಬ್ಯಾಕ್. ಆದರೆ ಈ ಪ್ರತಿಭಟನೆಗಳು ಶಾಂತಿಯುತವಾಗೇ ಉಳಿಯಲಿಲ್ಲ. ಎಲ್ಲವೂ ಒಂದು ದುರಂತದ ಕಡೆಗೆ ತಿರುಗಿತು. ಇಡೀ ದೇಶದ ಗಮನ ಇದ್ದಕ್ಕಿದ್ದ ಹಾಗೆ ಲಾಹೋರ್ ಕಡೆಗೆ ಹೋಯಿತು. ಯಾಕಂದ್ರೆ ಅಲ್ಲಿ ಜನರ ಸಿಟ್ಟು ಕಟ್ಟೆ ಒಡೆದು ಹರಿಯೋ ಸ್ಥಿತಿಯಲ್ಲಿತ್ತು. ನೋಡಿ, ಪರಿಸ್ಥಿತಿ ಎಷ್ಟು ಬೇಗ ಕೈಮೀರಿ ಹೋಯಿತು ಅಂತ. ಅಕ್ಟೋಬರ್ 1928 ಪಂಜಾಬ್ ಕೇಸರಿ ಲಾಲಾ ಲಜಪತ್ ರಾಯ್ ಅವರು ಒಂದು ಶಾಂತಿಯುತ ಪ್ರತಿಭಟನೆ ನಡೆಸ್ತಿದ್ರು. ಆದರೆ ಪೊಲೀಸರು ಅದಕ್ಕೆ ಉತ್ತರ ಕೊಟ್ಟಿದ್ದು ಲಾಠಿಗಳಿಂದ. ಕ್ರೂರವಾಗಿ ಲಾಠಿ ಚಾರ್ಜ್ ಮಾಡಿದ್ರು. ಆ ಏಟುಗಳಿಂದ ಲಾಲಾ ಲಜಪತ್ ರಾಯ್ ಅವರಿಗೆ ತೀವ್ರ ಗಾಯಗಳಾಗಿ ಕೆಲವೇ ವಾರಗಳಲ್ಲಿ ಅವರು ತೀರ್ಕೊಂಡ್ರು. ಆ ಸಾವು ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿತು. ಇದೇ ಘಟನೆ ಭಗತ್ ಸಿಂಗ್ ಮತ್ತು ಅವರಂಥ ಕ್ರಾಂತಿಕಾರಿಗಳ ರಕ್ತವನ್ನ ಕುದಿಸಿದ್ದು. ರಾಜಕೀಯ ಪ್ರತಿಭಟನೆ ಈಗ ಸೇಡಿನ ಹೋರಾಟವಾಗಿ ಬದಲಾಗಿತ್ತು. ಇಷ್ಟೆಲ್ಲ ಆದ್ಮೇಲೆ ಇಡೀ ದೇಶವೇ ಪ್ರತಿಭಟನೆ ಮಾಡ್ತಿರ್ಬೇಕಾದ್ರೆ ಒಬ್ಬ ದೊಡ್ಡ ನಾಯಕನ ಪ್ರಾಣವೇ ಹೋಗಿರುವಾಗ ಆ ಕಮಿಷನ್ ಸುಮ್ಮನಾಗ್ಬೇಕಿತ್ತಲ್ವಾ? ಆದ್ರೆ ಇಲ್ಲ, ಅವರಿಗೆ ಯಾವುದರ ಪರಿವೆಯೂ ಇರಲಿಲ್ಲ. ಅವರು ತಮ್ಮ ಕೆಲಸವನ್ನ ಮುಂದುವರಿಸಿದ್ರು. 1929ರಲ್ಲೇ ತಮ್ಮ ವರದಿಯನ್ನ ಪ್ರಕಟಿಸೇ ಬಿಟ್ರು. ಹಾಗಿದ್ರೆ ಏನಿತ್ತು ಆ ವಿವಾದಾತ್ಮಕ ರಿಪೋರ್ಟ್ನಲ್ಲಿ? ಕೆಲವು ವಿಷಯಗಳು ನೋಡಕ್ ಚೆನ್ನಾಗಿದ್ವು. ಉದಾಹರಣೆಗೆ, ಪ್ರಾಂತ್ಯಗಳಿಗೆ ಅಂದರೆ ರಾಜ್ಯಗಳಿಗೆ ಹೆಚ್ಚು ಅಧಿಕಾರ ಕೊಡೋಣ ಅಂದಿದ್ರು. ಸರಿ, ಇದು ಒಳ್ಳೆಯದೇ. ಆದರೆ ಅಸಲಿ ಅಧಿಕಾರ ಇರೋದು ಸೆಂಟ್ರಲ್ ಅಲ್ವಾ? ಆ ಕೇಂದ್ರ ಸರ್ಕಾರ ಮಾತ್ರ ಪೂರ್ತಿಯಾಗಿ ಬ್ರಿಟಿಷರ ಕೈಯಲ್ಲೇ ಇರಬೇಕು ಅಂತ ಹೇಳಿದ್ರು. ಅಂದ್ರೆ ನಿಜವಾದ ಪವರ್ ಅವರಲ್ಲೇ ಇರುತ್ತೆ. ಅಷ್ಟೇ ಅಲ್ಲ, ಕೋಮುವಾರು ಪ್ರಾತಿನಿಧ್ಯವನ್ನ ಮುಂದುವರಿಸೋಣ ಅಂದ್ರು. ಅಂದ್ರೆ ಅವರ ಹಳೆ ಒಡೆದು ಆಳುವ ನೀತಿಗೆ ಯಾವುದೇ ಬದಲಾವಣೆ ಇರಲಿಲ್ಲ. ಒಟ್ನಲ್ಲಿ ಇದು ಏನೋ ಕೊಡೋ ಹಾಗೆ ಮಾಡಿ ಏನೂ ಕೊಡದೆ ಹಾಗೆ ಇದ್ದ ಒಂದು ವರದಿ.
ಆದರೆ ಈಗ ಭಾರತ ಬ್ರಿಟಿಷರು ಏನೋ ಕೊಡ್ತಾರೆ ಅಂತ ಕಾಯೋ ಸ್ಥಿತಿಯಲ್ಲಿ ಇರಲಿಲ್ಲ. ಆ ಕಾಲ ಮುಗಿದೋಗಿತ್ತು. ಸೈಮನ್ ಕಮಿಷನ್ ರಿಪೋರ್ಟ್ಗೆ ಭಾರತದ ಉತ್ತರ ಚರ್ಚೆ ಆಗಿರಲಿಲ್ಲ. ಅದೊಂದು ಸ್ಪಷ್ಟ ಖಡಕ್ ಉತ್ತರವಾಗಿತ್ತು. ಭಾರತದ ಉತ್ತರ 3 ಹಂತಗಳಲ್ಲಿ ಬಂತು. ಸ್ಟೆಪ್ 1, 1928ರಲ್ಲಿ ಬಂದ ನೆಹರು ರಿಪೋರ್ಟ್. ನಮ್ಮ ದೇಶಕ್ಕೆ ಸಂವಿಧಾನ ಬರೆಯೋಕ್ಕೆ ನಮ್ಗೆ ಗೊತ್ತೋ, ನಿಮ್ಮ ಸಹಾಯ ಬೇಕಿಲ್ಲ ಅಂತ ಬ್ರಿಟಿಷರಿಗೆ ನೇರವಾಗಿ ಹೇಳಿದ ಹಾಗೆ ಇತ್ತು ಅದು. ಸ್ಟೆಪ್ 2, 1929ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನ. ಇದೊಂದು ಐತಿಹಾಸಿಕ ಅಧಿವೇಶನ. ಮತ್ತು ಕೊನೆಯದಾಗಿ ಸ್ಟೆಪ್ 3, ಪೂರ್ಣ ಸ್ವರಾಜ್ಯದ ಘೋಷಣೆ. ಇಲ್ಲಿಂದ ಮುಂದೆ ಗುರಿ ಸಂಪೂರ್ಣವಾಗಿ ಬದಲಾಯಿತು. ಬ್ರಿಟಿಷರ ಕೆಳಗೆ ಅಧಿಕಾರ ಕೇಳೋದು ನಿಂತೋಯಿತು. ಈಗ ಬೇಕಾಗಿದ್ದು ಒಂದೇ, ಸಂಪೂರ್ಣ ಸ್ವಾತಂತ್ರ್ಯ. ಇಲ್ಲೇ ನೋಡಿ ಅಸಲಿ ವ್ಯಂಗ್ಯ ಇರೋದು. ಸೈಮನ್ ಕಮಿಷನ್ ಅವರು ತಮ್ಮ ರಿಪೋರ್ಟನ್ನು ಅಧಿಕೃತವಾಗಿ ರಿಲೀಸ್ ಮಾಡುವಷ್ಟರಲ್ಲಿ ಭಾರತ ಆಟವನ್ನೇ ಬದಲಾಯಿಸ್ಬಿಟ್ಟಿತ್ತು. ಪೂರ್ಣ ಸ್ವರಾಜ್ಯವನ್ನೇ ನಮ್ಮ ಗುರಿ ಅಂತ ಘೋಷಿಸಿದ ಮೇಲೆ ಸೈಮನ್ ಕಮಿಷನ್ ರಿಪೋರ್ಟ್ಗೆ ಯಾವ ಬೆಲೆಯೂ ಇರಲಿಲ್ಲ. ಅದು ಸಂಪೂರ್ಣವಾಗಿ ಅಪ್ರಸ್ತುತವಾಗಿ ಹೋಯಿತು. ಯಾರಿಗೂ ಬೇಡವಾದ ಒಂದು ಹಳೆಯ ಕಾಗದದಂತಾಗಿತ್ತು. ಹಾಗಿದ್ರೆ ಬ್ರಿಟಿಷರು ಮಾಡಿದ ಈ ದೊಡ್ಡ ತಪ್ಪಿನಿಂದ ಕೊನೆಗೆ ಆಗಿದ್ದೇನೋ? ಒಂದನೇದಾಗಿ, ಬ್ರಿಟಿಷರ ಮೇಲೆ ಭಾರತೀಯರಿಗಿದ್ದ ಸ್ವಲ್ಪನಾದರೂ ನಂಬಿಕೆ ಸಂಪೂರ್ಣವಾಗಿ ಹೊರಟೋಯ್ತು. ಎರಡನೇದಾಗಿ, ವಿಚಿತ್ರ ಅಂದ್ರೆ ಬೇರೆ ಬೇರೆ ದಾರಿಯಲ್ಲಿದ್ದ ಭಾರತದ ಎಲ್ಲಾ ರಾಜಕೀಯ ಪಕ್ಷಗಳನ್ನ ಇದು ಒಗ್ಗೂಡಿಸ್ತು. ಮೂರನೇದಾಗಿ, ಇದು ಭಗತ್ ಸಿಂಗ್ರಂಥ ಹೊಸ ಪೀಳಿಗೆಯ ಕ್ರಾಂತಿಕಾರಿಗಳಿಗೆ ದೊಡ್ಡ ಪ್ರೇರಣೆಯಾಯಿತು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ಭಾರತದ ಸ್ವಾತಂತ್ರ್ಯದ ಹೋರಾಟವನ್ನ ಇದು ಆಕ್ಸಲರೇಟ್ ಮಾಡ್ತು. ಅಂದ್ರೆ ಪೂರ್ಣ ಸ್ವಾತಂತ್ರ್ಯದ ಗುರಿಯನ್ನ ಇನ್ನಷ್ಟು ಹತ್ರ ತಂತು. ಇದೆಲ್ಲ ಒಂದು ಆಳವಾದ ಯೋಚನೆಗೆ ನಮ್ಮನ್ನ ತಳ್ಳುತ್ತೆ. ಬ್ರಿಟಿಷರು ಸೈಮನ್ ಕಮಿಷನ್ ತಂದಿದ್ಯಾಕೆ? ಭಾರತದ ಮೇಲೆ ತಮ್ಮ ಹಿಡಿತವನ್ನ ಇನ್ನೂ ಗಟ್ಟಿ ಮಾಡ್ಕೊಡೋಕೆ. ಆದ್ರೆ ಆಗಿದ್ದೇನೋ ಅದಕ್ಕೆ ಉಲ್ಟಾ, ಅದು ಅವರ ಆಡಳಿತದ ಅಂತ್ಯವನ್ನೇ ಬೇಗ ಬರೋ ಹಾಗೆ ಮಾಡ್ತು. ಹಾಗಿದ್ರೆ ಯೋಚನೆ ಮಾಡಿ, ಒಂದೇ ಒಂದು ರಾಜಕೀಯ ತಪ್ಪು, ಒಂದೇ ಒಂದು ಅಹಂಕಾರದ ನಿರ್ಧಾರ, ನಿಜವಾಗಿಯೂ ಒಂದು 1928 ಬಾರ್ಡೋಲಿ. ಇದೊಂದು ಜಾಗದ ಹೆಸರಷ್ಟೇ ಅಲ್ಲ, ಇತಿಹಾಸದ ಒಂದು ಪುಟವೂ ಅಲ್ಲ. ಇದೊಂದು ಕಿಡಿ. ಹೌದು, ಇಡೀ ದೇಶಕ್ಕೆ ಬೆಂಕಿ ಹಚ್ಚಿದ ಒಂದು ಕಿಡಿ. ಒಂದು ಸಣ್ಣ ಊರಿನ ರೈತರು ಬಲಾಢ್ಯ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ಬುಡಮೇಲು ಮಾಡಿದ ಕಥೆ ಇದು. ಈ ಇಡೀ ಕತೆ ಶುರುವಾಗಿದ್ದೇ ಒಂದೇ ಒಂದು ನಂಬರ್ನಿಂದ, +22%. ಅಬ್ಬಬ್ಬಾ, 1928ರಲ್ಲಿ ಬ್ರಿಟಿಷ್ ಬಾಂಬೆ ಪ್ರೆಸಿಡೆನ್ಸಿ ಬಾರ್ಡೋಲಿ ರೈತರ ಮೇಲೆ ಇದ್ದಕ್ಕಿದ್ದ ಹಾಗೆ ಇಷ್ಟು ದೊಡ್ಡ ತೆರಿಗೆಯನ್ನ ಹಾಕ್ಬಿಡ್ತು. ಇದೇನು ಸುಮ್ಮನೆ ಒಂದೇ ನಂಬರಲ್ಲ, ನಿಜ ಹೇಳ್ಬೇಕಂದ್ರೆ ಅವರ ಬದುಕಿನ ಮೇಲೆ ಬಿದ್ದ ಸಿಡಿಲು ಇದ್ದ ಹಾಗೆ. ಈಗ ನೋಡಿ ಪರಿಸ್ಥಿತಿ ಹೇಗಿತ್ತು ಅಂತ. ಒಂದು ಕಡೆ ಪ್ರವಾಹ, ಬರಗಾಲ, ಬೆಳೆ ಪೂರ ನಾಶ, ರೈತರ ಆದಾಯ 30-40% ಬಿದ್ದೋಗಿತ್ತು. ಇನ್ನೊಂದು ಕಡೆ ಸರ್ಕಾರ ಇತ್ತಾ, ಅವ್ರಿಗಿದೆಲ್ಲ ಕಾಣಿಸ್ತಾನೇ ಇರಲಿಲ್ಲ. ಈ ಕಷ್ಟದ ಮೇಲೆ ಬರೆ ಎಳೆದಾಗೆ 22% ಟ್ಯಾಕ್ಸ್ ಜಾಸ್ತಿ ಮಾಡ್ಬಿಟ್ರು. ಇದಕ್ಕಿಂತ ಅನ್ಯಾಯ ಇನ್ನೇನಿದೆ ಹೇಳಿ? ಸರಿ, ಸ್ಥಳೀಯ ನಾಯಕರೆಲ್ಲ ಪ್ರತಿಭಟನೆ ಮಾಡಿದ್ರು, ರಿಕ್ವೆಸ್ಟ್ ಮಾಡಿದ್ರು, ಆದ್ರೆ ಸರ್ಕಾರ ಕ್ಯಾರಿಯನ್ ಅನ್ಲಿಲ್ಲ. ಎಲ್ಲಾ ದಾರಿ ಮುಚ್ಚಿಹೋಯ್ತು ಅಂದ್ಕೊಂಡಾಗ ಆ ಹೋರಾಟಕ್ಕೆ ಒಂದು ಹೊಸ ತಿರುವು ಸಿಕ್ತು. ಅದು ಕೂಡ ಬಾರ್ಡೋಲಿಯ ಮಹಿಳೆಯರಿಂದ. ಅವರು ತೆಗೆದುಕೊಂಡ ಒಂದೇ ಒಂದು ನಿರ್ಧಾರ ಇಡೀ ಚಳುವಳಿಗೆ ಒಬ್ಬ ದೈತ್ಯ ನಾಯಕನನ್ನೇ ಕರೆತಂತು. ಅವರ ಮನವಿ ತುಂಬಾ ಸರಳವಾಗಿತ್ತು, ಆದ್ರೆ ಅದರಲ್ಲೂ ಅಷ್ಟೇ ಶಕ್ತಿ ಇತ್ತು. ವಲ್ಲಭಭಾಯ್ ಪಟೇಲ್ರಿಗೆ ಅವರು ಕಳಿಸಿದ ಸಂದೇಶ ಇಷ್ಟೇ: ಭಾಯ್, ಬಂದು ನಮ್ಗೆ ಸಹಾಯ ಮಾಡಿ. ಇದು ಬರೀ ಒಂದು ರಿಕ್ವೆಸ್ಟ್ ಆಗಿರಲಿಲ್ಲ, ಇದು ಒಂದು ಇಡೀ ಸಮುದಾಯದ, ಅದರಲ್ಲೂ ಅಲ್ಲಿನ ಹೆಣ್ಣು ಮಕ್ಕಳ ನೋವಿನ ಕೂಗಾಗಿತ್ತು. ಆ ಒಂದೇ ಒಂದು ಕರೆ ಪಟೇಲರನ್ನ ಬಾರ್ಡೋಲಿಗೆ ಎಳೆದು ತಂತು. ಆಮೇಲೆ ಹೋರಾಟದ ದಿಕ್ಕೇ ಬದಲಾಗಿ ಹೋಯಿತು. ಸರೇ, ಪಟೇಲ್ ಬಂದ್ರೋ, ಆದ್ರೆ ಲೀಡರ್ಶಿಪ್ ತಗೊಳ್ಳೋ ಮುಂಚೆ ಅವರು 3 ಕಂಡೀಷನ್ ಹಾಕಿದ್ರು. ಅದು ಕೂಡ ಸ್ಟ್ರಿಕ್ಟ್ ಕಂಡೀಷನ್ಸ್. ನಂಬರ್ 1, ಆಬ್ಸಲ್ಯೂಟ್ ಡಿಸಿಪ್ಲಿನ್, ಅಂದ್ರೆ ಸಂಪೂರ್ಣ ಶಿಸ್ತು. ನಂಬರ್ 2, ಎಷ್ಟೇ ಕೆರಳಿಸಿದ್ರೂ ಅಹಿಂಸೆ ಬಿಡೋ ಹಾಗಿಲ್ಲ. ಮತ್ತು ಮೂರನೇದು, ನಮ್ಮ ಫೋಕಸ್ ಕೇವಲ ಈ ಟ್ಯಾಕ್ಸ್ ಇಶ್ಯೂ ಮೇಲೆ ಮಾತ್ರ ಇರಬೇಕು, ಬೇರೆ ಯಾವ ರಾಜಕೀಯನೂ ಬೇಡ. ಜನ ಈ 3ಕ್ಕೂ ಓಕೆ ಅಂದಮೇಲೇನೆ ಅವರು ಹೋರಾಟದ ಜವಾಬ್ದಾರಿ ತಗೊಂಡ್ರು. ಪಟೇಲರ ಲೀಡರ್ಶಿಪ್ನಲ್ಲಿ ಜನ ರೆಡಿಯಾದ್ರು. ಹಾಗಾದ್ರೆ ಅವರತ್ರ ಇದ್ದ ಅಸ್ತ್ರವಾದ್ರೂ ಯಾವುದು? ಅದು ತುಂಬಾ ಸಿಂಪಲ್, ಅದೇ ತುಂಬಾನೇ ಪವರ್ಫುಲ್. ಏನಂದ್ರೆ, ಹೊಸ ಟ್ಯಾಕ್ಸ್ ಕಟ್ಟೋದಕ್ಕೆ ಪಕ್ಕಾ ನಿರಾಕರಣೆ. ಒಂದೇ ಮಾಟಲ್ಲಿ ನಾವು ಟ್ಯಾಕ್ಸ್ ಕಟ್ಟಲ್ಲ. ಇದನ್ನೇ ನೋ ರೆವೆನ್ಯೂ ಮೂವ್ಮೆಂಟ್ ಅಂತ ಕರೆದಿದ್ದು. ಅಸಹಕಾರದಿಂದಲೇ ಒಂದು ಸಾಮ್ರಾಜ್ಯವನ್ನ ಎದುರಾಕೊಳ್ಳೋ ಧೈರ್ಯ. ಇದನ್ನ ನೋಡಿ ಬ್ರಿಟಿಷರು ಸುಮ್ಮನೆ ಕುಟ್ಕೊಳ್ತಾರಾ? ಖಂಡಿತ ಇಲ್ಲ. ಅವರ ರಿಯಾಕ್ಷನ್ ತುಂಬಾನೇ ಕ್ರೂರವಾಗಿತ್ತು. ರೈತರ ಧೈರ್ಯ ಮುರಿಯೋಕೆ ಏನೆಲ್ಲಾ ಮಾಡ್ಬೇಕೋ ಅದೆಲ್ಲಾ ಮಾಡಿದ್ರು. ಮನೆ ಜಮೀನು ಸೀಸ್ ಮಾಡಿದ್ರು, ದನಕರುಗಳನ್ನ ಹರಾಜಿಗಿಟ್ರು,
ಪ್ರತಿಭಟನೆ ಮಾಡ್ದೋರನ್ನ ಜೈಲಿಗೆ ಹಾಕಿದ್ರು. ಅಷ್ಟೇ ಅಲ್ಲ, ಶಾಂತಿಯಿಂದ ಹೋರಾಟ ಮಾಡ್ತಿದ್ದವ್ರ ಮೇಲೆ ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ಆದರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಬರುತ್ತೆ. ಒಂದ್ ಕಡೆ ಇಡೀ ಬ್ರಿಟಿಷ್ ಸಾಮ್ರಾಜ್ಯ, ಅದರ ಪೂರ್ತಿ ಶಕ್ತಿ, ಇನ್ನೊಂದ್ ಕಡೆ ಬಾರ್ಡೋಲಿಯ ಸಾಮಾನ್ಯ ರೈತರು. ಇಂಥ ಹೋರಾಟದಲ್ಲಿ ಈ ರೈತರು ಹೇಗೆ ಗೆದ್ದು ನಿಲ್ಲೋಕೆ ಸಾಧ್ಯವಾಯಿತು? ಏನಾಗಿತ್ತು ಅವರ ಸೀಕ್ರೆಟ್? ಉತ್ತರ ಒಂದೇ ಒಂದು ವಾಕ್ಯದಲ್ಲಿದೆ. ಸರ್ಕಾರ ಆಸ್ತಿಗಳನ್ನ ಹರಾಜಾಕೋಕ್ ಶುರು ಮಾಡಿದಾಗ ಹರಾಜಿಗೆ ಯಾರೂ ಬರಲೇ ಇಲ್ಲ. ಯೋಚನೆ ಮಾಡಿ, ಇಡೀ ಕಮ್ಯುನಿಟಿನೇ ಒಟ್ಟಾಗಿ ನಿಂತ್ಬಿಡ್ತು. ಸರ್ಕಾರ ಏನೇ ಮಾಡಿದ್ರು ಇವರ ಒಗ್ಗಟ್ಟಿನ ಮುಂದೆ ಅವರ ಆಟ ನಡೀಲಿಲ್ಲ. ಇದಲ್ವಾ ನಿಜವಾದ ಶಕ್ತಿ ಅಂದ್ರೆ? ಬಾರ್ಡೋಲಿಯ ಜನರ ಈ ಧೈರ್ಯ, ಈ ಒಗ್ಗಟ್ಟು ಸುಮ್ನೆ ಹೋಗ್ಲಿಲ್ಲ. ಅವರ ಹೋರಾಟದ ಸುದ್ದಿ ನಿಧಾನಕ್ಕೆ ಇಡೀ ದೇಶಕ್ಕೆ ಹರಡೋಕ್ ಶುರುವಾಯಿತು. ಪೇಪರ್ಗಳಲ್ಲಿ, ದೊಡ್ಡ ದೊಡ್ಡ ನಾಯಕರ ಮಾತುಗಳಲ್ಲಿ ಎಲ್ಲೆಲ್ಲೂ ಬಾರ್ಡೋಲಿಯದ್ದೇ ಚರ್ಚೆ. ಒಂದು ಸಣ್ಣ ಊರಿನ ನ್ಯಾಯಕ್ಕಾಗಿ ನಡೀತಿದ್ದ ಹೋರಾಟ ಈಗ ಇಡೀ ದೇಶದ ಹೋರಾಟವಾಗಿ ಬದಲಾಗ್ತಿತ್ತು. ಈ ಟೈಮ್ಲೈನ್ ನೋಡಿ, ಎಷ್ಟು ಬೇಗ ಎಲ್ಲವೂ ಬದಲಾಯಿತು ಅಂತ. ಫೆಬ್ರವರಿಯಲ್ಲಿ ಸತ್ಯಾಗ್ರಹ ಶುರುವಾಯಿತು. ಏಪ್ರಿಲ್ ಬರೋಷ್ಟರಲ್ಲಿ ಇಡೀ ದೇಶದಿಂದ ಸಪೋರ್ಟ್ ಬಂತು. ಹೀಗೆ ಪ್ರೆಷರ್ ಜಾಸ್ತಿ ಆಗ್ತದ ಹಾಗೆ ಕಡೆಗೆ ಮೇ ತಿಂಗಳಲ್ಲಿ ಸರ್ಕಾರ ಬಗ್ಲೇಬೇಕಾಯಿತು. ರೈತರ ಮಾತು ನಿಜಾನ ಅಂತ ಚೆಕ್ ಮಾಡೋಕೆ ರೈಟ್ ಕಮಿಷನ್ ಅಂತ ಒಂದು ತನಿಖಾ ಆಯೋಗವನ್ನ ನೇಮಕ ಮಾಡೇಬಿಟ್ರು. ಈಗ ಕಥೆಯ ಕ್ಲೈಮ್ಯಾಕ್ಸ್. ಆಯೋಗದ ತನಿಖೆ ಮುಗೀತು. ರಿಪೋರ್ಟ್ ಕೂಡ ರೆಡಿಯಾಯಿತು. ಆ ಒಂದೇ ಒಂದು ರಿಪೋರ್ಟ್ ಬಾರ್ಡೋಲಿಯ ಸಾವಿರಾರು ಜನರ ಭವಿಷ್ಯವನ್ನೇ ನಿರ್ಧಾರ ಮಾಡ್ತಿತ್ತು. ಎಲ್ಲರೂ ಉಸಿರು ಬಿಗಿ ಹಿಡಿದಿದ್ರು. ಕೊನೆಗೂ ತೀರ್ಪು ಬಂತು. ಆಯೋಗ ಏನ್ ಹೇಳಿತು ಗೊತ್ತಾ? ಬಾರ್ಡೋಲಿಯ ರೈತರ ಮೇಲೆ ಹಾಕಿರೋ ಟ್ಯಾಕ್ಸು ತಪ್ಪು, ಅದು ಅನ್ಯಾಯ. ಸರ್ಕಾರ ಕೊಟ್ಟಿರೋ ಲೆಕ್ಕಾಚಾರ ಪೂರ್ತಿ ದೋಷಪೂರಿತವಾಗಿದೆ. ಅಂದ್ರೆ ರೈತರ ಮಾತೆ ಸರಿ ಅಂತ ಆಯೋಗ ಒಪ್ಕೊಂಡಿತ್ತು. ಇದು ಸತ್ಯಕ್ಕೆ, ರೈತರ ಹೋರಾಟಕ್ಕೆ ಸಿಕ್ಕಿದ ದೊಡ್ಡ ಜಯ. ಈ ರಿಪೋರ್ಟ್ ಬಂದ್ಮೇಲೆ ಸರ್ಕಾರಕ್ಕೆ ಬೇರೆ ದಾರಿನೇ ಇರ್ಲಿಲ್ಲ. ನೋಡಿ ಏನೇನಾಯಿತು ಅಂತ. ಆ 22% ಟ್ಯಾಕ್ಸ್ ಹೆಚ್ಚಳ ಕ್ಯಾನ್ಸಲ್ ಆಯಿತು. ರೈತರಿಂದ ಕಿತ್ಕೊಂಡಿದ್ದ ಜಮೀನು, ಆಸ್ತಿ ಎಲ್ಲವನ್ನೂ ವಾಪಸ್ ಕೊಟ್ರು. ಅಷ್ಟೇ ಅಲ್ಲ, ರೈತರಿಗಾಗಿದ್ದ ನಷ್ಟಕ್ಕೆ ಪರಿಹಾರ ಕೂಡ ಸಿಕ್ತು. ಕೊನೆಯದಾಗಿ ಜೈಲಲ್ಲಿದ್ದ ಎಲ್ಲರನ್ನೂ ಬಿಡುಗಡೆ ಮಾಡಿದ್ರು. ಇದು ಪರಿಪೂರ್ಣ ಗೆಲುವು. ಈ ದೊಡ್ಡ ಗೆಲುವಿನ ಸಂಭ್ರಮದಲ್ಲಿ ಬಾರ್ಡೋಲಿಯ ಜನ ತಮ್ಮ ನಾಯಕನಿಗೆ ಬರೀ ಥ್ಯಾಂಕ್ಸ್ ಹೇಳಿ ಸುಮ್ಮನಾಗ್ಲಿಲ್ಲ. ಬದಲಿಗೆ ಪ್ರೀತಿಯಿಂದ, ಗೌರವದಿಂದ ಒಂದು ಬಿರುದನ್ನೇ ಕೊಟ್ರು. ಅದು ಬರೀ ಒಂದು ಪದ ಅಲ್ಲ, ಅದು ಅವರ ಮನಸ್ಸಿನ ಮಾತು. ಆ ಬಿರುದು ಸರ್ದಾರ್, ಅಂದ್ರೆ ನಮ್ಮ ನಾಯಕ, ನಮ್ಮ ಲೀಡರ್ ಅಂತ. ಅಂದಿನಿಂದಲೇ ವಲ್ಲಭಭಾಯ್ ಪಟೇಲ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆದ್ರು. ಇದು ಸರ್ಕಾರ ಕೊಟ್ಟ ಬಿರುದಲ್ಲ, ಜನರೇ ಮನಸ್ಸಾರೆ ಕೊಟ್ಟ ಬಿರುದು. ಹಾಗಾದ್ರೆ ಈ ಇಡೀ ಘಟನೆಯಿಂದ ನಾವೇನ್ ಕಲಿಬಹುದು? ಬಾರ್ಡೋಲಿ ಸತ್ಯಾಗ್ರಹದ ಅಸಲಿ ಮಹತ್ವವಾದ್ರೂ ಏನು? ಇದು ಬರೀ ಒಂದು ಟ್ಯಾಕ್ಸ್ ವಿರುದ್ಧದ ಗೆಲುವಲ್ಲ, ಇದಕ್ಕಿಂತ ದೊಡ್ಡದು. ಇದು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಹೊಸ ದಾರಿದೀಪವಾಯಿತು. ಕೊನೆಯದಾಗಿ ಹೇಳೋದಾದ್ರೆ, ಬಾರ್ಡೋಲಿ ಒಂದು ಬ್ಲೂಪ್ರಿಂಟನ್ನೇ ಸೃಷ್ಟಿ ಮಾಡಿಬಿಡ್ತು. ಮೊದಲನೇದಾಗಿ, ಒಗ್ಗಟ್ಟಾಗಿ ಶಾಂತಿಯಿಂದ ಹೋರಾಡಿದ್ರೆ ಎಂತಹ ಶಕ್ತಿ ಇರುತ್ತೆ ಅಂತ ಇಡೀ ದೇಶಕ್ಕೆ ತೋರಿಸ್ಕೊಡ್ತು. ಗಾಂಧೀಜಿಯವರ ಸತ್ಯಾಗ್ರಹ ಅನ್ನೋ ಐಡಿಯಾಗೆ ಒಂದು ಪ್ರಾಕ್ಟಿಕಲ್ ಗೆಲುವು ತಂದುಕೊಡ್ತು. ಮುಂದೆ ನಡೆದ ದೊಡ್ಡ ದೊಡ್ಡ ಚಳುವಳಿಗಳಿಗೆಲ್ಲ ಇದೇ ಒಂದು ರೋಡ್ ಮ್ಯಾಪ್ ಆಯಿತು. ಕೊನೆಗೆ ಈ ಒಂದು ಪ್ರಶ್ನೆನ ಕೇಳೋಣ. ಒಂದು ಸಣ್ಣ ಜಾಗದ ಒಗ್ಗಟ್ಟಾದ ಜನರ ಶಕ್ತಿ ಇಡೀ ಸಾಮ್ರಾಜ್ಯವನ್ನೇ ಅಲುಗಾಡಿಸಬಲ್ಲದು ಅಂದ್ರೆ, ಹಾಗಾದ್ರೆ ಸಾಮೂಹಿಕ ಶಕ್ತಿಯ ನಿಜವಾದ ಪೊಟೆನ್ಷಿಯಲ್ ಎಷ್ಟಿರ್ಬೋದು? ಯೋಚಿಸಬೇಕಾದ ವಿಷಯ ಅಲ್ವಾ? ನಮ್ಮ ಸ್ವಾತಂತ್ರ್ಯ ಹೋರಾಟದ ಕಥೆಯಲ್ಲಿ ಕೆಲವು ಕ್ಷಣಗಳಿವೆ. ಅವು ಇತಿಹಾಸದ ದಿಕ್ಕನ್ನೇ ಬದಲಿಸಿಬಿಡ್ತವೆ. 1929ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಅಂಥದ್ದೇ ಒಂದು ಮಹತ್ವದ ಘಟನೆ. ಇದೇನೋ ಒಂದು ಸಾಮಾನ್ಯ ಸಭೆಯಾಗಿರ್ಲಿಲ್ಲ. ಇದು ಭಾರತದ ಭವಿಷ್ಯವನ್ನೇ ಹೊಸದಾಗಿ ಬರೆದ ಒಂದು ಐತಿಹಾಸಿಕ ತಿರುವು. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ. ಸರಿ, ಸ್ವಾತಂತ್ರ್ಯ ಅಂದ್ರೆ ಏನು? ಈ ಪದ ಕೇಳೋಕೆ ತುಂಬಾ ಸರಳ ಅನಿಸಿದ್ರು ಇದರ ನಿಜವಾದ ಅರ್ಥವೇನು? 1929ಕ್ಕೂ ಮುಂಚೆ ನಮ್ಮ ನಾಯಕರಲ್ಲೇ ಇದೊಂದು ದೊಡ್ಡ ಚರ್ಚೆಯಾಗಿತ್ತು. ಸ್ವಾತಂತ್ರ್ಯ ಅಂದ್ರೆ ಬ್ರಿಟಿಷರ ಆಳ್ವಿಕೆಯಲ್ಲೇ ಸ್ವಲ್ಪ ಹೆಚ್ಚಿನ ಅಧಿಕಾರನ, ಅಥವಾ ಅವರಿಂದ ಸಂಪೂರ್ಣವಾಗಿ ಬೇರೆಯಾಗೋದಾ? ಇದೇ ಪ್ರಶ್ನೆ ಲಾಹೋರ್ ಅಧಿವೇಶನದ ಕೇಂದ್ರ ಬಿಂದುವಾಗಿತ್ತು. ಲಾಹೋರ್ ಅಧಿವೇಶನ ನಡೆಯೋ ಹೊತ್ತಿಗೆ ಭಾರತದ ಪರಿಸ್ಥಿತಿ ಹೇಗಿತ್ತು ಗೊತ್ತಾ? ಇಡೀ ದೇಶ ಒಂದ್ ರೀತಿ ಕುದಿಯೋ ಕುಲುಮಿಯಂತಿತ್ತು. 1920ರ ದಶಕದ ಕೊನೆಯಲ್ಲಿ ಎಲ್ಲೆಲ್ಲೂ ಬ್ರಿಟಿಷರ ವಿರುದ್ಧ ಸಿಟ್ಟು, ಆಕ್ರೋಶ, ಅಸಮಾಧಾನ, ವಾತಾವರಣ ತುಂಬನೇ ಬಿಸಿಯಾಗಿತ್ತು. ಈ ಎಲ್ಲಾ ಕೋಪಕ್ಕೆ ಅಸಲಿ ಕಿಡಿ ಹೊತ್ತಿಸಿದ್ದು 1927ರಲ್ಲಿ ಬಂದ ಸೈಮನ್ ಕಮಿಷನ್. ಒಬ್ಬೇ ಒಬ್ಬ ಭಾರತೀಯನೂ ಇರದ ಈ ಕಮಿಷನ್ಗೆ ಇಡೀ ದೇಶ ಸೈಮನ್ ಗೋ ಬ್ಯಾಕ್ ಅಂತ ಗರ್ಜಿಸಿತು. ಅದರ ಮರು ವರ್ಷವೇ ಅದೇ ಪ್ರತಿಭಟನೆಯಲ್ಲಿ ಪೊಲೀಸರು ನಡೆಸಿದ ಲಾಠಿ ಚಾರ್ಜ್ನಿಂದ ಹಿರಿಯ ನಾಯಕ ಲಾಲಾ ಲಜಪತ್ ರಾಯ್ ಪ್ರಾಣ ಕಳೆದುಕೊಂಡ್ರು.
ಇದು ಜನರ ಕೋಪದ ಬೆಂಕಿಗೆ ತುಪ್ಪ ಸುರಿದ ಹಾಗಾಯ್ತು. 1929ರ ಹೊತ್ತಿಗೆ ಬ್ರಿಟಿಷರು ಕೊಡ್ತೇವೆ ಅಂತಿದ್ದ ಡೊಮಿನಿಯನ್ ಸ್ಟೇಟಸ್ ಅನ್ನೋದು ಬರೀ ಕಣ್ಣೊರೆಸೋ ತಂತ್ರ ಅಂತ ಎಲ್ರಿಗೂ ಗೊತ್ತಾಯ್ತು. ಹಾಗಿದ್ರೆ ಈ ಟೆನ್ಷನ್ಗೆ ಕಾರಣಗಳೇನು ಅಂತ ನೋಡೋದಾದ್ರೆ, ಮೊದಲನೆಯದಾಗಿ ಸೈಮನ್ ಕಮಿಷನ್ ನಮ್ಮ ಸ್ವಾಭಿಮಾನಕ್ಕೆ ಮಾಡಿದ ಅವಮಾನ. ಎರಡನೇದು, ಲಾಲಾ ಲಜಪತ್ ರಾಯ್ ಅವರ ಸಾವು ದೇಶದ ಮನಸ್ಸಿಗೆ ಮಾಡಿದ ಆಳವಾದ ಗಾಯ. ಮೂರನೇದು, ಬ್ರಿಟಿಷರ ಪೊಳ್ಳು ಭರವಸೆಗಳು. ಇವೆಲ್ಲಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ನೊಳಗೆ ಇದ್ದ ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ಅವರಂಥ ಯುವ ನಾಯಕರು. ಅವರಿನ್ನೂ ಕಾಯೋಕೆ ರೆಡಿ ಇರ್ಲಿಲ್ಲ. ಅವರಿಗೆ ಬೇಕಾಗಿದ್ದು ತಕ್ಷಣದ ನಿರ್ಣಾಯಕ ಹೋರಾಟ. ಇದೇ ಟೈಮ್ನಲ್ಲೇ ಕಾಂಗ್ರೆಸ್ ಒಳಗೆ ಒಂದು ಹೊಸ ಗಾಳಿ ಬೀಸೋಕೆ ಶುರುವಾಗಿತ್ತು. ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರಂತಹ ಯುವ ಕ್ರಾಂತಿಕಾರಿ ನಾಯಕರು ಹಳೆ ರಾಜಕೀಯಕ್ಕೆ ಸವಾಲ್ ಹಾಕಿ ಫ್ರೆಶ್ ಐಡಿಯಾಗಳೊಂದಿಗೆ ಮುಂದೆ ಬರ್ತಾ ಇದ್ರು. ನೋಡಿ, ಈ ಬದಲಾವಣೆ ಎಷ್ಟು ಮುಖ್ಯವಾಗಿತ್ತು ಅಂದ್ರೆ, ಸ್ವತಃ ಗಾಂಧೀಜಿಯವರೇ ಲಾಹೋರ್ ಅಧಿವೇಶನದ ಅಧ್ಯಕ್ಷ ಸ್ಥಾನಕ್ಕೆ ಜವಾಹರ್ಲಾಲ್ ನೆಹರು ಅವರ ಹೆಸರನ್ನೇ ಸೂಚಿಸಿದ್ರು. ಇದು ಸುಮ್ನೆ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಲ್ಲ, ಇದು ಇಡೀ ಹೋರಾಟದ ಚುಕ್ಕಾಣಿಯನ್ನ ಯುವ ಪೀಳಿಗೆಗೆ ಕೊಡ್ತಿದ್ದೇವೆ ಅನ್ನೋ ಸ್ಪಷ್ಟ ಸಂಕೇತವಾಗಿತ್ತು. ಆಗ ಕಾಂಗ್ರೆಸ್ ಒಳಗೆ 2 ತರದ ಯೋಚನೆಗಳ ನಡುವೆ ದೊಡ್ಡ ಸಂಘರ್ಷ ನಡೀತಿತ್ತು. ಒಂದು ಕಡೆ ಹಿರಿಯ ನಾಯಕರು ಡಾಮಿನಿಯನ್ ಸ್ಟೇಟಸ್ ಅಂದ್ರೆ ಬ್ರಿಟಿಷರ ಸಾಮ್ರಾಜ್ಯದ ಅಡಿಯಲ್ಲೇ ಆಡಳಿತ ಸಿಕ್ರೆ ಸಾಕು ಅನ್ನೋ ನಿಲುವಿನಲ್ಲಿದ್ರು. ಆದ್ರೆ ಇನ್ನೊಂದು ಕಡೆ ನೆಹರು ಮತ್ತು ಬೋಸ್ ಅವರಂತಹ ಯುವ ನಾಯಕರು ನೋ, ಯಾವುದೇ ರಾಜಿ ಇಲ್ಲ, ನಮಗೆ ಬೇಕಾಗಿರೋದು ಪೂರ್ಣ ಸ್ವರಾಜ್ ಅಂದ್ರೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಅಂತ ಪಟ್ಟು ಹಿಡಿದು ಕೂತಿದ್ರು. ಸರಿ, ಈ ಎಲ್ಲಾ ಹಿನ್ನೆಲೆ ಇಟ್ಕೊಂಡು 1929ರ ಡಿಸೆಂಬರ್ನಲ್ಲಿ ಲಾಹೋರ್ನಲ್ಲಿ ಆ ಐತಿಹಾಸಿಕ ಅಧಿವೇಶನ ಶುರುವಾಯಿತು. ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯುವಂಥ ಕ್ಷಣಗಳಿಗೆ ಆ ನಗರ ಸಾಕ್ಷಿಯಾಗಲು ಸಜ್ಜಾಗಿತ್ತು. ಆ ದೃಶ್ಯವನ್ನೊಮ್ಮೆ ಕಣ್ಣು ಮುಂದೆ ತಂದುಕೊಳ್ಳಿ. ರಾವಿ ನದಿಯ ದಂಡೆ, ಕೊರೆಯೋ ಚಳಿಯ ರಾತ್ರಿ, ಸಾವಿರಾರು ಪ್ರತಿನಿಧಿಗಳು ಸೇರಿದ್ದಾರೆ. ವಾತಾವರಣದಲ್ಲಿ ಹಬ್ಬದ ಸಂಭ್ರಮ ಜತೆಗೆ ಒಂದು ಐತಿಹಾಸಿಕ ನಿರ್ಧಾರ ತೆಗೆದುಕೊಳ್ಳುವ ಗಂಭೀರತೆಯೂ ಇತ್ತು. ಅದೇ ಮಧ್ಯರಾತ್ರಿ ಭಾರತದ ಹೊಸ ತ್ರಿವರ್ಣ ಧ್ವಜ ಅಂದ್ರೆ ಸ್ವರಾಜ್ ಧ್ವಜವನ್ನ ಮೊದಲ ಬಾರಿಗೆ ಹಾರಿಸಲಾಯಿತು. ಆ ಇಡೀ ಅಧಿವೇಶನದ ಹೃದಯವೇ ಪೂರ್ಣ ಸ್ವರಾಜ್ ಅನ್ನೋ ಘೋಷಣೆ. ಇದು ಕೇವಲ ಒಂದು ಪದವಾಗಿರ್ಲಿಲ್ಲ, ಅದೊಂದು ಕ್ರಾಂತಿಕಾರಿ ಕನಸಾಗಿತ್ತು. ಇಡೀ ಹೋರಾಟದ ಗುರಿಯನ್ನೇ ಬದಲಾಯಿಸಿದ ಘೋಷಣೆ ಅದು. ಇಲ್ಲಿ ಪೂರ್ಣ ಸ್ವರಾಜ್ ಅನ್ನೋ ಪದಕ್ಕೆ ಒಂದು ಹೊಸ ಕ್ರಾಂತಿಕಾರಕ ಅರ್ಥ ಸಿಕ್ತು. ಮೊದಲೆಲ್ಲ ಸ್ವರಾಜ್ ಅಂದ್ರೆ ಬ್ರಿಟಿಷರ ಅಡಿಯಲ್ಲಿ ಸಿಗುವ ಆಡಳಿತ ಅಂತ ಅಂದುಕೊಂಡಿದ್ರು. ಆದ್ರೆ ಲಾಹೋರ್ನಲ್ಲಿ ಪೂರ್ಣ ಸ್ವರಾಜ್ ಅಂದ್ರೆ ಬ್ರಿಟಿಷರು ಸಂಪೂರ್ಣವಾಗಿ ಭಾರತ ಬಿಟ್ಟು ತೊಲಗಬೇಕು ಮತ್ತು ಭಾರತ ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ನೈತಿಕವಾಗಿ ಸಂಪೂರ್ಣ ಸ್ವತಂತ್ರವಾಗಬೇಕು ಅಂತ ಸ್ಪಷ್ಟವಾಗಿ ಘೋಷಿಸಲಾಯಿತು. ಅಂದ್ರೆ ಪೂರ್ಣ ಸ್ವರಾಜ್ ಅನ್ನೋ ಒಂದೇ ಒಂದು ಗುರಿ 2 ಬೇರೆ ಬೇರೆ ದಾರಿಗಳನ್ನ ಒಟ್ಟಿಗೆ ಸೇರಿಸಿತ್ತು. ಗಾಂಧೀಜಿಯವರ ದೃಷ್ಟಿಯಲ್ಲಿ ಸ್ವರಾಜ್ಯ ಅಂದ್ರೆ ನೈತಿಕ ಉನ್ನತಿ ಮತ್ತು ಗ್ರಾಮ ಸ್ವರಾಜ್ಯ. ಇನ್ನೊಂದೆಡೆ ನೆಹರು ಮತ್ತು ಬೋಸ್ ಅವರ ದೃಷ್ಟಿಯಲ್ಲಿ ಅದು ರಾಜಕೀಯ ಕ್ರಾಂತಿ ಮತ್ತು ಕೈಗಾರಿಕಾ ಸ್ವಾವಲಂಬನೆ. ಲಾಹೋರ್ನಲ್ಲಿ ಈ 2 ಶಕ್ತಿಗಳು ಒಂದೇ ಧ್ವನಿಯಲ್ಲಿ ಮಾತನಾಡಿದವು. ಈ ದಿನಾಂಕ ಜನವರಿ 26, 1930. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದು ಲಾಹೋರ್ ಅಧಿವೇಶನದ ಮತ್ತೊಂದು ಮಹತ್ವದ ನಿರ್ಧಾರ. ಅಧಿವೇಶನದಲ್ಲಿ ಜನವರಿ 26, 1930 ದೇಶದ ಮೊದಲ ಸ್ವಾತಂತ್ರ್ಯ ದಿನ ಅಂತ ಆಚರಿಸಬೇಕು ಅಂತ ಕರೆ ಕೊಡಲಾಯಿತು. ಒಟ್ಟಾರೆಯಾಗಿ ಲಾಹೋರ್ ಅಧಿವೇಶನದಲ್ಲಿ 3 ದೊಡ್ಡ ನಿರ್ಧಾರಗಳಾದವು. 1, ಪೂರ್ಣ ಸ್ವರಾಜ್ ಗುರಿ ಅಂತ ಘೋಷಿಸಿದ್ದು. 2, ಜನವರಿ 26 ಸ್ವಾತಂತ್ರ್ಯ ದಿನ ಅಂತ ಆಚರಿಸಲು ನಿರ್ಧರಿಸಿದ್ದು. ಮತ್ತು 3, ದೇಶದಾದ್ಯಂತ ಅಸಹಕಾರ ಚಳುವಳಿಯನ್ನ ಶುರು ಮಾಡಲು ಅನುಮೋದನೆ ನೀಡಿದ್ದು. ಮುಂದೆ ನಡೆದ ದಂಡಿ ಸತ್ಯಾಗ್ರಹಕ್ಕೆ ಅಡಿಪಾಯ ಹಾಕಿದ್ದೇ ಈ ನಿರ್ಣಯ. ಲಾಹೋರ್ ಘೋಷಣೆ ಆದ್ಮೇಲೆ ಕಥೆ ಸಂಪೂರ್ಣ ಬದಲಾಯಿತು. ಇದು ಪಾಯಿಂಟ್ ಆಫ್ ನೋ ರಿಟರ್ನ್ ಅಂತಾರಲ್ಲ ಹಾಗೆ. ಭಾರತದ ಸ್ವಾತಂತ್ರ್ಯ ಹೋರಾಟ ಇನ್ನು ಹಿಂದೆ ತಿರುಗಿ ನೋಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಇದರ ಪರಿಣಾಮಗಳು ತಕ್ಷಣವೇ ಕಾಣಿಸೋಕೆ ಶುರುವಾದ್ವು. ಜನರ ರಿಯಾಕ್ಷನ್ ಹೇಗಿತ್ತು? ಅಬ್ಬಾ, ದೇಶದಾದ್ಯಂತ, ಅದರಲ್ಲೂ ಯುವಕರಲ್ಲಿ ಒಂದು ಹೊಸ ಜೋಶ್ ಬಂದ್ಬಿಡ್ತು. ಈತ ಬ್ರಿಟಿಷ್ ಸರ್ಕಾರ ಇದನ್ನ ಒಂದು ದೊಡ್ಡ ಸವಾಲು ಅಂತ ನೋಡಿ ತನ್ನ ನಿಲುವನ್ನ ಇನ್ನಷ್ಟು ಕಠಿಣ ಮಾಡಿಕೊಳ್ತು. ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಭಾರತದ ಈ ನಿರ್ಧಾರ ಬೇರೆ ದೇಶಗಳಲ್ಲಿ ನಡೀತಿದ್ದ ಸ್ವಾತಂತ್ರ್ಯ ಹೋರಾಟಗಳಿಗೆ ದೊಡ್ಡ ಸ್ಫೂರ್ತಿಯಾಯಿತು. ಹಾಗಿದ್ರೆ ಇದರ ಲಾಂಗ್ ಟರ್ಮ್ ಎಫೆಕ್ಟ್ ಏನು? ಮೊದಲನೇದಾಗಿ, ಇದು ಸ್ವಾತಂತ್ರ್ಯ ಹೋರಾಟವನ್ನ 1929ಕ್ಕಿಂತ ಮೊದಲು ಮತ್ತು 1929ರ ನಂತರ ಅಂತ 2 ಭಾಗ ಮಾಡಿತು. ಇದು ಗಾಂಧೀಜಿಯವರ ಸತ್ಯಾಗ್ರಹಗಳಿಗೆ ದೊಡ್ಡ ಶಕ್ತಿ ತುಂಬಿತು.
ನೆಹರು ಮತ್ತು ಬೋಸ್ ಅವರ ನಾಯಕತ್ವವನ್ನ ಗಟ್ಟಿಗೊಳಿಸಿತು. ಎಲ್ಲಕ್ಕಿಂತ ಮುಖ್ಯವಾಗಿ 1947ರಲ್ಲಿ ನಮಗೆ ಸಿಕ್ಕ ಸ್ವಾತಂತ್ರ್ಯಕ್ಕೆ ಸೈದ್ಧಾಂತಿಕ ಅಡಿಪಾಯ ಹಾಕಿಕೊಟ್ಟಿದ್ದು ಇದೇ ಲಾಹೋರ್ ಅಧಿವೇಶನ. ಹಾಗಿದ್ರೆ ಕೊನೆಗೆ ನಾವೇನು ಅರ್ಥ ಮಾಡ್ಕೋಬೇಕು? ನೋಡಿ, ಲಾಹೋರ್ ಅಧಿವೇಶನ ಅಂದ್ರೆ ಕೇವಲ ಕೆಲವು ನಾಯಕರು ಸೇರಿ ಮಾಡಿದ ಒಂದು ರಾಜಕೀಯ ಸಭೆ ಆಗಿರಲಿಲ್ಲ. ಅದಕ್ಕಿಂತ ಮಿಗಿಲಾಗಿ ಅದು ಇಡೀ ದೇಶದ ಯೋಚನಾ ಲಹರಿಯಲ್ಲೇ ಆದ ಒಂದು ದೊಡ್ಡ ಬದಲಾವಣೆ. ಗುಲಾಮಗಿರಿಯ ಮನಸ್ಥಿತಿಯಿಂದ ಹೊರಬಂದು ನಾವು ಸ್ವತಂತ್ರರು ಅನ್ನೋ ಭಾವನೆಯನ್ನ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಬಿತ್ತಿದ ಕ್ಷಣ ಅದು. ಅಂತಿಮವಾಗಿ ಹೇಳೋದಾದ್ರೆ, ಲಾಹೋರ್ನ ಪೂರ್ಣ ಸ್ವರಾಜ್ ಘೋಷಣೆ ಅನ್ನೋದು ಕೇವಲ ಒಂದು ರಾಜಕೀಯ ನಿರ್ಣಯ ಆಗಿರಲಿಲ್ಲ, ಅದು ಇಡೀ ರಾಷ್ಟ್ರದ ಸ್ವಾಭಿಮಾನದ ಘೋಷಣೆಯಾಗಿತ್ತು. ಇಷ್ಟೆಲ್ಲ ಇತಿಹಾಸ ತಿಳಿದ ಮೇಲೆ ನಮಗೊಂದು ಪ್ರಶ್ನೆ ಮೂಡುತ್ತೆ. ರಾಜಕೀಯವಾಗಿ ನಾವು ಸ್ವತಂತ್ರರಾಗಿದ್ದೇವೆ, ಸರಿ. ಆದ್ರೆ ಇವತ್ತಿನ ದಿನದಲ್ಲಿ 21ನೇ ಶತಮಾನದಲ್ಲಿ ಪೂರ್ಣ ಸ್ವರಾಜ್ ಅಂದ್ರೆ ನಿಜವಾಗಿಯೂ ಏನು? ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಬೌದ್ಧಿಕವಾಗಿ ನಾವು ಸಂಪೂರ್ಣ ಸ್ವತಂತ್ರರಾಗಿದ್ದೇವೆಯಾ? ಇದು ನಾವೆಲ್ಲರೂ ಯೋಚಿಸಬೇಕಾದ ಪ್ರಶ್ನೆ. ನಮಸ್ಕಾರ. ಇತಿಹಾಸದಲ್ಲಿ ಕೆಲವೊಂದು ಸಲ ತುಂಬಾನೇ ಸರಳ ಅಂತ ಅನಿಸೋ ವಸ್ತುಗಳು ದೊಡ್ಡ ದೊಡ್ಡ ಬದಲಾವಣೆಗಳಿಗೆ ನಾಂದಿ ಹಾಡ್ತವೆ. ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋದು ಅಂಥದ್ದೇ ಒಂದು ಕಥೆಯ ಬಗ್ಗೆ. ಕೇವಲ ಒಂದು ಹಿಡಿ ಉಪ್ಪನ್ನು ಬಳಸಿ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲುಗಾಡಿಸಿದ ಒಂದು ಚಳುವಳಿಯ ಕಥೆ ಇದು. ಹೌದು, ಕೇಳಕ್ಕೆ ಆಶ್ಚರ್ಯ ಆಗ್ಬೋದಲ್ವಾ? ಜಗತ್ತನ್ನೇ ಆಳ್ತಿದ್ದ ಅಂತಹ ಬಲಿಷ್ಠ ಸಾಮ್ರಾಜ್ಯವನ್ನ ಕೇವಲ ಒಂದು ಹಿಡಿ ಉಪ್ಪು ಹೇಗೆ ನಡುಗ್ಸೋಕ್ ಸಾಧ್ಯ? ಇದರ ಹಿಂದಿನ ಕತೆ ನಿಜಕ್ಕೂ ಅದ್ಭುತವಾಗಿದೆ. ಬನ್ನಿ, ಇದರ ಉತ್ತರವನ್ನು ಒಟ್ಟಿಗೆ ಹುಡುಕೋಣ. ನೋಡಿ, ಈ ಮಹಾನ್ ಚಳುವಳಿ ಏನೂ ಒಂದೇ ದಿನದಲ್ಲಿ ಶುರುವಾಗಿದ್ದಲ್ಲ. ಇದರ ಹಿಂದೆ ಸುಮಾರು 1 ದಶಕದ ಕಾಲ ಭಾರತೀಯರ ಮನಸ್ಸಲ್ಲಿ ಬೇರೂರಿದ್ದ ಸಿಟ್ಟು, ನಿರಾಶೆ ಮತ್ತೆ ಸ್ವಾತಂತ್ರ್ಯದ ಕಿಚ್ಚು ಎಲ್ಲವೂ ಅಡಗಿತ್ತು. 1919ರ ರೌಲತ್ ಕಾಯ್ದೆಯ ಅನ್ಯಾಯ, ಆಮೇಲೆ ಜಲಿಯನ್ ವಾಲಾಬಾಗ್ನಲ್ಲಿ ನಡೆದ ಆ ಭೀಕರ ನರಮೇಧ, ಆಮೇಲೆ ಅಸಹಕಾರ ಚಳವಳಿಯಿಂದಾದ ನಿರಾಸೆ, ಇದೆಲ್ಲವೂ ಜನರ ಮನಸ್ಸಲ್ಲಿ ಕುದಿತಾ ಇತ್ತು. ಇಷ್ಟೆಲ್ಲ ಸಾಕಾಗಲ್ಲ ಅನ್ನೋ ಹಾಗೆ ಬ್ರಿಟಿಷರು ದಿನನಿತ್ಯದ ಬಳಕೆಯ ಉಪ್ಪಿನ ಮೇಲೂ ವಿಪರೀತ ತೆರಿಗೆ ಹಾಕಿ ಭಾರತೀಯರೇ ಉಪ್ಪು ತಯಾರಿಸೋದನ್ನ ನಿಷೇಧಿಸಿದ್ರು. ಇದು ಜನರ ಸಹನೆಯ ಕಟ್ಟೆ ಒಡೆದು ಆಕ್ರೋಶಕ್ಕೆ ತುಪ್ಪ ಸುರಿದ ಹಾಗಾಯಿತು. ಇಡೀ ದೇಶದಲ್ಲಿ ಹೀಗೆ ಹರಡಿದ್ದ ಆಕ್ರೋಶದ ಕಿಡಿಗೆ ಅಗ್ನಿಸ್ಪರ್ಶ ನೀಡಿದ್ದು ಗಾಂಧೀಜಿಯವರ ಐತಿಹಾಸಿಕ ದಾಂಡಿ ಯಾತ್ರೆ. ಈ ಒಂದೇ ಒಂದು ಹೆಜ್ಜೆ ಇಡೀ ದೇಶದಲ್ಲಿ ಸ್ವಾತಂತ್ರ್ಯದ ಜ್ವಾಲೆಯನ್ನು ಹೊತ್ತಿಸಿತು. ಈ ಐತಿಹಾಸಿಕ ಹೋರಾಟ ಶುರುವಾಗಿದ್ದು ಎಷ್ಟು ಜನರಿಂದ ಗೊತ್ತಾ? ಕೇವಲ 78 ಜನ. ಹೌದು, ಗಾಂಧೀಜಿಯವರ ಮೇಲೆ ಅಚಲ ನಂಬಿಕೆ ಇಟ್ಟಿದ್ದ ಈ 78 ಅನುಯಾಯಿಗಳು ಭಾರತದ ಇತಿಹಾಸವನ್ನೇ ಬದಲಾಯಿಸೋ ಪಯಣಕ್ಕೆ ಮೊದಲ ಹೆಜ್ಜೆ ಇಟ್ರು. ಅವರ ದಾರಿ ಕೂಡ ಸಣ್ಣದೇನೂ ಆಗಿರಲಿಲ್ಲ. ಸಬರಮತಿ ಆಶ್ರಮದಿಂದ ದಾಂಡಿ ಕರಾವಳಿಯವರೆಗೆ ಬರೋಬ್ಬರಿ 240 ಮೈಲಿ, ಅಂದ್ರೆ ಸುಮಾರು 385 ಕಿಲೋಮೀಟರ್ಗಳ ಕಠಿಣ ನಡಿಗೆ. ಇದು ಅವರ ಸಂಕಲ್ಪ ಎಷ್ಟೊಂದು ದೃಢವಾಗಿತ್ತು ಅನ್ನೋದಕ್ಕೆ ಸಾಕ್ಷಿ. ಬರೋಬ್ಬರಿ 24 ದಿನಗಳ ಕಾಲ ಬಿಸಿಲು, ಚಳಿ ಯಾವುದನ್ನೂ ಲೆಕ್ಕಿಸದೆ ಈ ಯಾತ್ರೆ ಸಾಗಿತ್ತು. ಇದು ಕೇವಲ ಒಂದು ನಡಿಗೆಯಾಗಿರಲಿಲ್ಲ, ಬದಲಿಗೆ ಬ್ರಿಟಿಷ್ ಸಾಮ್ರಾಜ್ಯದ ಬುಡಕ್ಕೆ ನೀರು ತಲುತ್ತಿದ್ದ ಒಂದು ಸ್ಪಷ್ಟ ಎಚ್ಚರಿಕೆಯಾಗಿತ್ತು. ಗಾಂಧೀಜಿಯವರ ಈ ಮಾತುಗಳೇ ನೋಡಿ ಇಡೀ ಚಳುವಳಿ ಹಿಂದಿನ ತತ್ವ. ಅನ್ಯಾಯದ ಕಾನೂನಿಗೆ ತಲೆಬಾಗೋದು ತಪ್ಪೋ, ಅದನ್ನ ಮುರಿಯೋದೇ ನಮ್ಮ ಧರ್ಮ ಮತ್ತು ಕರ್ತವ್ಯ ಅನ್ನೋ ಸಂದೇಶ ತುಂಬಾನೇ ಸ್ಪಷ್ಟವಾಗಿತ್ತು. ಗಾಂಧೀಜಿ ದಾಂಡಿಯಲ್ಲಿ ಒಂದು ಹಿಡಿ ಉಪ್ಪನ್ನು ಕೈಗೆತ್ತುಕೊಂಡು ಕಾನೂನು ಮುರಿದ ಆ ಒಂದು ಕ್ಷಣ ಇದೆಯಲ್ಲ, ಅದು ಇಡೀ ದೇಶದಲ್ಲಿ ಪ್ರತಿರೋಧದ ಒಂದು ಸುನಾಮಿಯನ್ನೇ ಎಬ್ಬಿಸಿತು. ಈ ಹೋರಾಟ ಕೇವಲ ಉಪ್ಪಿಗೆ ಸೀಮಿತವಾಗಲಿಲ್ಲ, ದೇಶದ ಮೂಲೆ ಮೂಲೆಗೂ ಬೇರೆ ಬೇರೆ ರೂಪಗಳಲ್ಲಿ ಹರಡಿತು. ಜನರು ತಮ್ಮದೇ ಆದ ರೀತಿಯಲ್ಲಿ ಹೋರಾಟಕ್ಕೆ ಇಳಿದ್ರು. ಕರಾವಳಿ ತೀರದ ಜನ ಉಪ್ಪು ತಯಾರಿಸಿದ್ರೆ, ಹಳ್ಳಿಗಳಲ್ಲಿದ್ದ ಜನ ಅರಣ್ಯ ಕಾನೂನನ್ನ ಮುರಿದ್ರು. ರೈತರು ನಾವು ತೆರಿಗೆ ಕಟ್ಟಲ್ಲ ಅಂದ್ರು. ವಿದೇಶಿ ವಸ್ತುಗಳನ್ನ ಬಹಿಷ್ಕರಿಸಲಾಯಿತು. ಪ್ರತಿಯೊಂದು ಕ್ರಿಯೆಯೂ ಅಹಿಂಸಾತ್ಮಕ ಪ್ರತಿರೋಧದ ಸಂಕೇತವಾಗಿತ್ತು. ಈ ಚಳುವಳಿಯ ನಿಜವಾದ ಯಶಸ್ಸು ಅಡಗಿದ್ದೇ ಜನಭಾಗವಹಿಸುವಿಕೆಯಲ್ಲಿ. ಮಹಿಳೆಯರು, ರೈತರು, ವಿದ್ಯಾರ್ಥಿಗಳು, ಕಾರ್ಮಿಕರು ಅಷ್ಟೇ ಯಾಕೆ, ಬುಡಕಟ್ಟು ಸಮುದಾಯದವರು ಸೇರಿದಂತೆ ಸಮಾಜದ ಪ್ರತಿಯೊಂದು ವರ್ಗವೂ ಈ ಹೋರಾಟದಲ್ಲಿ ಒಂದಾಯಿತು. ಇದು ನಿಜವಾದ ಅರ್ಥದಲ್ಲಿ ಒಂದು ಜನಚಳುವಳಿಯಾಗಿ ಬದಲಾಯಿತು. ಚಳುವಳಿಯೇ ಎಷ್ಟರ ಮಟ್ಟಿಗೆ ಹರಡಿತ್ತು ಅನ್ನೋದಕ್ಕೆ ಈ ಒಂದು ನಂಬರ್ ಸಾಕು. ಬ್ರಿಟಿಷ್ ಸರ್ಕಾರ ಬರೋಬ್ಬರಿ 90,000ಕ್ಕೂ ಹೆಚ್ಚು ಸ್ವಾತಂತ್ರ್ಯ ಯೋಧರನ್ನು ಬಂಧಿಸಿತು. ಯೋಚನೆ ಮಾಡಿ, ಗಾಂಧೀಜಿ, ನೆಹರು, ಪಟೇಲ್ ಸೇರಿದಂತೆ ಬಹುತೇಕ ಎಲ್ಲ ಪ್ರಮುಖ ನಾಯಕರು ಜೈಲ್ ಸೇರಿದ್ರು. ಇಷ್ಟೊಂದು ದೊಡ್ಡ ಮಟ್ಟದ ಜನಶಕ್ತಿಯನ್ನ ನೋಡಿ ಬ್ರಿಟಿಷ್ ಸರ್ಕಾರಕ್ಕೆ ಅಕ್ಷರಶಃ ನಡುಕ ಹುಟ್ಟಿತ್ತು. ಕೊನೆಗೂ ಅವರು ಮಣಿಯಲೇಬೇಕಾಯಿತು.
ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಅವರು ಭಾರತೀಯ ನಾಯಕರನ್ನ ಸಮಾನರು ಅಂತ ಪರಿಗಣಿಸಿ ಮಾತುಕತೆಯ ಮೇಜಿಗೆ ಕರೆದರು. 1931ರಲ್ಲಿ ನಡೆದ ಗಾಂಧಿ ಎರ್ವಿನ್ ಒಪ್ಪಂದ ಒಂದು ಮಹತ್ವದ ತಿರುವು. ಒಂದ್ ಕಡೆ ಸರ್ಕಾರ ರಾಜಕೀಯ ಕೈದಿಗಳನ್ನ ಬಿಡುಗಡೆ ಮಾಡೋಕೆ ಮತ್ತು ಸ್ವಲ್ಪ ಮಟ್ಟಿಗೆ ಉಪ್ಪು ತಯಾರಿಸಲು ಅನುಮತಿ ಕೊಡೋಕೆ ಒಪ್ಪಿಕೊಂತು. ಮತ್ತೊಂದ್ ಕಡೆ ಗಾಂಧೀಜಿ ಚಳುವಳಿಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸೋಕೆ ಒಪ್ಕೊಂಡ್ರು. ಆದ್ರೆ ಆ ದುಂಡು ಮೇಜಿನ ಸಮ್ಮೇಳನ ವಿಫಲವಾದಾಗ ಗಾಂಧೀಜಿ 1932ರಲ್ಲಿ ಮತ್ತೆ ಚಳುವಳಿಗೆ ಕರೆ ಕೊಟ್ರು. ಈ ಬಾರಿ ಬ್ರಿಟಿಷರ ದಬ್ಬಾಳಿಕೆ ಇನ್ನೂ ಕ್ರೂರವಾಗಿತ್ತು. ಆದ್ರೂ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚು ಮಾತ್ರ ಆರ್ಲೇ ಇಲ್ಲ. ಸರಿ, ಈ ಚಳುವಳಿ ತಕ್ಷಣಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ತಂದುಕೊಡಲಿಲ್ಲ, ಅದು ನಿಜ. ಆದರೆ ಇದು ಭಾರತದ ಇತಿಹಾಸದ ಮೇಲೆ ಮತ್ತು ಇಡೀ ಜಗತ್ತಿನ ಹೋರಾಟಗಳ ಮೇಲೆ ಅಳಿಸಲಾಗದ ಒಂದು ಹೆಜ್ಜೆ ಗುರುತನ್ನು ಮೂಡಿಸಿತು. ಇದರ ಪರಿಣಾಮಗಳನ್ನ ನೋಡ್ತಾ ಹೋದ್ರೆ ಮೊದಲನೇದಾಗಿ ಇದು ಬ್ರಿಟಿಷ್ ಆಡಳಿತವನ್ನ ಆರ್ಥಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ದುರ್ಬಲಗೊಳಿಸಿತು. ಎರಡನೇದಾಗಿ ಇದು ಜನಸಾಮಾನ್ಯರನ್ನ ಎಚ್ಚರಿಸಿ ಹೋರಾಟವನ್ನ ಒಂದು ನಿಜವಾದ ಜನಚಳುವಳಿಯಾಗಿ ಪರಿವರ್ತಿಸಿತು. ಅಷ್ಟೇ ಅಲ್ಲ, ಮಾರ್ಟಿನ್ ಲೂಥರ್ ಕಿಂಗ್ ಅವರಂತಹ ಜಾಗತಿಕ ನಾಯಕರಿಗೆ ಅಹಿಂಸಾತ್ಮಕ ಹೋರಾಟಕ್ಕೆ ಸ್ಫೂರ್ತಿಯಾಯಿತು. ಹಾಗೂ ಮುಖ್ಯವಾಗಿ 1942ರ ಭಾರತ ಬಿಟ್ಟು ತಲಗಿ ಚಳುವಳಿಗೆ ಒಂದು ಭದ್ರ ಬುನಾದಿ ಹಾಕಿಕೊಟ್ಟು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಕಾಡುತ್ತೆ. ಅಂದು ಇಡೀ ಸಾಮ್ರಾಜ್ಯವನ್ನೇ ನಡಗಿಸಿದ ಆ ಅಹಿಂಸೆಯ ಶಕ್ತಿಗೆ ಇವತ್ತಿನ ಜಟಿಲ ಜಗತ್ತಿನಲ್ಲಿಯೂ ಅಷ್ಟೇ ಪ್ರಸ್ತುತತೆ ಇದೆಯಾ? ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ ಅಲ್ವಾ? ನಮಸ್ಕಾರ. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಒಂದು ಬಹುಮುಖ್ಯ ತಿರುವು ಕೊಟ್ಟ ಘಟನೆಯ ಬಗ್ಗೆ ಇವತ್ತು ಮಾತಾಡೋಣ. ಯೋಚನೆ ಮಾಡಿ, ನಾವು ಪ್ರತಿದಿನ ಬಳಸೋ ಒಂದು ತುಂಬಾನೇ ಸಾಮಾನ್ಯ ವಸ್ತು, ಒಂದು ಹಿಡಿ ಉಪ್ಪು. ಹೌದು, ಇದು ನಂಬೋಕೆ ಕಷ್ಟ ಆದ್ರೂ ಸತ್ಯ. ಒಂದು ಹಿಡಿ ಉಪ್ಪು ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯದನ್ನೇ ಅಲ್ಲಾಡಿಸಿಬಿಟ್ಟಿತ್ತು. ಅದು ಹೇಗೆ ಸಾಧ್ಯವಾಯಿತು? ಬನ್ನಿ ಇದರ ಹಿಂದಿನ ಕಥೆಯನ್ನ ನೋಡೋಣ. ಸರಿ, ಹಾಗಾದ್ರೆ ಎಲ್ಲಕ್ಕಿಂತ ಮೊದಲನೇ ಪ್ರಶ್ನೆ, ಇಷ್ಟೆಲ್ಲಾ ವಿಷಯಗಳಿದ್ದಾಗ ಗಾಂಧೀಜಿ ಯಾಕೆ ಉಪ್ಪನ್ನೇ ಆಯ್ಕೆ ಮಾಡ್ಕೊಂಡ್ರು? ಇದೊಂದು ಅದ್ಭುತವಾದ ರಾಜಕೀಯ ತಂತ್ರಗಾರಿಕೆ. ನೋಡಿ, ಈ ಇಡೀ ಹೋರಾಟದ ಮೂಲ ಇರೋದೇ ಈ ಎರಡು ದೃಷ್ಟಿಕೋನಗಳ ಸಂಘರ್ಷದಲ್ಲಿ. ಒಂದ್ ಕಡೆ ಬ್ರಿಟಿಷರಿಗೆ ಉಪ್ಪಿನ ಮೇಲಿನ ತೆರಿಗೆ ಕೇವಲ ಹಣಗಳಿಸೋ ಮಾರ್ಗವಾಗಿತ್ತು ಮತ್ತು ತಮ್ಮ ಅಧಿಕಾರದ ಸಂಕೇತವಾಗಿತ್ತು. ಆದ್ರೆ ಇನ್ನೊಂದ್ ಕಡೆ ಭಾರತೀಯರಿಗೆ ಇದು ಬದುಕಿನ ಮೂಲಭೂತ ಅವಶ್ಯಕತೆಯಾದ ಉಪ್ಪಿನ ಮೇಲೆ ಹಾಕಿದ ತೆರಿಗೆ, ಅಂದ್ರೆ ತಮ್ಮ ಜೀವನದ ಮೇಲೆಯೇ ಮಾಡಿದ ನೇರ ದಾಳಿಯ ಹಾಗೆ ಕಾಣಿಸ್ತಿತ್ತು. ಈ ಉಪ್ಪಿನ ಕಾನೂನು ಎಷ್ಟೊಂದು ಕ್ರೂರವಾಗಿತ್ತು ಅಂದ್ರೆ ಉಪ್ಪನ್ನ ತಯಾರಿಸೋದು, ಮಾರಾಟ ಮಾಡೋದು ಎಲ್ಲವೂ ಬ್ರಿಟಿಷರ ಹಿಡಿತದಲ್ಲಿತ್ತು. ಅಷ್ಟೇ ಅಲ್ಲ, ಭಾರತೀಯರು ತಮ್ಮದೇ ನೆಲದಲ್ಲಿ, ತಮ್ಮದೇ ಕಡಲತೀರದಲ್ಲಿ ಉಪ್ಪು ತಯಾರಿಸಿಕೊಂಡ್ರೂ ಅದಕ್ಕೂ ತೆರಿಗೆ ಕಟ್ಟಬೇಕಿತ್ತು. ಇದ್ರಿಂದ ಬಡವರ ಮೇಲೆ ಎಂತಹ ದೊಡ್ಡ ಆರ್ಥಿಕ ಹೊರೆ ಬಿದ್ದಿರಬೇಡ. ಹಾಗಾಗಿ ಈ ಕಾನೂನನ್ನ ಪ್ರಶ್ನಿಸೋದು ಅಂದ್ರೆ ನೇರವಾಗಿ ಬ್ರಿಟಿಷ್ ಆಡಳಿತವನ್ನೇ ಪ್ರಶ್ನಿಸಿದ ಹಾಗೆ. ಈ ಅನ್ಯಾಯದ ವಿರುದ್ಧ ಗಾಂಧೀಜಿಯವರ ಉತ್ತರ ಒಂದು ಕ್ರಾಂತಿಕಾರಿ ಹೆಜ್ಜೆಯಾಗಿತ್ತು. ಅದೇ ಈ ಐತಿಹಾಸಿಕ ಪಾದಯಾತ್ರೆ. ಇದು ಕೇವಲ ನಡಿಗೆಯಾಗಿರಲಿಲ್ಲ, ಇಡೀ ದೇಶವನ್ನು ಒಗ್ಗೂಡಿಸಿದ ಒಂದು ದೊಡ್ಡ ಅಭಿಯಾನವಾಗಿತ್ತು. ಈ ಯಾತ್ರೆಯ ಹಾದಿ ಹೀಗಿತ್ತು ನೋಡಿ. 1930ರ ಆರಂಭದಲ್ಲಿ ಗಾಂಧೀಜಿ ಬ್ರಿಟಿಷರ ಮುಂದೆ 11 ಬೇಡಿಕೆಗಳನ್ನು ಇಟ್ರು. ಅದಕ್ಕೆ ಉತ್ತರ ಸಿಗದಿದ್ದಾಗ ಮಾರ್ಚ್ 12ರಂದು ಸಾಬರಮತಿ ಆಶ್ರಮದಿಂದ ಯಾತ್ರೆ ಶುರುವಾಯಿತು ಮತ್ತು ಕೊನೆಗೆ ಏಪ್ರಿಲ್ 6ರಂದು ದಾಂಡಿ ತಲುಪಿ ಉಪ್ಪಿನ ಕಾನೂನನ್ನು ಮುರಿಯುವುದರೊಂದಿಗೆ ತನ್ನ ಗುರಿಯನ್ನು ಮುಟ್ಟಿತು. ಈ ಮಹಾನ್ ಯಾತ್ರೆ ಶುರುವಾದಾಗ ಗಾಂಧೀಜಿ ಜೊತೆಗಿದ್ದುದು ಕೇವಲ 78 ಜನ ದೃಢನಿಷ್ಠೆಯ ಸತ್ಯಾಗ್ರಹಿಗಳು ಮಾತ್ರ. ಈ ಸಣ್ಣ ತಂಡ ಗುರಿ ಮುಟ್ಟೋಕೆ ತೆಗೆದುಕೊಂಡ ಸಮಯ ಬರೋಬ್ಬರಿ 24 ದಿನಗಳು. ಒಟ್ಟಾರೆಯಾಗಿ ಅವರು ನಡೆದಿದ್ದು ಸುಮಾರು 390 ಕಿಲೋಮೀಟರ್. ಇದು ಕೇವಲ ಒಂದು ಪ್ರಯಾಣ ಆಗಿರ್ಲಿಲ್ಲ, ಇದೊಂದು ಸಂಕಲ್ಪದ ಯಾತ್ರೆಯಾಗಿತ್ತು. ನಿಜ, ಅದಕ್ಕೆ ಹೇಳೋದು ಇದು ಬರೀ ಒಂದು ನಡಿಗೆ ಆಗಿರ್ಲಿಲ್ಲ ಅಂತ. ಗಾಂಧೀಜಿ ದಾರಿಯಲ್ಲಿ ಸಿಕ್ಕ ಪ್ರತಿಯೊಂದು ಹಳ್ಳಿಯ ಜನರ ಮನಸ್ಸು ಗೆಲ್ಲುತ್ತಾ ಅವರಿಗೆ ಅಹಿಂಸೆ, ಸ್ವಾವಲಂಬನೆ ಮತ್ತು ಸತ್ಯದ ಬಗ್ಗೆ ಪಾಠ ಹೇಳ್ತಾ ಸಾಗಿದ್ರು. ಇದೊಂದು ರೀತಿ ಇಡೀ ದೇಶವನ್ನು ಎಚ್ಚರಗೊಳಿಸುವ ಅಭಿಯಾನವಾಗಿತ್ತು. ಇನ್ನು ಯಾತ್ರೆಯ ಕೊನೆಯಲ್ಲಿ ಆ ನಿರ್ಣಾಯಕ ಕ್ಷಣ ಬಂದೇ ಬಿಟ್ಟು. ಒಂದು ಸಣ್ಣ ಕೃತ್ಯ ಇಡೀ ದೇಶದಲ್ಲಿ ಒಂದು ದೊಡ್ಡ ದಂಗೆಯ ಕಿಡಿಯನ್ನು ಹೊತ್ತಿಸಿತ್ತು. ಆ ದಿನ, ಆ ಜಾಗ, ಏಪ್ರಿಲ್ 6, 1930, ದಾಂಡಿಯಾ ಕಡಲ ತೀರ. ಆ ದಿನ ಗಾಂಧೀಜಿ ಕೆಳಗೆ ಬಗ್ಗಿ ಸಮುದ್ರ ತೀರದಲ್ಲಿದ್ದ ಒಂದು ಹಿಡಿ ಉಪ್ಪನ್ನು ಕೈಗೆಟ್ಟಿಕೊಂಡ್ರು. ಅಷ್ಟೇ.
ಆ ಒಂದು ಸಾಂಕೇತಿಕ ನಡೆ ಇಡೀ ದೇಶಕ್ಕೆ ಬ್ರಿಟಿಷರ ಕಾನೂನನ್ನು ಮುರಿಯಿರಿ ಅನ್ನೋ ಸ್ಪಷ್ಟ ಕರೆಯಾಗಿತ್ತು. ಇದರ ಪರಿಣಾಮ ಹೇಗಿತ್ತು ಅಂದ್ರೆ ದೇಶದ ಮೂಲೆ ಮೂಲೆಯಲ್ಲೂ ಲಕ್ಷಾಂತರ ಜನ ಉಪ್ಪಿನ ಕಾನೂನನ್ನು ಮುರಿಯೋಕೆ ಶುರು ಮಾಡಿದ್ರು. ಇದರಿಂದ ಹೆದರಿದ ಬ್ರಿಟಿಷ್ ಸರ್ಕಾರ ಸುಮಾರು 95,000ಕ್ಕೂ ಹೆಚ್ಚು ಜನರನ್ನು ಬಂಧಿಸಿ ಜೈಲಿಗೆ ಹಾಕಿತ್ತು. ಆದರೆ ಈ ಚಳುವಳಿಯ ನಿಜವಾದ ಶಕ್ತಿ ಇದ್ದಿದ್ದು ಅದರ ಏಕತೆಯಲ್ಲಿ. ಮಹಿಳೆಯರು, ರೈತರು, ಕಾರ್ಮಿಕರು, ವ್ಯಾಪಾರಿಗಳು, ಯುವಕರು ಹೀಗೆ ಸಮಾಜದ ಪ್ರತಿಯೊಂದು ವರ್ಗದ ಜನರು ಇದರಲ್ಲಿ ಭಾಗವಹಿಸಿದ್ರು. ನಿಜವಾದ ಅರ್ಥದಲ್ಲಿ ಇದೊಂದು ಜನಚಳುವಳಿಯಾಗಿತ್ತು. ಸರಿ, ಇಷ್ಟೊಂದು ಜನಸಮೂಹವನ್ನು ಒಟ್ಟಿಗೆ ಹಿಡಿದಿಟ್ಟಿದ್ದ ಶಕ್ತಿ ಯಾವುದು? ಅದೇ ಗಾಂಧೀಜಿಯವರ ತತ್ವಶಾಸ್ತ್ರ. ಆ ತತ್ವಗಳಲ್ಲಿ ಮೊದಲನೆಯದು ಅಹಿಂಸೆ. ಅಹಿಂಸೆ ಅಂದ್ರೆ ಕೇವಲ ಹಿಂಸೆ ಮಾಡದೇ ಇರುವುದು ಅಂತಲ್ಲ. ಗಾಂಧೀಜಿಯವರ ದೃಷ್ಟಿಯಲ್ಲಿ ಇದು ಎದುರಾಳಿಯನ್ನು ನಾಶ ಮಾಡುವ ಬದಲು ಸತ್ಯ ಮತ್ತು ನೈತಿಕತೆಯ ಶಕ್ತಿಯಿಂದ ಅವರ ಮನಸ್ಸನ್ನೇ ಪರಿವರ್ತಿಸುವ ಒಂದು ಪ್ರಬಲವಾದ ಅಸ್ತ್ರವಾಗಿತ್ತು. ಹಾಗೆಯೇ ಸ್ವರಾಜ್ಯ ಅಂದ್ರೆ ಬರೀ ಬ್ರಿಟಿಷ್ರಿಂದ ಸ್ವಾತಂತ್ರ್ಯ ಪಡೆಯೋದು ಮಾತ್ರ ಆಗಿರ್ಲಿಲ್ಲ. ಅದು ಸ್ವಯಂ ಶಿಸ್ತು, ಸ್ವಾವಲಂಬನೆ ಅಂದ್ರೆ ನಮ್ಮ ಕಾಲ್ಮೇಲೆ ನಾವು ನಿಲ್ಲೋದು ಮತ್ತು ಒಂದು ನೈತಿಕ ಆಡಳಿತವನ್ನು ಸ್ಥಾಪಿಸುವುದಾಗಿತ್ತು. ಇದು ಹೊರಗಿನ ಮತ್ತು ಒಳಗಿನ ಎರಡೂ ರೀತಿಯ ಸ್ವಾತಂತ್ರ್ಯದ ಪರಿಕಲ್ಪನೆ. ಈ ಚಳುವಳಿಯ ಸದ್ದು ಕೇವಲ ಭಾರತಕ್ಕೆ ಸೀಮಿತವಾಗಿರ್ಲಿಲ್ಲ. ಇದರ ಪ್ರತಿಧ್ವನಿ ಇಡೀ ಜಗತ್ತಿನಾದ್ಯಂತ ಕೇಳಿಸಿತ್ತು. ಆ ಕಾಲದಲ್ಲೇ ದಿ ನ್ಯೂಯಾರ್ಕ್ ಟೈಮ್ಸ್, ಟೈಮ್ ಮ್ಯಾಗಝೀನ್ನಂಥ ಪ್ರಮುಖ ಅಂತಾರಾಷ್ಟ್ರೀಯ ಪತ್ರಿಕೆಗಳು ಈ ಯಾತ್ರೆಯ ಬಗ್ಗೆ ವ್ಯಾಪಕವಾಗಿ ಬರೆದು, ಇದರಿಂದ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಜಾಗತಿಕ ವೇದಿಕೆ ಸಿಕ್ಕಂತಾಯ್ತು. ಈ ಅಹಿಂಸಾತ್ಮಕ ಪ್ರತಿರೋಧದ ತಂತ್ರ ಇದೆಯಲ್ಲ, ಇದು ಜಗತ್ತಿನಾದ್ಯಂತ ಅನೇಕ ಹೋರಾಟಗಾರರಿಗೆ ದಾರಿದೀಪವಾಯಿತು. ಅಮೆರಿಕಾದಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಇರಬಹುದು, ದಕ್ಷಿಣ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇಲಾ ಇರಬಹುದು. ಹೀಗೆ ಹಲವಾರು ಸ್ವಾತಂತ್ರ್ಯ ಹೋರಾಟಗಳಿಗೆ ಇದು ಸ್ಫೂರ್ತಿ ನೀಡಿತು. ಹಾಗಾದ್ರೆ ಒಟ್ಟಾರೆಯಾಗಿ ಇದರ ಪರಿಣಾಮ ಏನಾಯ್ತು ಅಂತ ನೋಡೋದಾದ್ರೆ, ಉಪ್ಪಿನ ಯಾತ್ರೆ ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಿತು. ಅಹಿಂಸೆ ಅನ್ನೋದು ಪ್ರತಿಭಟನೆಗೆ ಒಂದು ಹೊಸ ಜಾಗತಿಕ ಮಾದರಿಯಾಯಿತು. ಅಷ್ಟೇ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದ್ರಿಂದ ಬ್ರಿಟಿಷರ ಮೇಲೆ ಒತ್ತಡ ಬಿದ್ದು ಗಾಂಧೀಜಿಯವರನ್ನು 2ನೇ ದುಂಡುಮೇಜಿನ ಸಮ್ಮೇಳನಕ್ಕೆ ಕರೆಯಲೇಬೇಕಾನಿ ಬಂತು. ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ಯೋಚನೆ ಮಾಡೋಣ. ಅಂದು ಒಂದು ಹಿಡಿ ಉಪ್ಪು ಇಡೀ ದೇಶವನ್ನೇ ಒಂದು ಮಾಡಿತ್ತು. ಹಾಗಾದ್ರೆ ಇವತ್ತಿನ ನಮ್ಮ ಜಗತ್ತಿನಲ್ಲಿ ಒಂದು ದೊಡ್ಡ ಬದಲಾವಣೆ ತರಲು ಜನರನ್ನು ಒಗ್ಗೂಡಿಸಬಲ್ಲ ಅಂಥ ಒಂದು ಸರಳವಾದ, ಶಕ್ತಿಯುತವಾದ ಸಂಕೇತ ಯಾವುದಿರಬಹುದು? ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ನಮಸ್ಕಾರ. ಇವತ್ತು ಭಾರತದ ಇತಿಹಾಸದ ಒಂದು ತುಂಬಾನೇ ನಿರ್ಣಾಯಕ ಘಟ್ಟದ ಬಗ್ಗೆ ಮಾತಾಡೋಣ. ಯೋಚನೆ ಮಾಡಿ, ಲಂಡನ್ನಲ್ಲಿ 3 ದೊಡ್ಡ ಸಭೆಗಳು ನಡೀತವೆ. ಇವು ಸುಮ್ಮನೆ ಮೀಟಿಂಗ್ಗಳಲ್ಲ, ಇಡೀ ಭಾರತ ಉಪಖಂಡದ ಭವಿಷ್ಯವನ್ನೇ ಬರೆಯೋಕೆ ಅಂತ ನಡೆದ ಸಭೆಗಳು. ಹೌದು, ನಾವು ಮಾತಾಡ್ತಿರೋದು ಪ್ರಸಿದ್ಧ ದುಂಡುಮೇಜಿನ ಸಮ್ಮೇಳನಗಳ ಬಗ್ಗೆ. ಆದ್ರೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ಅಲ್ವಾ? ಭಾರತದ ಭವಿಷ್ಯದ ಬಗ್ಗೆ ಚರ್ಚೆ ಮಾಡೋಕೆ ಸಾವಿರಾರು ಮೈಲಿ ದೂರ ಇರೋ ಲಂಡನ್ ಯಾಕೆ ಬೇಕಿತ್ತು? ಅಲ್ಲೇ ಯಾಕೆ ಈ ಸಭೆಗಳು ನಡೆದು? ಈ ಒಂದು ಪ್ರಶ್ನೆ ಇದೆಯಲ್ಲ, ಇದೇ ನಮ್ಮ ಇವತ್ತಿನ ಚರ್ಚೆಯ ಮೂಲ. ನೋಡಿ, ಈ ಸಮ್ಮೇಳನಗಳು ಏನೋ ಇದ್ದಕ್ಕಿದ್ದ ಹಾಗೆ ಆಗಿದ್ದಲ್ಲ. ಇದರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಆ ಕಾಲದಲ್ಲಿ ಭಾರತದಲ್ಲಿ ಸ್ವಾತಂತ್ರ್ಯದ ಕೂಗು ದಿನೇ ದಿನೇ ಜೋರಾಗ್ತಿತ್ತು. ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಏನಾದ್ರೂ ಒಂದು ಉತ್ತರ ಕೊಡಲೇಬೇಕಾದ ಅನಿವಾರ್ಯತೆ. ಹಾಗಾಗಿ ಲಂಡನ್ನಲ್ಲಿ ಈ ವೇದಿಕೆ ಸಿದ್ಧವಾಗಿದ್ದು, ಭಾರತದ ಆ ಒತ್ತಡಕ್ಕೆ ಬ್ರಿಟಿಷರು ಕೊಟ್ಟ ಒಂದು ಡೈರೆಕ್ಟ್ ರೆಸ್ಪಾನ್ಸ್ ಅಂತಾನೆ ಹೇಳ್ಬೋದು. ಸರಿ, ಹಾಗಿದ್ರೆ ಈ ಸಮ್ಮೇಳನಗಳವರೆಗೂ ಕಥೆ ಹೇಗೆ ಬಂತು ಅಂತ ನೋಡೋಣ ಬನ್ನಿ. ಶುರುವಾಗಿದ್ದು 1927ರಲ್ಲಿ. ಬ್ರಿಟಿಷರು ಸೈಮನ್ ಕಮಿಷನ್ ಅಂತ ಒಂದನ್ನ ಮಾಡ್ತಾರೆ. ಆದ್ರೆ ವಿಚಿತ್ರ ಅಂದ್ರೆ ಅದರಲ್ಲಿ ಒಬ್ಬ ಭಾರತೀಯ ಇರಲಿಲ್ಲ. ಭಾರತದ ಬಗ್ಗೆ ಚರ್ಚೆ ಮಾಡೋ ಕಮಿಷನ್ನಲ್ಲಿ ಭಾರತೀಯರೇ ಇಲ್ಲ ಅಂದ್ರೆ ಹೇಗೆ? ಸಹಜವಾಗಿಯೇ ಜನರಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ದೇಶದ ಮೂಲೆ ಮೂಲೆಯಲ್ಲೂ ಸೈಮನ್ ಗೋ ಬ್ಯಾಕ್ ಅನ್ನೋ ಘೋಷಣೆ ಮೊಳಗಿತು. ಇದು ಒಂದ್ ಕಡೆ ನಡೀತಿದ್ರೆ, ಇನ್ನೊಂದ್ ಕಡೆ 1930ರಲ್ಲಿ ಗಾಂಧೀಜಿಯವರು ನಾಗರಿಕ ಅಸಹಕಾರ ಚಳುವಳಿಯನ್ನೇ ಶುರು ಮಾಡಿಬಿಟ್ರು. ಬ್ರಿಟಿಷರಿಗೆ ಪರಿಸ್ಥಿತಿ ಕೈಮೀರಿ ಹೋಗ್ತಿತ್ತು. ಆಗ ಅವರಿಗೆ ಉಳಿದಿದ್ದು ಒಂದೇ ದಾರಿ, ಮಾತುಕತೆ. ಇದೇ ಕಾರಣಕ್ಕೆ ಲಂಡನ್ನಲ್ಲಿ ಮೊದಲ ದುಂಡು ಮೇಜಿನ ಸಮ್ಮೇಳನಕ್ಕೆ ವೇದಿಕೆ ಸಿದ್ಧವಾಯಿತು. ಈ ಮೊದಲ ಸಮ್ಮೇಳನದಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಅನ್ನೋದಕ್ಕಿಂತ ಯಾರು ಬಂದಿರಲಿಲ್ಲ ಅನ್ನೋದಿದೆಯಲ್ಲ, ಅದು ತುಂಬಾನೇ ಮುಖ್ಯ. ಯಾಕಂದ್ರೆ ಅಲ್ಲಿ ಒಂದು ಕುರ್ಚಿ ಖಾಲಿ ಇತ್ತು. ಆ ಖಾಲಿ ಕುರ್ಚಿಗೆ ಒಂದು ದೊಡ್ಡ ರಾಜಕೀಯ ಶಕ್ತಿನೇ ಇತ್ತು. ಬ್ರಿಟಿಷರ ಪ್ಲಾನ್ ನೋಡಿ,
ಭಾರತದಿಂದ ಸಾಧ್ಯವಾದಷ್ಟು ಬೇರೆ ಬೇರೆ ಧ್ವನಿಗಳನ್ನು ಒಂದೇ ಕಡೆ ಸೇರಿಸೋದು. ರಾಜ ಸಂಸ್ಥಾನಗಳಿಂದ ರಾಜರು, ಮುಸ್ಲಿಂ ಲೀಗ್ನವರು, ಸಿಖ್ಖರ ಪ್ರತಿನಿಧಿಗಳು, ಕ್ರಿಶ್ಚಿಯನ್ನರ ಪ್ರತಿನಿಧಿಗಳು, ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ದಲಿತ ವರ್ಗಗಳ ಪ್ರತಿನಿಧಿಗಳು, ಹೀಗೆ ಎಲ್ಲರನ್ನೂ ಕರೆದಿದ್ರು. ಅವರ ಉದ್ದೇಶ ಒಂದೇ, ಕಾಂಗ್ರೆಸ್ ಮಾತ್ರ ಇಡೀ ಭಾರತದ ಪ್ರತಿನಿಧಿ ಅಲ್ಲ ಅಂತ ಪ್ರೂವ್ ಮಾಡೋದು. ಆದರೆ ಇಷ್ಟೆಲ್ಲ ಜನ ಇದ್ರೂ ಆ ಸಭೆಯಲ್ಲಿ ಒಂದು ದೊಡ್ಡ ಕೊರತೆ ಇತ್ತು. ದೇಶದ ಅತಿದೊಡ್ಡ ರಾಜಕೀಯ ಶಕ್ತಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಲ್ಲಿರಲೇ ಇಲ್ಲ. ಅವರ ಅನುಪಸ್ಥಿತಿ ಇದೆಯಲ್ಲ, ಅದು ಇಡೀ ಸಮ್ಮೇಳನದ ಚರ್ಚೆಗಳನ್ನು ಬಹುತೇಕ ಅರ್ಥವೇ ಇಲ್ಲದ ಹಾಗೆ ಮಾಡಿಬಿಡ್ತು. ಇಲ್ಲಿ ಬ್ರಿಟಿಷರ ತಂತ್ರ ಏನು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಭಾರತದ ಬೀದಿಗಳಲ್ಲಿ ನಡೀತಿದ್ದ ಆ ಹೋರಾಟದ ಕಿಚ್ಚನ್ನ ತಣ್ಣಗೆ ಮಾಡಿ ಅದನ್ನ ಲಂಡನ್ನ ಒಂದು ಮುಚ್ಚಿದ ಕೋಣೆಯ ಚರ್ಚೆಗೆ ಸೀಮಿತ ಮಾಡೋದು ಅವರ ಪ್ಲಾನ್ ಆಗಿತ್ತು. ಬೇರೆ ಬೇರೆ ಸಣ್ಣ ಪುಟ್ಟ ಗುಂಪುಗಳಿಗೆ ಪ್ರಾಮುಖ್ಯತೆ ಕೊಟ್ಟು, ನೋಡಿ, ಕಾಂಗ್ರೆಸ್ ಇಡೀ ಭಾರತವನ್ನ ಪ್ರತಿನಿಧಿಸಲ್ಲ ಅಂತ ಜಗತ್ತಿಗೆ ತೋರಿಸೋದು ಅವರ ಅಸಲಿ ಉದ್ದೇಶ. ಇದು ಬರೀ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಆಗಿರಲಿಲ್ಲ, ಬದಲಾಗಿ ಇಡೀ ಸ್ವಾತಂತ್ರ್ಯ ಚಳುವಳಿಯ ದಿಕ್ಕನ್ನೇ ತಪ್ಪಿಸೋ ಒಂದು ಚಾಣಾಕ್ಷ ನಡೆ. ಸರಿ, ಮೊದಲನೇ ಸಮ್ಮೇಳನದ ಕಥೆ ಹೀಗಾಯ್ತು. ಈಗ ಬರೋಣ ಎರಡನೇ ಸಮ್ಮೇಳನಕ್ಕೆ. ಇದು ಇಡೀ ಸರಣಿಯಲ್ಲೇ ಅತ್ಯಂತ ನಾಟಕೀಯವಾದ ಭಾಗ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲೇ ಭಾರತದ ಇಬ್ಬರು ಮಹಾನ್ ದಿಗ್ಗಜರು ಮೊದಲ ಬಾರಿಗೆ ಮುಖಾಮುಖಿಯಾಗಿತ್ತು. ಇಲ್ಲಿರೋ ನಂಬರ್ ನೋಡಿ, 1 ವರ್ಸಸ್ 100. ಇದು ಸುಮ್ಮನೆ ನಂಬರ್ ಅಲ್ಲ, ಇದೊಂದು ದೊಡ್ಡ ರಾಜಕೀಯ ಗೇಮ್. ಒಂದು ಕಡೆ ಕಾಂಗ್ರೆಸ್ನ ಏಕೈಕ ಪ್ರತಿನಿಧಿಯಾಗಿ ಗಾಂಧೀಜಿ ಇದ್ರು, ಇನ್ನೊಂದು ಕಡೆ 100ಕ್ಕೂ ಹೆಚ್ಚು ಬೇರೆ ಬೇರೆ ಪ್ರತಿನಿಧಿಗಳು. ಅಂದ್ರೆ ಗಾಂಧೀಜಿಯವರ ಒಂದು ಧ್ವನಿಯನ್ನ ನೂರಾರು ಧ್ವನಿಗಳ ಗದ್ದಲದಲ್ಲಿ ಮುಳುಗಿಸ್ಬಿಡ್ಬೇಕು ಅನ್ನೋದೇ ಬ್ರಿಟಿಷರ ಪ್ಲಾನ್ ಆಗಿತ್ತು. ಆ ಸಮ್ಮೇಳನದ ಕೇಂದ್ರ ಬಿಂದುನೇ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವಿನ ಒಂದು ದೊಡ್ಡ ಸೈದ್ಧಾಂತಿಕ ಸಂಘರ್ಷ. ಡಾಕ್ಟರ್ ಅಂಬೇಡ್ಕರ್ ಅವರು ದಲಿತರಿಗೆ ರಾಜಕೀಯ ಹಕ್ಕುಗಳು ಸಿಗಬೇಕು ಅಂದ್ರೆ ಪ್ರತ್ಯೇಕ ಮತಕ್ಷೇತ್ರಗಳು ಬೇಕೇ ಬೇಕು ಅಂತ ಬಲವಾಗಿ ವಾದಿಸಿದರು. ಆದರೆ ಗಾಂಧೀಜಿಯವರು ಇದನ್ನು ತೀವ್ರವಾಗಿ ವಿರೋಧಿಸಿದರು. ಯಾಕಂದ್ರೆ ಇದು ಹಿಂದೂ ಸಮಾಜವನ್ನ ಶಾಶ್ವತವಾಗಿ ಒಡೆದುಹಾಕುತ್ತೆ ಅನ್ನೋದು ಅವರ ನಂಬಿಕೆಯಾಗಿತ್ತು. ಇದು ಸುಮ್ಮನೆ ಚರ್ಚೆಯಾಗಿರಲಿಲ್ಲ, ಇದು ಭಾರತದ ಸಾಮಾಜಿಕ ಮತ್ತು ರಾಜಕೀಯ ಭವಿಷ್ಯವನ್ನೇ ನಿರ್ಧರಿಸೋ ಒಂದು ಮಹಾ ಚರ್ಚೆಯಾಗಿತ್ತು. ಗಾಂಧೀಜಿಯವರ ಆತಂಕಕ್ಕೆ ಒಂದು ಆಳವಾದ ಕಾರಣನೂ ಇತ್ತು. ಅವರ ಪ್ರಕಾರ ಈ ಪ್ರತ್ಯೇಕ ಮತಕ್ಷೇತ್ರಗಳು ಕೇವಲ ರಾಜಕೀಯವಾಗಿ ದೇಶವನ್ನ ಒಡೆಯಲ್ಲ, ಬದಲಾಗಿ ಹಿಂದೂ ಸಮಾಜದಲ್ಲಿ ಒಂದು ಶಾಶ್ವತವಾದ ಬಿರುಕನ್ನೇ ಸೃಷ್ಟಿ ಮಾಡಿಬಿಡುತ್ತೆ, ಅದನ್ನ ಮತ್ತೆ ಸರಿ ಮಾಡೋಕೆ ಆಗಲ್ಲ ಅಂತ ಅವರು ಬಲವಾಗಿ ನಂಬಿದ್ರು. ಕೊನೆಗೇನಾಯ್ತು ಅಂದ್ರೆ, ಈ ದೊಡ್ಡ ಭಿನ್ನಾಭಿಪ್ರಾಯಗಳಿಂದ, ಅದರಲ್ಲೂ ಮುಖ್ಯವಾಗಿ ಅಲ್ಪಸಂಖ್ಯಾತರ ಪ್ರಾತಿನಿಧ್ಯದ ವಿಷಯದಲ್ಲಿ ಮಾತುಕತೆ ಸಂಪೂರ್ಣವಾಗಿ ಮುರಿದುಬಿಟ್ಟು, ಹಾಗಾಗಿ ಎರಡನೇ ದುಂಡು ಮೇಜಿನ ಸಮ್ಮೇಳನ ವಿಫಲವಾಯಿತು. ಈಗ ಕಥೆಯ ಕೊನೆಯ ಭಾಗಕ್ಕೆ ಬರೋಣ. ಎರಡನೇ ಸಮ್ಮೇಳನ ಫೇಲ್ ಆದ್ಮೇಲೆ ಕಾಂಗ್ರೆಸ್ ಮೂರನೇ ಸಮ್ಮೇಳನವನ್ನು ಬಹಿಷ್ಕರಿಸಿತು. ಇದು ಬ್ರಿಟಿಷರಿಗೆ ಒಂದು ರೀತಿ ಗೋಲ್ಡನ್ ಆಪರ್ಚುನಿಟಿ ಆಯಿತು. ಯಾಕಂದ್ರೆ ಈಗ ತಮ್ಮ ಪ್ಲಾನ್ಗಳನ್ನ ಯಾವುದೇ ಅಡೆತಡೆ ಇಲ್ಲದೆ ಫೈನಲ್ ಮಾಡೋಕೆ ಅವರಿಗೆ ದಾರಿ ಸಿಕ್ಕ ಹಾಗಾಯ್ತು. ಇಲ್ಲಿ ನೋಡಿ ಎಲ್ಲ ಪಾಯಿಂಟ್ಸ್ ಹೇಗೆ ಕನೆಕ್ಟ್ ಆಗುತ್ತೆ ಅಂತ. ಸ್ಟೆಪ್ 1, ಕಾಂಗ್ರೆಸ್ ಹೊರಗೆ ಉಳಿತು. ಸ್ಟೆಪ್ 2, ಬ್ರಿಟಿಷರು ತಮಗೆ ಬೇಕಾದ ಹಾಗೆ ಆ 3 ಸಮ್ಮೇಳನಗಳ ಚರ್ಚೆಗಳನ್ನ ಒಟ್ಟು ಸೇರಿಸಿ ಒಂದು ಫೈನಲ್ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರು. ಆಮೇಲೆ ಸ್ಟೆಪ್ 3, ಇದೇ ಬ್ಲೂ ಪ್ರಿಂಟ್ ಮುಂದೆ ಬ್ರಿಟಿಷ್ ಭಾರತದ ಆಡಳಿತಕ್ಕೆ ಒಂದು ರೀತಿಯಲ್ಲಿ ಸಂವಿಧಾನದಂತಿದ್ದ 1935ರ ಭಾರತ ಸರ್ಕಾರದ ಕಾಯ್ದೆಯಾಗಿ ಜಾರಿಗೆ ಬಂತು. ಹಾಗಿದ್ರೆ ಇದರ ದೀರ್ಘಕಾಲೀನ ಪರಿಣಾಮಗಳೇನು? ಈ ಸಮ್ಮೇಳನಗಳಿಂದ ಭಾರತಕ್ಕೆ ಸಿಕ್ಕಿದ್ದು ಒಂದು ರೀತಿ ಎರಡೂ ಕಡೆ ಹರಿತಿರೋ ಕತ್ತಿ ಇದ್ದ ಹಾಗೆ. ಈ ಸಮ್ಮೇಳನಗಳ ಪರಿಣಾಮವನ್ನ ನಾವು 3 ಮುಖ್ಯ ಅಂಶಗಳಲ್ಲಿ ನೋಡಬಹುದು. ಮೊದಲನೆಯದು ಸಾಂವಿಧಾನಿಕ ಅಡಿಪಾಯ, ಫೆಡರಲ್ ಸ್ಟ್ರಕ್ಚರ್, ಪ್ರಾಂತ್ಯಗಳಿಗೆ ಸ್ವಾಯತ್ತತೆ, ಈ ಥರದ ಹಲವಾರು ಐಡಿಯಾಗಳು ಮುಂದೆ ನಮ್ಮ ಸ್ವತಂತ್ರ ಭಾರತದ ಸಂವಿಧಾನಕ್ಕೆ ಅಡಿಪಾಯ ಆದವು. ಎರಡನೆಯದು ಮತ್ತು ಬಹಳ ಮುಖ್ಯವಾದದ್ದು, ಕೋಮು ರಾಜಕೀಯಕ್ಕೆ ಒಂದು ರೀತಿ ಕಾನೂನಿನ ಮಾನ್ಯತೆ ಸಿಕ್ಕಿದ್ದು. ಪ್ರತ್ಯೇಕ ಮತಕ್ಷೇತ್ರಗಳನ್ನು ಒಪ್ಕೊಂಡಿದ್ರಿಂದ ಧರ್ಮ ಮತ್ತು ಜಾತಿಯ ಆಧಾರದ ಮೇಲೆ ರಾಜಕೀಯ ವಿಭಜನೆ ಗಟ್ಟಿಯಾಯಿತು. ಇದು ಮುಂದೆ ದೇಶ ವಿಭಜನೆಗೆ ಕಾರಣವಾಯಿತು ಅಂತಾನೂ ಕೆಲವರು ವಾದಿಸ್ತಾರೆ. ಇನ್ನು ಮೂರನೆಯದಾಗಿ ಒಬ್ಬ ರಾಷ್ಟ್ರೀಯ ನಾಯಕನ ಉದಯ. ಈ ಸಮ್ಮೇಳನಗಳು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ದಮನಿತರ ಪ್ರಶ್ನಾತೀತ ನಾಯಕನಾಗಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ್ವು. ಹಾಗಿದ್ರೆ ಕೊನೆಗೆ ಉಳಿಯೋ ಪ್ರಶ್ನೆ ಒಂದೇ, ಈ ದುಂಡು ಮೇಜಿನ ಸಮ್ಮೇಳನಗಳು ಸ್ವತಂತ್ರ ಭಾರತದ ಸಂವಿಧಾನಕ್ಕೆ ಅಡಿಪಾಯ ಹಾಕಿದ್ವಾ ಅಥವಾ ದೇಶದ ವಿಭಜನೆಗೆ ವಿಷದ ಬೀಜ ಬಿತ್ತಿದ್ವಾ? ಬಹುಶಃ ಉತ್ತರ ಇವೆರಡರ ಮಧ್ಯೆ ಎಲ್ಲೋ ಇರಬಹುದು. ಈಗೊಂದು ಸಂಕೀರ್ಣ ವಿಷಯದ ಬಗ್ಗೆ ಯೋಚನೆ ಮಾಡೋಕೆ ಈ ಪ್ರಶ್ನೆ ನಮ್ಮನ್ನ ಪ್ರೇರೇಪಿಸಬೇಕು.
ಇನ್ನೂ ನಮಸ್ಕಾರ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅಂದ ತಕ್ಷಣ ನಮಗೆ ಅಹಿಂಸೆ, ಸತ್ಯಾಗ್ರಹ ಇವೆಲ್ಲ ನೆನಪಾಗುತ್ತೆ. ಆದ್ರೆ ಇದೇ ಕಥೆಯಲ್ಲಿ ಶಸ್ತ್ರ ಹಿಡಿದು ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನೇರವಾಗಿ ಎದುರಿಸಿದ ಒಂದು ಸೇನೆಯೂ ಇತ್ತು. ಅದೇ ಆಜಾದ್ ಹಿಂದ್ ಫೌಜ್. ಇವತ್ತು ಇತಿಹಾಸದ ಪುಟಗಳಲ್ಲಿ ಎಲ್ಲೋ ಒಂದು ಕಡೆ ಮರೆಯಾಗಿರುವ ಆ ಸೇನೆಯ ರೋಚಕ ಕಥೆಯನ್ನೊಮ್ಮೆ ನೋಡೋಣ ಬನ್ನಿ. ಮೊದಲನೆಯ ಪ್ರಶ್ನೆನೇ ಇದು: ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಕೇವಲ ಅಹಿಂಸೆಯಿಂದಲೇನಾ? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ನಮಗೆ ಸಶಸ್ತ್ರ ಹೋರಾಟದ ಒಂದು ಇಡೀ ಅಧ್ಯಾಯವೇ ತೆರೆದುಕೊಳ್ಳುತ್ತೆ. ಅದುವೇ ಈ ಮರೆತು ಹೋದ ಸೇನೆಯ ಕಥೆ. ಸರಿ, ಹಾಗಿದ್ರೆ ಈ ಕ್ರಾಂತಿಯ ಕಿಡಿ ಹೊತ್ಕೊಂಡಿದ್ದು ಹೇಗೆ? ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂದ್ರೆ INA ಅನ್ನೋ ಕಲ್ಪನೆ ಹುಟ್ಟಿದ್ದಾದ್ರೂ ಎಲ್ಲಿಂದ? ಅದರ ಮೊದಲ ಹೆಜ್ಜೆ ಹೇಗಿತ್ತು ನೋಡೋಣ. ನೋಡಿ, ಈ INA ಕಲ್ಪನೆ ತುಂಬಾ ಹಳೆಯದು. 1915ರಲ್ಲೇ ಇದ್ರ ಬಗ್ಗೆ ಯೋಚನೆಗಳು ಶುರುವಾಗಿದ್ವು. ಆದ್ರೆ ಅದು ನಿಜವಾಗಿದ್ದು 1942ರಲ್ಲಿ ಕ್ಯಾಪ್ಟನ್ ಮೋಹನ್ ಸಿಂಗ್ ನೇತೃತ್ವದಲ್ಲಿ ಮೊದಲ INA ರೂಪುಗೊಂಡಿತು. ಆದ್ರೆ ಜಪಾನ್ ಜೊತೆಗಿನ ಭಿನ್ನಾಭಿಪ್ರಾಯಗಳಿಂದಾಗಿ ಈ ಮೊದಲ ಪ್ರಯತ್ನ ಕೆಲವೇ ತಿಂಗಳಲ್ಲಿ ಮುರಿದುಬಿಟ್ಟು. ಈ ವೈಫಲ್ಯವೇ ಒಂದು ಹೊಸ, ಇನ್ನೂ ದೊಡ್ಡ ಶಕ್ತಿಯುತ ನಾಯಕನ ಅವಶ್ಯಕತೆಯನ್ನ ಹುಟ್ಟಾಕಿತು. ಆ ನಾಯಕ ಬೇರೂರೂ ಅಲ್ಲ, ನಮ್ಮೆಲ್ಲರ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಅವರ ಎಂಟ್ರಿಯಿಂದ INAಯ ಇತಿಹಾಸವೇ ಬದಲಾಗಿ ಹೋಯಿತು. ತುಮ್ ಮುझे ಖೂನ್ ದೋ, ಮೈ ತುಮ್ಹೆ ಆಜಾದಿ ದೂಂಗಾ. ಅಂದ್ರೆ, ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೇನೆ. ಈ ಒಂದೇ ಒಂದು ಘೋಷಣೆ ಎಲ್ಲ ಭರವಸೆ ಕಳೆದುಕೊಂಡಿದ್ದ ಸಾವಿರಾರು ಸೈನಿಕರಲ್ಲಿ ಒಂದು ಹೊಸ ಕಿಚ್ಚನ್ನೇ ಹಚ್ಬಿಡ್ತು. ಇದೇ ಅಲ್ವಾ ನೇತಾಜಿ ಆ ಚಳುವಳಿಗೆ ತಂದ ಹೊಸ ಶಕ್ತಿ ಮತ್ತು ಸಂಕಲ್ಪ. ಅಧಿಕಾರಕ್ಕೆ ಬಂದ ತಕ್ಷಣವೇ ನೇತಾಜಿ ಮಾಡಿದ ಮೊದಲ ಕೆಲ್ಸ ನಿಜಕ್ಕೂ ದಿಟ್ಟದನದ್ದಾಗಿತ್ತು. ಅವರು ಜಪಾನಿಯರಿಗೆ ಸ್ಪಷ್ಟವಾಗಿ ಹೇಳಿದ್ರು, ನೋಡಿ, INA ಅನ್ನದು ಭಾರತದ ಸೇನೆ, ನಿಮ್ಮ ಕೈಗೊಂಬೆಯಲ್ಲ ಅಂತ. ಈ ಒಂದು ನಿಲುವಿದೆಯಲ್ಲ, ಅದು ಕುಸಿದು ಹೋಗಿದ್ದ ಸೈನ್ಯಕ್ಕೆ ಮರುದೀವ ಕೊಟ್ಟ ಹಾಗಾಯ್ತು. ಸಂಪೂರ್ಣ ಸೇನೆಯನ್ನೇ ಪುನರ್ರಚಿಸಿ ಅದಕ್ಕೊಂದು ಹೊಸ ದಿಕ್ಕು ತೋರ್ಸಿದ್ರು. ಸರಿ, ನೇತಾಜಿಯವರ ದೃಷ್ಟಿಕೋನ ಒಂದು ಕಾರ್ಯನಿರತ ಸೇನೆಯಾಗಿ ಅಷ್ಟೇ ಅಲ್ಲ, ಒಂದು ಪರ್ಯಾಯ ಸರ್ಕಾರವಾಗಿಯೂ ಹೇಗೆ ಬದಲಾಯಿತು? ಗಮನಿಸಿ, ಇದು ಕೇವಲ ಒಂದು ಸೇನೆಯಾಗಿ ಉಳಿಯಲಿಲ್ಲ, ಬದಲಿಗೆ ಒಂದು ಸಂಪೂರ್ಣ ಸರ್ಕಾರವಾಗಿ ರೂಪುಗೊಂಡಿತು. ಅಕ್ಟೋಬರ್ 21, 1943 ಸಿಂಗಾಪುರದಲ್ಲಿ ಆಜಾದ್ ಹಿಂದ್ ಸರ್ಕಾರ ಸ್ಥಾಪನೆಯಾಯಿತು. ತನ್ನದೇ ಆದ ಕರೆನ್ಸಿ, ಸ್ಟ್ಯಾಂಪ್ಗಳನ್ನು ಹೊಂದಿತ್ತು. INAಯನ್ನು ತನ್ನ ಅಧಿಕೃತ ಸೇನೆಯಂತ ಘೋಷಿಸಿತು. ಇದರಿಂದ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೊಸ ಮಾನ್ಯತೆ ಸಿಕ್ತು. INAಯ ಮತ್ತೊಂದು ಕ್ರಾಂತಿಕಾರಿ ಹೆಜ್ಜೆ ಅಂದ್ರೆ ರಾಣಿ ಝಾನ್ಸಿ ರೆಜಿಮೆಂಟ್. ಬಹುಶಃ ಇಡೀ ಏಷ್ಯಾದಲ್ಲೇ ಮೊದಲ ಬಾರಿಗೆ ಮಹಿಳೆಯರಿಗಾಗಿಯೇ ಒಂದು ಸಂಪೂರ್ಣ ಯುದ್ಧ ಘಟಕವನ್ನ ಸ್ಥಾಪಿಸಲಾಯಿತು. ಇದು ನೇತಾಜಿಯವರ ಪ್ರಗತಿಪರ ಚಿಂತನೆಗೆ ಮತ್ತೆ ಆ ಚಳುವಳಿಯ ಆದರ್ಶಗಳಿಗೆ ಒಂದು ದೊಡ್ಡ ಸಾಕ್ಷಿ. ಇಂಡಿಯಾಯ ಅತಿದೊಡ್ಡ ಯುದ್ಧ ಅಂದ್ರೆ ಅದು ಇಂಫಾಲ್ ಮತ್ತು ಕೋಹಿಮಾ ಕದನ. ದೆಹಲಿ ಚಲೋ ಅನ್ನೋ ಘೋಷಣೆಯೊಂದಿಗೆ ಭಾರತದೊಳಗೆ ನುಗ್ಗಿದ್ರು. ಆದ್ರೆ ಅಲ್ಲಿನ ಸೈನಿಕರು ಬರೀ ಬ್ರಿಟಿಷರನ್ನಷ್ಟೇ ಎದುರಿಸಲಿಲ್ಲ, ಜೊತೆಗೆ ಹಸಿವು, ರೋಗ, ಪ್ರತಿಕೂಲ ಹವಾಮಾನ ಹೀಗೆ ಎಲ್ಲವನ್ನೂ ಎದುರಿಸಬೇಕಾಯಿತು. ಕೊನೆಗೆ ಯುದ್ಧದಲ್ಲಿ ಸೋತ್ರೂ ಕೂಡ ಅವರ ಧೈರ್ಯ, ಅವರ ದೇಶಪ್ರೇಮ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯಿತು. ಇಲ್ಲಿಂದ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್. ಯುದ್ಧಭೂಮಿಯಲ್ಲಿ ಸೋತ INA ರಾಜಕೀಯವಾಗಿ ತನ್ನ ಅತಿದೊಡ್ಡ ಗೆಲುವನ್ನ ಸಾಧಿಸಿದ್ದು ಹೇಗೆ? ಇದು ತುಂಬಾ ಸ್ವಾರಸ್ಯಕರ. ಯುದ್ಧ ಮುಗಿದ ಮೇಲೆ INAಯ 3 ಪ್ರಮುಖ ಅಧಿಕಾರಿಗಳಾದ ಶಹನವಾಜ್ ಖಾನ್, ಪ್ರೇಮ್ ಸೆಹಗಲ್ ಮತ್ತು ಗುರುಬಕ್ಷ ಸಿಂಗ್ ಧಿಲ್ಲೋನ್ ಅವರನ್ನ ಕೆಂಪುಕೋಟೆಯಲ್ಲಿ ವಿಚಾರಣೆಗೆ ಒಳಪಡಿಸಲಾಯಿತು. ಬ್ರಿಟಿಷರ ಪ್ರಕಾರ ಇದು ದೇಶದ್ರೋಹ, ಆದ್ರೆ ಇಡೀ ಭಾರತದ ಜನತೆಗೆ ಇದು ದೇಶಭಕ್ತಿ. ಈ ವಿಚಾರಣೆ ಇಡೀ ದೇಶದ ಗಮನ ಸೆಳೆಯಿತು. ಈ ವಿಚಾರಣೆಗಳಿಂದ ದೇಶದಾದ್ಯಂತ ಪ್ರತಿಭಟನೆಯ ಕಿಚ್ಚು ಹತ್ಕೊಂಡಿತು. ಆ ಕಿಚ್ಚು ಎಷ್ಟರ ಮಟ್ಟಿಗೆ ಹಬ್ಬಿತು ಅಂದ್ರೆ 1946ರಲ್ಲಿ ಅಲ್ಲಿವರೆಗೂ ಬ್ರಿಟಿಷರಿಗೆ ನಿಷ್ಠರಾಗಿದ್ದ ರಾಯಲ್ ಇಂಡಿಯನ್ ನೌಕಾಪಡೆಯ ಸೈನಿಕರೇ ದಂಗೆ ಎದ್ಬಿಟ್ರು. ಹೀಗೆ ವಿಚಾರಣೆಗಳು ಪ್ರತಿಭಟನೆಗಳು ಸೈನಿಕ ದಂಗೆಗೆ ಕಾರಣವಾದವು. ಈ ದಂಗೆ ಇದೆಯಲ್ಲ, ಇದು ಬ್ರಿಟಿಷರ ಬೆನ್ನೆಲುಬನ್ನೇ ಮುರಿತು. ಯಾಕಂದ್ರೆ ಅವರಿಗೊಂದು ಸತ್ಯ ಸ್ಪಷ್ಟವಾಗಿ ಅರ್ಥವಾಯಿತು: ತಮ್ಮ ಆಳ್ವಿಕೆಯ ಅಡಿಪಾಯವೇ ಆಗಿದ್ದ ಭಾರತೀಯ ಸೈನಿಕರ ನಿಷ್ಠೆಯನ್ನ ಅವ್ರು ಕಳ್ಕೊಂಡಿದ್ದಾರೆ ಅಂತ. ಹಾಗಾದ್ರೆ ಅಂತಿಮವಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ INAಯ ನಿಜವಾದ ಕೊಡುಗೆ ಏನು ಅಂತ ನೋಡೋಣ. INAಯ ನಿಜವಾದ ಗೆಲುವು ಯುದ್ಧಭೂಮಿಯಲ್ಲಿ ಸಿಗಲಿಲ್ಲ, ಅದು ಸಿಕ್ಕಿದ್ದು ಜನರ ಮನಸ್ಸಿನಲ್ಲಿ. ಲಕ್ಷಾಂತರ ಭಾರತೀಯ ಸೈನಿಕರು ಬ್ರಿಟಿಷರಿಗಾಗಿ ಹೋರಾಡ್ತಿದ್ರು ಅಲ್ವಾ, ಅವರ ನಿಷ್ಠೆಯನ್ನೇ ಪ್ರಶ್ನಿಸುವಂತೆ ಮಾಡಿದ್ದು ಆಜಾದ್ ಹಿಂದ್ ಫೌಜ್ನ ಅತಿ ದೊಡ್ಡ ಐತಿಹಾಸಿಕ ಕೊಡುಗೆ.
ಅಂತಿಮವಾಗಿ ಹೇಳೋದಾದ್ರೆ ಐಎನ್ಎ ಸೃಷ್ಟಿಸಿದ ಈ ರಾಜಕೀಯ ಬಿರುಗಾಳಿ ಬ್ರಿಟಿಷರು ಭಾರತ ಬಿಟ್ಟು ತೊಲಗುವ ನಿರ್ಧಾರವನ್ನ ಬೇಗ ತೆಗೆದುಕೊಳ್ಳುವಂತೆ ಮಾಡಿತು. ಅಂದ್ರೆ ಯುದ್ಧದಲ್ಲಿ ಸೋತ್ರೂ ಐಎನ್ಎ ನಮ್ಮ ಸ್ವಾತಂತ್ರ್ಯವನ್ನ ಹತ್ತಿರ ತಂದಿತ್ತು ಅನ್ನೋದು ಅನೇಕರ ಅಭಿಪ್ರಾಯ. ಈ ಪ್ರಶ್ನೆಯೇ ಆಜಾದ್ ಹಿಂದ್ ಫೌಜಿನ ನಿಜವಾದ ಮಹತ್ವವನ್ನು ನಮಗೆ ತಿಳಿಸುತ್ತೆ. ಒಂದು ವೇಳೆ ಈ ಸೇನೆ ಇರ್ಲೇ ಇಲ್ಲ ಅಂದಿದ್ರೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಕಥೆ ಹೇಗಿರುತ್ತಿತ್ತು? ಈ ಪ್ರಶ್ನೆಯೊಂದಿಗೆ ಇಂದಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ನಮಸ್ಕಾರ. ನೋಡಿ, ಇತಿಹಾಸದಲ್ಲಿ ಕೆಲವು ಘಟನೆಗಳು ಕೇವಲ ದಿನಾಂಕಗಳಾಗಿ ಉಳಿಯೋದಿಲ್ಲ, ಅವು ಇಡೀ ಭೂಖಂಡದ ನಕ್ಷೆಯನ್ನೇ ಬದಲಾಯಿಸ್ಬಿಡ್ತವೆ. 1940ರ ಲಾಹೋರ್ ನಿರ್ಣಯ ಅನ್ನೋದು ಅಂಥದ್ದೇ ಒಂದು ಕ್ಷಣ. ಇದು ಕೇವಲ ಒಂದು ರಾಜಕೀಯ ಸಭೆಯಾಗಿರ್ಲಿಲ್ಲ, ಬದಲಿಗೆ ದಕ್ಷಿಣ ಏಷ್ಯಾದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯದ ಆರಂಭವಾಗಿತ್ತು. ಯೋಚನೆ ಮಾಡಿ, ಕೇವಲ ಒಂದೇ ಒಂದು ಸಭೆ ಲಕ್ಷಾಂತರ ಜನರ ಜೀವನವನ್ನೇ ಬದಲಾಯಿಸಿ ಇವತ್ತಿಗೂ ಇರುವ ಗಡಿಗಳನ್ನ ಹೇಗೆ ಸೃಷ್ಟಿಸಿರಬಹುದು? ಬನ್ನಿ, ಇದರ ಹಿಂದಿನ ಕಥೆ ಏನು ಅಂತ ನೋಡೋಣ. ಲಾಹೋರ್ ನಿರ್ಣಯವನ್ನ ಕೇವಲ ಒಂದು ರಾಜಕೀಯ ತೀರ್ಮಾನ ಅಂತ ನೋಡೋದು ಸರಿಯಲ್ಲ. ಅದೊಂದ್ ರೀತಿ ಫೌಂಡೇಶನ್ ಡಾಕ್ಯುಮೆಂಟ್ ಇದ್ದ ಹಾಗೆ. ಇದು ಒಂದು ಹೊಸ ರಾಷ್ಟ್ರದ ಕಲ್ಪನೆಗೆ ಅಧಿಕೃತ ಮುದ್ರೆ ಒತ್ತಿದ ಒಂದು ಐತಿಹಾಸಿಕ ಪತ್ರ. ಇದರ ಮಹತ್ವ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಆ ಕಾಲದ ರಾಜಕೀಯ ಪರಿಸ್ಥಿತಿ ಹೇಗಿತ್ತು ಅಂತ ನೋಡ್ಲೇಬೇಕು. ಯಾವುದೇ ದೊಡ್ಡ ಘಟನೆ ಸುಮ್ಸುಮ್ನೆ ಆಗಲ್ಲ ಅಲ್ವಾ? ಹಾಗೆ ಈ ನಿರ್ಣಯ ಕೂಡ ಶೂನ್ಯದಲ್ಲಿ ಹುಟ್ಟಿದ್ದಲ್ಲ. ನಿಜ ಹೇಳ್ಬೇಕಂದ್ರೆ 1930ರ ದಶಕದ ಕೊನೆಯಲ್ಲಿ ಬ್ರಿಟಿಷ್ ಭಾರತ ಒಂದು ರೀತಿ ರಾಜಕೀಯ ಸಿಡಿಮದ್ದಿನ ಕೋಠಿ ಥರಾನೇ ಇತ್ತು. ಹಲವಾರು ಘಟನೆಗಳು ಈ ಐತಿಹಾಸಿಕ ಸಭೆಗೆ ವೇದಿಕೆ ಸಿದ್ಧಪಡಿಸಿದ್ವು. ಹಾಗಾದ್ರೆ ಏನೇನಾಯ್ತು ಅಂತ ನೋಡೋಣ. 1935ರಲ್ಲಿ ಭಾರತ ಸರ್ಕಾರ ಒಂದು ಕಾಯ್ದೆ ತರುತ್ತೆ. ಇದರಿಂದ ಹೊಸ ಚುನಾವಣೆಗಳಿಗೆ ದಾರಿಯಾಯಿತು. ಆಮೇಲೆ 1937ರಲ್ಲಿ ನಡೆದ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಭರ್ಜರಿ ಜಯ ಸಾಧಿಸಿತು. ಈ ರಾಜಕೀಯ ಬದಲಾವಣೆ ಇದೆಯಲ್ಲ, ಇದೇ ಮುಸ್ಲಿಂ ಲೀಗ್ನಲ್ಲಿ ಒಂದು ದೊಡ್ಡ ಆತಂಕವನ್ನೇ ಸೃಷ್ಟಿ ಮಾಡ್ಬಿಡ್ತು. ಹೌದು, ಕಾಂಗ್ರೆಸ್ ಆಡಳಿತ ಶುರುವಾದ್ಮೇಲೆ ಮುಸ್ಲಿಂ ಸಮುದಾಯದಲ್ಲಿ ಒಂದು ತರಹದ ಆತಂಕ ಶುರುವಾಯಿತು. ನಮ್ಮ ಧಾರ್ಮಿಕ ಹಕ್ಕುಗಳಿಗೆ ಬೆಲೆ ಇಲ್ಲ, ನಮ್ಮ ಸಂಸ್ಕೃತಿಗೆ ಅಪಾಯ ಇದೆ, ಅಷ್ಟೇ ಅಲ್ಲ ನಮ್ಗೆ ರಾಜಕೀಯವಾಗಿಯೂ ಸರಿಯಾದ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಅನ್ನೋ ಭಾವನೆ ಬಲವಾಗಿ ಬೇರೂರಿತು. ನೋಡಿ, ಇದೇ ಅಸಮಾಧಾನವನ್ನೇ ಮುಸ್ಲಿಂ ಲೀಗ್ ತನ್ನ ಪ್ರಬಲ ಅಸ್ತ್ರವಾಗಿ ಬಳಸ್ಕೊಂಡಿದ್ದು. ಹಾಗಾದ್ರೆ ಈ ಎಲ್ಲ ರಾಜಕೀಯ ಗಲಾಟೆ ಉದ್ವಿಗ್ನತೆಗಳ ಮಧ್ಯೆ ಇದ್ದ ಮೂಲ ಪ್ರಶ್ನೆ ಏನ್ ಗೊತ್ತಾ? ಭಾರತ ಒಂದೇ ಅಖಂಡ ರಾಷ್ಟ್ರವಾಗಿರ್ಬೇಕಾ ಅಥವಾ ಅದನ್ನ ವಿಭಜಿಸಬೇಕಾ? ಇದೇ ಆ ಕಾಲದ ಅತ್ಯಂತ ದೊಡ್ಡ ಜ್ವಲಂತ ಚರ್ಚೆಯಾಗಿತ್ತು. ಒಂದು ಕಡೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಂದೇ ದೇಶ ಒಂದೇ ರಾಷ್ಟ್ರ ಅನ್ನೋ ಕಲ್ಪನೆಯಲ್ಲಿ ಗಟ್ಟಿಯಾಡಿ ನಂಬಿಕೆ ಇಟ್ಟಿತ್ತು. ಆದ್ರೆ ಇನ್ನೊಂದು ಕಡೆ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ದ್ವಿರಾಷ್ಟ್ರ ಸಿದ್ಧಾಂತವನ್ನೇ ಮುಂದಿಟ್ಕೊಂಡು ವಾದ ಮಾಡ್ತಿತ್ತು. ಅಂದ್ರೆ ಎರಡು ಬೇರೆ ಬೇರೆ ರಾಷ್ಟ್ರಗಳು ಬೇಕು ಅಂತ. ಈ ಎರಡು ದೃಷ್ಟಿಕೋನಗಳ ನಡುವಿನ ಸಂಘರ್ಷ ಇದೆಯಲ್ಲ, ಅದೇ ಮುಂದಿನ ಎಲ್ಲಾ ಘಟನೆಗಳಿಗೆ ಅಡಿಪಾಯ ಹಾಕಿದ್ದು. ಹಾಗಾದ್ರೆ ಏನಿದು ದ್ವಿರಾಷ್ಟ್ರ ಸಿದ್ಧಾಂತ? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದರ ಪ್ರಕಾರ ಹಿಂದೂಗಳು ಮತ್ತು ಮುಸ್ಲಿಮರು ಕೇವಲ ಎರಡು ಧಾರ್ಮಿಕ ಸಮುದಾಯಗಳಲ್ಲವಂತೆ, ಬದಲಿಗೆ ಎರಡು ಬೇರೆ ಬೇರೆ ರಾಷ್ಟ್ರಗಳು. ಯಾಕಂದ್ರೆ ಅವರ ಸಂಸ್ಕೃತಿ, ಇತಿಹಾಸ, ಜೀವನ ವಿಧಾನ ಎಲ್ಲವೂ ಬೇರೆ ಬೇರೆ. ಅದಕ್ಕೋಸ್ಕರ ಅವರಿಬ್ರೂ ಒಂದೇ ರಾಜಕೀಯ ವ್ಯವಸ್ಥೆಯ ಅಡಿಯಲ್ಲಿ ಒಟ್ಟಿಗೆ ಬಾಳೋದು ಅಸಾಧ್ಯ ಅನ್ನೋದೇ ಈ ಸಿದ್ಧಾಂತದ ವಾದ. ಈ ಸಿದ್ಧಾಂತದ ಸಾರವನ್ನೇ ಹಿಡಿದಿಡುವಂಥ ಒಂದು ಮಾತು ಬರುತ್ತೆ, ಅದು ಮುಹಮ್ಮದ್ ಅಲಿ ಜಿನ್ನಾ ಅವರಿಂದ. ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಅವರು ಹೇಳಿದ್ದು, ಹಿಂದೂಗಳು ಮತ್ತು ಮುಸ್ಲಿಮರು ಎರಡು ವಿಭಿನ್ನ ನಾಗರಿಕತೆಗಳು. ಅಬ್ಬಾ, ಈ ಒಂದು ಘೋಷಣೆ ಇದೆಯಲ್ಲ, ಇದು ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಗೆ ಎಂಥ ಸೈದ್ಧಾಂತಿಕ ಬಲ ಕೊಟ್ಟು ಅಂದ್ರೆ ಇದು ಕೇವಲ ಒಂದು ರಾಜಕೀಯ ಹೇಳಿಕೆಯಾಗಿ ಉಳಿಲಿಲ್ಲ, ಅದೊಂದು ಇಡೀ ಚಳುವಳಿಗೆ ಸ್ಫೂರ್ತಿಯಾಗ್ಬಿಡ್ತು. ಸರಿ, ಇಷ್ಟೆಲ್ಲ ಹಿನ್ನೆಲೆ ನೋಡಿದ್ವಿ. ಈಗ ನೇರವಾಗಿ ಆ ಐತಿಹಾಸಿಕ ದಿನಕ್ಕೆ ಹೋಗೋಣ. 1940 ಮಾರ್ಚ್ 23 ಲಾಹೋರ್ನಲ್ಲಿ ನಡೆದಂತಹ ಆ ಸಭೆಯಲ್ಲಿ ನಿಜವಾಗೂ ಏನಾಯ್ತು? ಏನೆಲ್ಲ ನಿರ್ಧಾರಗಳಾದವು? ಆ ನಿರ್ಣಯದ ಪ್ರಮುಖ ಅಂಶಗಳಾದ್ರೂ ಏನು? ಈ ಐತಿಹಾಸಿಕ ಅಧಿವೇಶನವನ್ನ ಆಯೋಜಿಸಿದ್ದು ಆಲ್ ಇಂಡಿಯಾ ಮುಸ್ಲಿಂ ಲೀಗ್. ಜಾಗ ಲಾಹೋರ್ನ ಮಿಂಟೋ ಪಾರ್ಕ್. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ನಿರ್ಣಯವನ್ನ ಮಂಡಿಸಿದ್ದು ಯಾರು ಗೊತ್ತಾ? ಅಂದಿನ ಬಂಗಾಳದ ಮುಖ್ಯಮಂತ್ರಿಯಾಗಿದ್ದ ಎ.ಕೆ. ಫಜ್ಲುಲ್ ಹಕ್ ಅವರು. ಹಾಗಾದ್ರೆ ಆ ನಿರ್ಣಯದಲ್ಲಿ ಇದ್ದ ಬೇಡಿಕೆಗಳು ಏನೇನು? ಸಿಂಪಲ್ ಆಗಿ ಹೇಳೋದಾದ್ರೆ, ಮುಸ್ಲಿಂ ಬಾಹುಳ್ಯ ಎಲ್ಲೆಲ್ಲಿದೆಯೋ ಆ ಪ್ರದೇಶಗಳನ್ನೆಲ್ಲ ಒಟ್ಟುಗೂಡಿಸ್ಬೇಕು. ಆಮೇಲೆ ಅವುಗಳನ್ನ ಸಂಪೂರ್ಣ ಸ್ವಾಯತ್ತ ಮತ್ತು ಸಾರ್ವಭೌಮ ಸ್ವತಂತ್ರ ರಾಜ್ಯಗಳಾಗಿ ಮಾಡ್ಬೇಕು ಅನ್ನೋದೇ ಇದರ ಪ್ರಮುಖ ಬೇಡಿಕೆಯಾಗಿತ್ತು. ಆದ್ರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ಏನ್ ಗೊತ್ತಾ? ಇಡೀ ನಿರ್ಣಯದಲ್ಲಿ
ಎಲ್ಲೂ ಒಂದೇ ಒಂದು ಸಾರಿ ಕೂಡ ಪಾಕಿಸ್ತಾನ ಅನ್ನ ಪದವನ್ನೇ ಬಳಸಿಲ್ಲ. ಆಶ್ಚರ್ಯ ಅಲ್ವಾ? ಆದರೂ ಕೂಡ ಇತಿಹಾಸದಲ್ಲಿ ಇದನ್ನ ಪಾಕಿಸ್ತಾನ ನಿರ್ಣಯ ಅಂತಾನೇ ಕರೆಯೋದು. ಯಾಕಂದ್ರೆ ಪದ ಬಳಸದೇ ಇದ್ರೂ ಇದರ ಮೂಲ ಉದ್ದೇಶ ಪಾಕಿಸ್ತಾನದ ಬೇಡಿಕೆಯೇ ಅನ್ನೋದು ಅಂದಿನ ರಾಜಕೀಯ ವಲಯದಲ್ಲಿ ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿತ್ತು. ಒಮ್ಮೆ ಲಾಹೋರ್ ನಿರ್ಣಯ ಪಾಸ್ ಆದ್ಮೇಲೆ ಘಟನೆಗಳು ಒಂದರ ಹಿಂದೊಂದು ಸರಪಳಿಯ ಹಾಗೆ ನಡೀತಾ ಹೋದ್ವು. ಅದು ಕೇವಲ ಒಂದು ಕಾಗದದ ಮೇಲಿನ ನಿರ್ಣಯವಾಗಿ ಉಳಿಲೇ ಇಲ್ಲ, ಬದಲಿಗೆ ಇಡೀ ಇತಿಹಾಸದ ಚಕ್ರನ್ನೇ ತಿರುಗಿಸೋ ಒಂದು ದೊಡ್ಡ ಶಕ್ತಿಯಾಗಿ ಮಾರಿಹೋಯ್ತು. ಸರಿ, ಈ ನಿರ್ಣಯಕ್ಕೆ ತಕ್ಷಣದ ರಿಯಾಕ್ಷನ್ ಹೇಗಿತ್ತು? ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಮಿಶ್ರ ಪ್ರತಿಕ್ರಿಯೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇದನ್ನ ನೇರವಾಗಿ ತೀವ್ರವಾಗಿ ವಿರೋಧಿಸಿತು. ಇನ್ನೊಂದ್ ಕಡೆ ಪಂಜಾಬ್ ವಿಭಜನೆ ಆಗ್ಬಿಡುತ್ತೆ ಅನ್ನೋ ಭಯದಲ್ಲಿ ಸಿಖ್ ಸಮುದಾಯ ಅಸಮಾಧಾನ ವ್ಯಕ್ತಪಡಿಸಿತು. ಇನ್ನು ಬ್ರಿಟಿಷರು ಅವರು ಮೊದಲು ಇದನ್ನ ಅಷ್ಟಾಗಿ ಸೀರಿಯಸ್ ಆಗಿ ತಗೊಳ್ದೆ ಸ್ವತಃ ಉದಾಸೀನತೆ ತೋರಿದ್ರು. ಆದ್ರೆ ಅವರ ಈ ನಿಲುವು ಜಾಸ್ತಿ ದಿನ ಉಳಿಲಿಲ್ಲ. ನೋಡಿ, ಲಾಹೋರ್ ನಿರ್ಣಯದಿಂದ ಹೇಗೆ ಎಲ್ಲವೂ ಬದಲಾಯಿತು ಅಂತ. ಮೊದಲು ಪ್ರತ್ಯೇಕ ರಾಜ್ಯದ ಗುರಿ ಮುಸ್ಲಿಂ ಲೀಗ್ನ ಅಧಿಕೃತ ಪಾಲಿಸಿ ಆಯಿತು. ಇದು ನೇರವಾಗಿ 1946ರ ಕ್ಯಾಬಿನೆಟ್ ಮಿಷನ್ ಮಾತುಕತೆಗಳ ಮೇಲೆ ಪ್ರಭಾವ ಬೀರ್ತು. ಅಲ್ಲಿ ವಿಭಜನೆಯ ಪ್ರಸ್ತಾಪ ಚರ್ಚೆಗೆ ಬಂತು. ಆಮೇಲೆ ಬಂತು ಮೌಂಟ್ ಬ್ಯಾಟನ್ ಯೋಜನೆ. ಇದರಲ್ಲಿ ವಿಭಜನೆಯ ಅಂತಿಮ ಯೋಜನೆಗೆ ಒಪ್ಪಿಗೆ ಸಿಕ್ತು. ಕೊನೆಗೆ ಇದೆಲ್ಲದರ ಪರಿಣಾಮವಾಗಿ ಆಗಸ್ಟ್ 1947ರಲ್ಲಿ ಭಾರತದ ವಿಭಜನೆ ಆಗಿ ಪಾಕಿಸ್ತಾನ ಅನ್ನೋ ಹೊಸ ದೇಶ ಹುಟ್ಕೊಳ್ತು. ಆದ್ರೆ ಈ ಎಲ್ಲ ರಾಜಕೀಯ ನಿರ್ಧಾರಗಳಿಗೆ ತೆತ್ತ ಮಾನವೀಯ ಬೆಲೆ ಇದೆಯಲ್ಲ, ಅದು ಅಷ್ಟಿಷ್ಟಲ್ಲ. ವಿಭಜನೆಯಿಂದಾಗಿ ಇತಿಹಾಸದಲ್ಲೇ ಕಂಡರಿಯದ ಅತಿದೊಡ್ಡ ವಲಸೆ ಆಯ್ತು. ಲಕ್ಷಾಂತರ ಜನ ತಮ್ಮ ಮನೆ, ಮಠ, ಆಸ್ತಿಪಾಸ್ತಿ ಎಲ್ಲವನ್ನೂ ಬಿಟ್ಟು ಗಡಿಯಾಚೆ ಹೋಗ್ಬೇಕಾಯ್ತು. ಇದರ ಜೊತೆಗೆ ನಡೆದ ಹಿಂಸಾಚಾರವನ್ನಂತೂ ಊಹಿಸೋಕ್ಕೂ ಸಾಧ್ಯವಿಲ್ಲ. ಹೀಗಾಗಿ ಲಾಹೋರ್ ನಿರ್ಣಯ ಅನ್ನೋದು ಕೇವಲ ಒಂದು ರಾಜಕೀಯ ಸಭೆ ಆಗಿರಲಿಲ್ಲ. ಅದೊಂದು ನಿಜವಾದ ಟರ್ನಿಂಗ್ ಪಾಯಿಂಟ್, ದಕ್ಷಿಣ ಏಷ್ಯಾದ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ತಿರುವು. ಯಾಕಂದ್ರೆ ಅದು ಈ ಇಡೀ ಉಪಖಂಡದ ರಾಜಕೀಯ ಭೂಪಟವನ್ನೇ ಶಾಶ್ವತವಾಗಿ ಬದಲಾಯಿಸ್ಬಿಟ್ಟು. ಹಾಗಾದ್ರೆ ಯೋಚನೆ ಮಾಡಿ, ಕೇವಲ ಒಂದು ಕಾಗದದ ಮೇಲೆ ಬರೆದ ಒಂದು ಐಡಿಯಾ, ಒಂದು ನಿರ್ಣಯ ಲಕ್ಷಾಂತರ ಜನರ ಭವಿಷ್ಯವನ್ನ, ಇಡೀ ಇತಿಹಾಸದ ದಿಕ್ಕನ್ನ ನಿಜವಾಗಿಯೂ ಬದಲಾಯಿಸೋಕೆ ಸಾಧ್ಯನಾ? ಲಾಹೋರ್ ನಿರ್ಣಯದ ಈ ಇಡೀ ಕಥೆ ಈ ಪ್ರಶ್ನೆಗೆ ಒಂದು ಅತ್ಯಂತ ಶಕ್ತಿಯುತವಾದ ಉತ್ತರವನ್ನಂತೂ ಖಂಡಿತ ಕೊಡುತ್ತೆ. ಭಾರತದ ಸ್ವಾತಂತ್ರ್ಯ ಹೋರಾಟದ ಕಥೆಯಲ್ಲಿ ಒಂದು ಅಧ್ಯಾಯ ಇದೆ. ಅದು ಶುರುವಾದಷ್ಟೇ ಬೇಗ ಮುಗಿದುಹೋಯ್ತು. ಅದೇ ಕ್ರಿಪ್ಸ್ ನಿಯೋಗ. ಬ್ರಿಟನ್ ಕೊಟ್ಟಿದ್ದೊಂದು ಭರವಸೆ ಹುಟ್ಟಿದಷ್ಟೇ ವೇಗವಾಗಿ ಕಮರಿ ಹೋಯ್ತು. ಹಾಗಾದ್ರೆ ಬ್ರಿಟನ್ ಇಟ್ಟಿದ್ದ ಈ ದೊಡ್ಡ ಹೆಜ್ಜೆ ಯಾಕೆ ಎಷ್ಟು ದೊಡ್ಡದಾಗಿ ಫೇಲ್ ಆಯ್ತು? ಬನ್ನಿ ಇವತ್ತು ಇದರ ಹಿಂದಿನ ಕಥೆಯನ್ನ ನೋಡೋಣ. ವರ್ಷ 1942. ಯೋಚನೆ ಮಾಡಿ, ಇಡೀ ಪ್ರಪಂಚನೇ ಎರಡನೇ ಮಹಾಯುದ್ಧದ ಬೆಂಕಿಲಿ ಉರಿತಿತ್ತು. ಇಂಥ ಒಂದು ಟೈಮಲ್ಲಿ ಬ್ರಿಟನ್ ಭಾರತಕ್ಕೆ ಒಂದು ದೊಡ್ಡ ಆಫರ್ ಕೊಡ್ತು. ಆದರೆ ಈ ಆಫರ್ ಯಾಕಪ್ಪ ಇಷ್ಟು ಹೀನಾಯವಾಗಿ ಫೇಲ್ ಆಯ್ತು? ಈ ಒಂದು ಪ್ರಶ್ನೆನೇ ತುಂಬಾನೇ ಇಂಟ್ರೆಸ್ಟಿಂಗ್. ಸರಿ, ಈ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವು ಮೊದಲು ಟೈಮ್ ಟ್ರಾವೆಲ್ ಮಾಡಿ ಆ ಕಾಲಕ್ಕೆ ಹೋಗಬೇಕು. ಆಗಿನ ಪರಿಸ್ಥಿತಿ ಹೇಗಿತ್ತು ಅಂತ ನೋಡೋಣ. ಎರಡನೇ ಮಹಾಯುದ್ಧ ನಡೆಯುತ್ತಿತ್ತು ಮತ್ತು ಬ್ರಿಟಿಷ್ ಸಾಮ್ರಾಜ್ಯದ ಬುಡವೇ ಅಲ್ಲಾಡ್ತಾ ಇತ್ತು, ಅಕ್ಷರಶಃ. ನೋಡಿ, 1939ರಲ್ಲಿ ಯುದ್ಧ ಶುರು ಆಯಿತು. ಆದರೆ 1941 ಬರ್ತಾ ಬರ್ತಾ ಪರಿಸ್ಥಿತಿ ರೊಂಬ ಸೀರಿಯಸ್ ಆಯಿತು. ಯಾಕಂದ್ರೆ ಜಪಾನ್ ಏಷ್ಯಾದಲ್ಲಿ ಒಂದಾದ್ಮೇಲೊಂದು ದೇಶ ಗೆಲ್ತಾ ಸೀದಾ ಭಾರತದ ಗೇಟ್ ಹತ್ರ ಬಂದು ನಿಂತ್ಬಿಟ್ಟು. ಈವಾಗ ಬ್ರಿಟಿಷರಿಗೆ ಟೆನ್ಷನ್ ಶುರುವಾಯಿತು. ಇದು ಬರೀ ಯುದ್ಧ ಅಲ್ಲ, ಇದು ಅಳಿವು ಉಳಿವಿನ ಪ್ರಶ್ನೆ. ಯುದ್ಧ ಗೆಲ್ಲೇಬೇಕು ಅಂದ್ರೆ ಅವರಿಗೆ ಭಾರತದ ಸಪೋರ್ಟ್, ಅಂದ್ರೆ ನಮ್ಮ ಸೈನಿಕರು, ನಮ್ಮ ಸಂಪನ್ಮೂಲರು ಹಿಂದೆಂದಿಗಿಂತಲೂ ಜಾಸ್ತಿ ಬೇಕಾಗಿತ್ತು. ಸೊ ಇದೇ ಟೆನ್ಷನಲ್ಲಿ, ಇದೇ ಒತ್ತಡದಲ್ಲಿ ಬ್ರಿಟಿಷ್ ಸರ್ಕಾರ ಒಂದು ಗೇಮ್ ಪ್ಲಾನ್ ಮಾಡಿತು. ತಮ್ಮ ಕ್ಯಾಬಿನೆಟ್ನ ಒಬ್ಬ ಪ್ರಮುಖ ಮಂತ್ರಿ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಅವರನ್ನ ಒಂದು ಸ್ಪೆಷಲ್ ಆಫರ್ ಕೊಟ್ಟು ಇಂಡಿಯಾಗೆ ಕಳಿಸಿದ್ರು. ಹೇಗಾದ್ರೂ ಮಾಡಿ ಇಂಡಿಯನ್ಸ್ನ ಒಪ್ಪಿಸ್ಬಿಡಬೇಕು ಅನ್ನೋದು ಅವರ ಪ್ಲಾನ್ ಆಗಿತ್ತು. ಹಾಗಿದ್ರೆ ಏನಿದು ಸ್ಪೆಷಲ್ ಆಫರ್? ಏನನ್ನು ತಂದಿದ್ರು ಕ್ರಿಪ್ಸ್? ಅದೇ ಡೊಮಿನಿಯನ್ ಸ್ಟೇಟಸ್ ಅಥವಾ ಡೊಮಿನಿಯನ್ ಸ್ಥಾನಮಾನ. ಅಂದ್ರೆ ಏನ್ ಗೊತ್ತಾ? ಸಿಂಪಲ್ ಆಗಿ ಹೇಳೋದಾದ್ರೆ, ನೋಡಿ, ಯುದ್ಧ ಮುಗಿಲಿ, ಆಮೇಲೆ ನಿಮಗೆ ನಿಮ್ದೇ ಆಡಳಿತ ಕೊಡ್ತೀವಿ, ಆದ್ರೆ ನೀವು ಬ್ರಿಟಿಷ್ ಸಾಮ್ರಾಜ್ಯದ ಭಾಗವಾಗಿ ಇರಬೇಕು. ಇದು ಕಂಪ್ಲೀಟ್ ಇಂಡಿಪೆಂಡೆನ್ಸ್, ಅಂದ್ರೆ ಪೂರ್ಣ ಸ್ವರಾಜ್ಯ ಅಂತೂ ಖಂಡಿತ ಆಗಿರ್ಲಿಲ್ಲ. ಆದ್ರೆ ಕತೆ ಇಷ್ಟಕ್ಕೆ ಮುಗಿಲಿಲ್ಲ. ಬರೀ ಡೊಮಿನಿಯನ್ ಸ್ಟೇಟಸ್ ಮಾತ್ರ ಅಲ್ಲ, ಯುದ್ಧದ ನಂತರ ನಿಮಗೊಂದು ಹೊಸ ಸಂವಿಧಾನ ರಚನೆ ಮಾಡಕ್ಕೆ ಸಂವಿಧಾನ ಸಭೆ ಇರುತ್ತೆ. ಯಾವ ಪ್ರಾಂತ್ಯಕ್ಕಾದ್ರೂ ಇಷ್ಟ ಇಲ್ಲಂದ್ರೆ ಭಾರತದಿಂದ ಬೇರೆ ಆಗಬಹುದು ಅಂತಾನೂ ಹೇಳಿದ್ರು. ಎಲ್ಲ ಕೇಳೋಕೆ ಚೆನ್ನಾಗಿತ್ತು ಅಲ್ವಾ? ಆದ್ರೆ ಇಲ್ಲೊಂದು ದೊಡ್ಡ ಕಂಡೀಷನ್ ಇತ್ತು.
ಅದೇನು ಅಂದ್ರೆ ಯುದ್ಧ ನಡೆತಿರೋವರೆಗೂ ದೇಶದ ಡಿಫೆನ್ಸ್ ಅಂದ್ರೆ ರಕ್ಷಣೆಯ ಪೂರ್ತಿ ಕಂಟ್ರೋಲ್ ಬ್ರಿಟಿಷರ ಹತ್ರನೇ ಇರುತ್ತೆ ಅಂತ. ಸರಿ, ಈ ಆಫರ್ ನೋಡೋಕೆ ಒಂದ್ ರೀತಿ ಚೆನ್ನಾಗೇ ಇತ್ತು. ಹಾಗಾದ್ರೆ ನಮ್ಮ ನಾಯಕರು ಇದಕ್ಕೆ ಒಪ್ಕೊಂಡ್ರಾ? ಇಲ್ಲ. ಅವರ ರಿಯಾಕ್ಷನ್ ಹೇಗಿತ್ತು ಅನ್ನೋದೇ ಇಡೀ ಕಥೆಯ ಟರ್ನಿಂಗ್ ಪಾಯಿಂಟ್. ಇದಕ್ಕೆಲ್ಲ ಉತ್ತರ ಒಂದೇ ಮಾತಲ್ಲಿ ಸಿಗುತ್ತೆ. ಅದು ಮಹಾತ್ಮ ಗಾಂಧಿಯರಿಂದ ಬಂದ ಮಾತು. ಇಡೀ ದೇಶದ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅವರು ಒಂದೇ ವಾಕ್ಯದಲ್ಲಿ ಹೇಳಿಬಿಟ್ರು. ಏನಂದ್ರೆ ಗೊತ್ತಾ, ಇದು ಮುಳುಗುತ್ತಿರುವ ಬ್ಯಾಂಕ್ ಕೊಟ್ಟ ಪೋಸ್ಟ್ ಡೇಟೆಡ್ ಚೆಕ್ ಅಂತ. ಅಬ್ಬಾ, ಎಂಥ ಮಾತು! ಅಂದ್ರೆ ಬ್ರಿಟಿಷರ ಸಾಮ್ರಾಜ್ಯನೇ ಮುಳುಗೋ ಹಡಗಿನ ಥರ ಆಗಿದೆ, ಅಂಥವರು ನಾಳೆ ಕೊಡ್ತೀವಿ ಅನ್ನೋ ಭರವಸೆಯನ್ನ ಯಾರು ನಂಬ್ತಾರೆ? ಅದಕ್ಕೆ ಬೆಲೆನೇ ಇಲ್ಲ ಅಂತರ್ಕ. ಇಲ್ಲಿರೋ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಆಫರ್ನ ಕಾಂಗ್ರೆಸ್ ಮಾತ್ರ ಅಲ್ಲ, ಮುಸ್ಲಿಂ ಲೀಗ್ ಕೂಡ ರಿಜೆಕ್ಟ್ ಮಾಡ್ತು. ಆದರೆ ಇಬ್ಬರ ಕಾರಣಗಳು ಬೇರೆ ಬೇರೆ. ಕಾಂಗ್ರೆಸ್ಗೆ ನಾಳೆ ಕೊಡ್ತೀವಿ ಅನ್ನೋ ಭರವಸೆ ಬೇಕಾಗಿರ್ಲಿಲ್ಲ. ಅವ್ರಿಗೆ ಬೇಕಾಗಿದ್ದು ಈಗಲೇ ಅಧಿಕಾರ, ಅಂದ್ರೆ ಪೂರ್ಣ ಸ್ವರಾಜ್ಯ. ಇನ್ನೊಂದ್ ಕಡೆ ಮುಸ್ಲಿಂ ಲೀಗ್ ಯಾಕೆ ಬೇಡ ಅಂದ್ರು ಅಂದ್ರೆ, ಅವ್ರಿಗೆ ಬೇಕಾಗಿದ್ದ ಪ್ರತ್ಯೇಕ ಪಾಕಿಸ್ತಾನದ ಬಗ್ಗೆ ಇದರಲ್ಲಿ ಕ್ಲಿಯರ್ ಆಗಿ ಏನೂ ಹೇಳಿರ್ಲಿಲ್ಲ. ಸೊ ನೋಡಿದ್ರಲ್ಲ, ಯಾರಿಗೂ ಈ ಪ್ರಪೋಸಲ್ ಇಷ್ಟ ಆಗ್ಲಿಲ್ಲ. ಹೇಗೆ ಕ್ರಿಪ್ಸ್ ಮಿಷನ್ ಬಂತು, ಆದ್ರೆ ಅದು ಬರೋದಕ್ಕಿಂತ ಮುಂಚೆನೇ ಫೇಲ್ ಆಗಿತ್ತು ಅಂತಾನೂ ಹೇಳ್ಬಹುದು. ಹಾಗಾದ್ರೆ ಇದರ ವೈಫಲ್ಯದ ಹಿಂದಿದ್ದ ಪ್ರಮುಖ ಕಾರಣಗಳನ್ನ ಒಮ್ಮೆ ಪಟ್ಟಿ ಮಾಡೋಣ. ಒಂದು ಕಥೆಯಲ್ಲಿ ಹೇಳಬೇಕಂದ್ರೆ, ಈ ವೈಫಲ್ಯಕ್ಕೆ ಕಾರಣಗಳು ಹಲವು. ಮೊದಲನೇದಾಗಿ, ಬ್ರಿಟಿಷರು ಕೊಟ್ಟಿದ್ದ ಭರವಸೆ ನಾಳೆಗೆ ಸೀಮಿತವಾಗಿತ್ತು, ಇವತ್ತಿಗಲ್ಲ. ಎರಡನೇದಾಗಿ, ಯಾರೂ ಬೇಕಾದರೂ ಭಾರತದಿಂದ ಬೇರೆಯಾಗ್ಬೋದು ಅನ್ನೋ ಪಾಯಿಂಟು ದೇಶದ ವಿಭಜನೆಗೆ ದಾರಿ ಮಾಡಿಕೊಡೋ ಥರ ಇತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ, ಭಾರತೀಯ ನಾಯಕರ ಜೊತೆ ಸಮಾಲೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರೋದಕ್ಕಿಂತ ತಮ್ಮದೇ ನಿರ್ಧಾರವನ್ನ ಅವರ ಮೇಲೆ ಹೇರುವ ಹಳೆಯ ಬ್ರಿಟಿಷ್ ಧೋರಣೆ ಅದು ಬದಲಾಗಿರ್ಲಿಲ್ಲ, ನಂಬಿಕೆ ಅನ್ನೋದೇ ಇರಲಿಲ್ಲ. ಈ ಕ್ರಿಪ್ಸ್ ಮಿಷನ್ ಫೇಲ್ ಆಗಿದ್ದು ಬರೀ ಒಂದು ಡಿಪ್ಲೊಮ್ಯಾಟಿಕ್ ಫೇಲ್ಯೂರ್ ಆಗೇ ಉಳ್ಳಿಲ್ಲ. ಇಲ್ಲ, ಇದರಿಂದ ಮುಂದೆ ಆಗಿದ್ದೇ ಇತಿಹಾಸದ ಒಂದು ಬಹುದೊಡ್ಡ ತಿರುವು. ಈ ಮಾತುಕತೆ ಮುರಿದು ಬಿದ್ದ ತಕ್ಷಣ ಭಾರತೀಯರ ತಾಳ್ಮೆಯ ಕಟ್ಟೆ ಒಡೆದೋಯ್ತು. ಬ್ರಿಟಿಷರ ಮಾತಿನಲ್ಲಿ ಇನ್ಮುಂದೆ ನಂಬಿಕೆ ಇಡೋದು ವೇಸ್ಟ್ ಅನ್ನೋದು ಕನ್ಫರ್ಮ್ ಮಾಡ್ಬಿಡ್ತು. ಇದ್ದ ಬದ್ದ ನಂಬಿಕೆನೂ ಆ ದಿನಕ್ಕೆ ಸಂಪೂರ್ಣವಾಗಿ ಸತ್ತೋಯ್ತು. ಸೊ ಅದೇ ವರ್ಷ ಅಂದ್ರೆ 1942ರಲ್ಲಿ ಕ್ರಿಪ್ಸ್ ಭಾರತ ಬಿಟ್ಟು ಹೋದ ಕೆಲವೇ ತಿಂಗಳುಗಳ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಐತಿಹಾಸಿಕ ನಿರ್ಧಾರ ತಗೊಳ್ತು. ಅದುವರೆಗಿನ ಅತಿ ದೊಡ್ಡ, ಅತಿ ಪ್ರಬಲವಾದ ಚಳುವಳಿಗೆ ಕರೆ ಕೊಡ್ತು. ಅದೇ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಅಂದ್ರೆ ಭಾರತ ಬಿಟ್ಟು ತೊಲಗಿ ಚಳುವಳಿ. ಇನ್ಮೇಲೆ ಮಾತುಕತೆ ಇಲ್ಲ, ಬೇಡಿಕೆ ಇಲ್ಲ, ಒಂದೇ ಒಂದು ಮಾತು: ಬ್ರಿಟಿಷರೇ ತಕ್ಷಣ ಭಾರತ ಬಿಟ್ಟು ಹೋಗಿ. ಹಾಗಿದ್ರೆ ಈ ಇಡೀ ಕಥೆಯನ್ನ ಒಮ್ಮೆ ಗ್ಲಾನ್ಸ್ ಮಾಡೋಣ. 1942ರಲ್ಲಿ ಯುದ್ಧಕ್ಕೆ ಭಾರತದ ಸಪೋರ್ಟ್ ಪಡೆಯೋಕೆ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಬಂದ್ರು. ಆದ್ರೆ ಅವರ ಆಫರ್ ಯಾರಿಗೂ ಸರಿ ಹೋಗಿಲ್ಲ. ಸೊ ಮಿಷನ್ ಫೇಲ್ ಆಯ್ತು. ಇದರ ನೇರ ಪರಿಣಾಮ ದೇಶದ ಅತಿದೊಡ್ಡ ಚಳುವಳಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಶುರುವಾಯಿತು. ಇದು ನಮ್ಮ ಸ್ವಾತಂತ್ರ್ಯದ ಹಾದಿಯಲ್ಲಿ ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳಬಹುದು. ಇದೆಲ್ಲ ನಮ್ಮನ್ನ ಒಂದು ಕೊನೆಯ, ಅದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಪ್ರಶ್ನೆ ಹತ್ರ ಕರ್ಕೊಂಡು ಬರುತ್ತೆ. ಒಂದು ವೇಳೆ ಕ್ರಿಪ್ಸ್ ಮಿಷನ್ ಸಕ್ಸಸ್ ಆಗಿದ್ರೆ ಏನಾಗ್ತಿತ್ತು? ಬಹುಶಃ ಅದರಿಂದ ಸ್ವಾತಂತ್ರ್ಯ ಸಿಗೋಕೆ ಇನ್ನೂ ತಡ ಆಗ್ತಿತ್ತೇನೋ. ಅಂದ್ರೆ ಕ್ರಿಪ್ಸ್ ಮಿಷನ್ ಸಕ್ಸಸ್ ಆಗಿದ್ದಕ್ಕಿಂತ ಅದು ಫೇಲ್ ಆಗಿದ್ದೇ ಭಾರತದ ಸ್ವಾತಂತ್ರ್ಯಕ್ಕೆ ಒಂದು ರೀತಿಯಲ್ಲಿ ವೇಗ ಕೊಡ್ತಾ. ಈ ಮಿಷನ್ನ ನಿಜವಾದ ಐತಿಹಾಸಿಕ ಪರಿಣಾಮ ಅದು ಕೊಟ್ಟ ಆಫರ್ನಲ್ಲಿರಲಿಲ್ಲ, ಬದಲಾಗಿ ಅದರ ವೈಫಲ್ಯ ಹುಟ್ಟುಹಾಕಿದ ಆ ಹೋರಾಟದ ಕಿಚ್ಚಿನಲ್ಲಿತ್ತು ಅಲ್ವಾ? ನಮಸ್ಕಾರ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕಥೆಯಲ್ಲಿ ಒಂದು ಅಧ್ಯಾಯವಿದೆ. ಅದು ಇಡೀ ಬ್ರಿಟಿಷ್ ಸಾಮ್ರಾಜ್ಯದ ಬುಡವನ್ನೇ ಅಲ್ಲಾಡಿಸಿಬಿಡ್ತು. ಅದೇ ಕ್ವಿಟ್ ಇಂಡಿಯಾ ಚಳುವಳಿ. ಭಾರತದ ಸ್ವಾತಂತ್ರ್ಯಕ್ಕಾಗಿ ನಡೆದ ಒಂದು ಅಂತಿಮ ನಿರ್ಣಾಯಕ ಹೋರಾಟ. ಇದು ಕೇವಲ ರಾಜಕೀಯ ನಾಯಕರ ಚಳುವಳಿಯಾಗಿರಲಿಲ್ಲ, ಬದಲಿಗೆ ದೇಶದ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಯೂ ಸ್ವಾತಂತ್ರ್ಯಕ್ಕಾಗಿ ಬೀದಿಗಿಳಿದು ಹೋರಾಡದ ಒಂದು ಐತಿಹಾಸಿಕ ಕ್ಷಣ. ಈ ಇಡೀ ಸಂಗ್ರಾಮದ ಶಕ್ತಿ ಅಡಗಿದ್ದಿದ್ದೇ ಈ ಒಂದೇ ಒಂದು ಘೋಷಣೆಯಲ್ಲಿ: ಮಾಡಿರಿ ಅಥವಾ ಸಾಯಿರಿ. ಮಹಾತ್ಮ ಗಾಂಧಿಯವರ ಬಾಯಿಂದ ಬಂದ ಈ ಮಾತುಗಳು ಕೇವಲ ಶಬ್ದಗಳಾಗಿರಲಿಲ್ಲ. ಇದೊಂದು ಅಂತಿಮ ಕರೆ, ಒಂದು ಸ್ಪಷ್ಟ ಸಂದೇಶ. ಸ್ವಾತಂತ್ರ್ಯ ಸಿಗೋವರೆಗೂ ನಾವು ಹಿಂದೆ ಸರಿಯೋದಿಲ್ಲ, ಬೇಕಾದರೆ ಪ್ರಾಣವನ್ನೇ ಪಣಕ್ಕಿಡ್ತೇವೆ ಅನ್ನೋ ಅಚಲ ಸಂಕಲ್ಪ. ಹಾಗಿದ್ರೆ 1942ರಲ್ಲಿ ಇದ್ದಕ್ಕಿದ್ದಂತೆ ಇಡೀ ದೇಶವೇ ಭಾರತ ಬಿಟ್ಟು ತೊಲಗಿ ಅಂತ ಒಂದೇ ಧ್ವನಿಯಲ್ಲಿ ಕೂಗುವಂಥ ಪರಿಸ್ಥಿತಿ ಯಾಕೆ ಬಂತು? ಯಾವ ಘಟನೆಗಳು ಈ ಮಹಾಸಂಗ್ರಾಮಕ್ಕೆ ಕಿಡಿ ಹಚ್ಚಿದ್ವೋ? ಬನ್ನಿ, ಅದರ ಹಿಂದಿನ ಕಾರಣಗಳನ್ನ ಸ್ವಲ್ಪ ವಿವರವಾಗಿ ನೋಡೋಣ. ಈ ಚರ್ಚೆಯಲ್ಲಿ ನಾವು ಮೊದಲು ಚಳುವಳಿಗೆ ಕಾರಣವಾದ ಕಿಡಿ ಯಾವುದು ಅಂತ ನೋಡ್ತೀವಿ. ಆಮೇಲೆ ಮಾಡ್ರಿ ಅಥವಾ ಸಾಯಿರಿ ಅನ್ನೋ ಐತಿಹಾಸಿಕ ಕರೆ ಬಗ್ಗೆ ತಿಳಿಯೋಣ.
ನಂತರ ನಾಯಕರಿಲ್ಲದೆ ಜನರೇ ನಡೆಸಿದ ಕ್ರಾಂತಿ, ಆ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ನಿಜವಾದ ಹೀರೋಗಳು, ಮತ್ತು ಕೊನೆಯದಾಗಿ ಈ ಚಳುವಳಿಯ ಪರಿಣಾಮ ಮತ್ತು ಮಹತ್ವ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಿದ್ರೆ ಮೊದಲ ಭಾಗಕ್ಕೆ ಹೋಗೋಣ. ಈ ಚಳುವಳಿಯ ಮೂಲ ಕಾರಣಗಳೇನು? ಈ ಹೋರಾಟದ ಬೆಂಕಿಯನ್ನ ಹೊತ್ತಿಸಿದ ಆ ಸ್ಪಾರ್ಕ್ ಯಾವುದು? ಮುಖ್ಯವಾಗಿ 4 ಕಾರಣಗಳಿದ್ವು. ಮೊದಲನೇದು ಎರಡನೇ ಮಹಾಯುದ್ಧ. ನಮ್ಮ ಒಪ್ಪಿಗೆನೇ ಇಲ್ಲದ ಬ್ರಿಟಿಷರು ಭಾರತವನ್ನ ಯುದ್ಧಕ್ಕೆ ತಳ್ಳಿದ್ದು ಜನರಲ್ ಅಂಚ ಆಕ್ರೋಶಕ್ಕೆ ಕಾರಣವಾಗಿತ್ತು. ಎರಡನೇದು ಕ್ರಿಪ್ಸ್ ಮಿಷನ್ ಫೇಲ್ ಆಗಿದ್ದು. ಸ್ವಾತಂತ್ರ್ಯ ಸಿಗತ್ತೆ ಅನ್ನೋ ನಂಬಿಕೆಯನ್ನೇ ಅದು ಹುಸಿಗೊಳಿಸ್ಬಿಡ್ತು. ಮೂರನೇದು ಯುದ್ಧದಿಂದಾಗಿ ಎದುರಾದ ಭೀಕರ ಆರ್ಥಿಕ ಸಂಕಷ್ಟ. ಬೆಲೆ ಏರಿಕೆ, ಆಹಾರದ ಕೊರತೆ, ಜನಸಾಮಾನ್ಯರು ಸಾಕಪ್ಪ ಸಾಕು ಅನ್ನೋ ಸ್ಥಿತಿಗೆ ಬಂದಿದ್ರು. ಇದೆಲ್ಲ ಸೇರಿ 4ನೇ ಕಾರಣಕ್ಕೆ ದಾರಿ ಮಾಡಿಕೊಡ್ತು. ಅದು ನಮ್ಗೆ ಬೇಕಾಗಿರೋದು ತಕ್ಷಣದ ಸಂಪೂರ್ಣ ಸ್ವಾತಂತ್ರ್ಯ ಅನ್ನೋ ಬಲವಾದ ಬೇಡಿಕೆ. ಕ್ರಿಪ್ಸ್ ಮಿಷನ್ ಯಾಕೆ ವಿಫಲವಾಯಿತು ಅಂತ ನೋಡಿ. ಬ್ರಿಟಿಷರು ಕೊಟ್ಟ ಆಫರ್ಗೂ ಭಾರತೀಯರ ಬೇಡಿಕೆಗೂ ಆ ಜಗಜಾಂತರ ವ್ಯತ್ಯಾಸವಿತ್ತು. ಅವರು ಹೇಳಿದ್ದು ಯುದ್ಧ ಮುಗಿದ ಮೇಲೆ ನಿಮ್ಗೆ ಡೊಮಿನಿಯನ್ ಸ್ಟೇಟಸ್ ಕೊಡ್ತೀವಿ ಅಂತ. ಆದರೆ ನಮ್ಗೆ ಬೇಕಿದ್ದಿದ್ದು ಈಗಲೇ ಸಂಪೂರ್ಣ ಸ್ವಾತಂತ್ರ್ಯ. ಅವರು ಪ್ರಾಂತ್ಯಗಳು ಪ್ರತ್ಯೇಕವಾಗ್ಬೋದು ಅಂದ್ರೂ ನಮ್ಗೆ ಅಖಂಡ ಭಾರತ ಬೇಕಿತ್ತು. ಅವರು ತಕ್ಷಣ ಅಧಿಕಾರ ಕೊಡಲ್ಲ ಅಂದ್ರೂ ನಮ್ಗೆ ರಕ್ಷಣೆ ಸೇರಿದಂತೆ ಸಂಪೂರ್ಣ ಆಡಳಿತ ನಮ್ ಕೈಗೆ ಬೇಕಿತ್ತು. ಈ ಮಾತುಕತೆ ಮುರಿದು ಬಿದ್ದಾಗ ಇನ್ನು ಮಾತುಕತೆಯಿಂದ ಏನೂ ಪ್ರಯೋಜನ ಇಲ್ಲ ಅನ್ನೋದು ಭಾರತೀಯರಿಗೆ ಸ್ಪಷ್ಟವಾಗೋಯ್ತು. ಕ್ರಿಪ್ಸ್ ಮಿಷನ್ನ ವೈಫಲ್ಯದ ನಂತರ ಹೋರಾಟ ಬಿಟ್ಟು ಬೇರೆ ದಾರಿನೇ ಇರಲಿಲ್ಲ. ಇದು ನಮ್ಮನ್ನ ಆ ಚಳುವಳಿಯ ಐತಿಹಾಸಿಕ ಘೋಷಣೆಯ ಕ್ಷಣಕ್ಕೆ ಕರ್ಕೊಂಡೋಗುತ್ತೆ. ಆಗಸ್ಟ್ 8, 1942. ಜಾಗ ಬಾಂಬೆಯ ಗೋವಾಲಿಯಾ ಟ್ಯಾಂಕ್ ಮೈದಾನ. ಅಲ್ಲಿ ಸೇರಿದ್ದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಿಸುವಂಥ ಒಂದು ನಿರ್ಣಯವನ್ನ ಅಂಗೀಕರಿಸಿತು. ಆ ನಿರ್ಣಯವೇ ಕ್ವಿಟ್ ಇಂಡಿಯಾ, ಅಂದರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಇದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಅತ್ಯಂತ ಮಹತ್ವದ ದಿನಗಳಲ್ಲಿ ಒಂದು. ಇಲ್ಲಿ ಗಾಂಧೀಜಿಯವರ ಮಾಡಿರಿ ಅಥವಾ ಸಾಯಿರಿ ಕರೆಯನ್ನ ಸರಿಯಾದ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಇದರರ್ಥ ಹಿಂಸೆ ಮಾಡಿ ಅಂತ ಖಂಡಿತ ಅಲ್ಲ. ಬದಲಾಗಿ ಇದು ಸ್ವಾತಂತ್ರ್ಯಕ್ಕಾಗಿ ನಡೆಸುವ ದೃಢವಾದ, ಅಚಲವಾದ ಮತ್ತು ಅಂತಿಮ ಹೋರಾಟ. ಇದರಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ಒಂದೋ ಸ್ವಾತಂತ್ರ್ಯ ಪಡಿಬೇಕು, ಇಲ್ಲವೇ ಅದಕ್ಕಾಗಿ ಹೋರಾಡ್ತಾ ಪ್ರಾಣ ಬಿಡಬೇಕು ಅನ್ನೋ ದೃಢ ನಿಶ್ಚಯ. ಘೋಷಣೆಯಾಯಿತು ಸರಿ, ಆದ್ರೆ ಬ್ರಿಟಿಷರು ಸುಮ್ಮನೆ ಕೂತಿದ್ರಾ? ಖಂಡಿತ ಇಲ್ಲ. ಅವರ ಪ್ರತಿಕ್ರಿಯೆ ಹೇಗಿತ್ತು ಗೊತ್ತಾ? ಇಲ್ಲಿಂದಲೇ ಚಳುವಳಿ ಒಂದು ಅನಿರೀಕ್ಷಿತ ತಿರುವು ಪಡ್ಕೊಳ್ಳುತ್ತೆ. ಅದೊಂದು ನಾಯಕರಿಲ್ಲದ ಜನಕ್ರಾಂತಿಯಾಗಿ ಬದಲಾಗುತ್ತೆ. ಬ್ರಿಟಿಷರು ಚಳವಳಿಯನ್ನ ಶುರುವಾಗೋ ಮೊದಲೇ ಮುಗಿಸ್ಬಿಡಬೇಕು ಅಂತ ಆಪರೇಷನ್ 0 ಅವರ್ ಅಂತ ಒಂದು ಪ್ಲಾನ್ ಮಾಡಿದ್ರು. ರಾತ್ರೋರಾತ್ರಿ ಗಾಂಧೀಜಿ, ನೆಹರು, ಪಟೇಲ್ ಸೇರಿದಂತೆ ದೇಶದ ಎಲ್ಲ ದೊಡ್ಡ ದೊಡ್ಡ ನಾಯಕರನ್ನ ಬಂಧಿಸಿ ಜೈಲಿಗಾಕಿದ್ರು. ಕಾಂಗ್ರೆಸ್ ಪಕ್ಷವನ್ನೇ ಕಾನೂನು ಬಾಹಿರ ಅಂತ ಘೋಷಿಸಿದ್ರು. ಪತ್ರಿಕೆಗಳ ಬಾಯಿ ಮುಚ್ಚಿಸಿದ್ರು. ಪ್ರತಿಭಟನೆಗಳನ್ನ ಹತ್ತಿಕ್ಕೋಕೆ ಎಲ್ಲೆಡೆ ಪೊಲೀಸ್ ಮತ್ತು ಸೇನೆಯನ್ನ ಬಳಸಿದ್ರು. ಆದರೆ ಬ್ರಿಟಿಷರ ಲೆಕ್ಕಾಚಾರ ಪೂರ್ತಿ ತಲೆ ಕೆಳಗಾಯ್ತು. ನಾಯಕರನ್ನ ಜೈಲಿಗೆ ಹಾಕಿದ್ರೆ ಚಳುವಳಿ ಅಲ್ಲಿಗೆ ಸತ್ತೋಗುತ್ತೆ ಅಂತ ಅವರು ಅಂದ್ಕೊಂಡಿದ್ರು. ಆದ್ರೆ ಆಗಿದ್ದೇ ಬೇರೆ. ನಾಯಕರಿಲ್ಲದ ಚಳುವಳಿ ಒಂದು ಬೃಹತ್ ಜನಕ್ರಾಂತಿಯಾಗಿ ರೂಪಾಂತರಗೊಂಡಿತು. ಹೌದು, ನಾಯಕರ ಅನುಪಸ್ಥಿತಿಯಲ್ಲಿ ಜನಸಾಮಾನ್ಯರೇ ನಾಯಕರಾದ್ರು. ದೇಶದ ಮೂಲೆ ಮೂಲೆಯಲ್ಲೂ ಜನರು ತಾವಾಗಿಯೇ ಬೀದಿಗಿಳಿದು ಹೋರಾಟ ಶುರು ಮಾಡಿದ್ರು. ಬ್ರಿಟಿಷ್ ಅಧಿಕಾರದ ಸಂಕೇತಗಳಾಗಿದ್ದ ರೈಲ್ವೆ ಸ್ಟೇಷನ್ಗಳು, ಪೋಸ್ಟ್ ಆಫೀಸ್ಗಳು, ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಮಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಅಷ್ಟೇ ಅಲ್ಲ, ಬ್ರಿಟಿಷ್ ಆಡಳಿತವನ್ನೇ ಸ್ಥಗಿತಗೊಳಿಸಬೇಕು ಅನ್ನೋದು ಜನರ ಗುರಿಯಾಗಿತ್ತು. ಇದಕ್ಕೋಸ್ಕರ ಟೆಲಿಗ್ರಾಫ್ ತಂತಿಗಳನ್ನ ಕತ್ತರಿಸಿ ಸಂಪರ್ಕ ವ್ಯವಸ್ಥೆಯನ್ನೇ ಹಾಳುಗಡವಿದ್ರು. ಇದಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಹೋಗಿ ಸತಾರಾ, ಬಲ್ಲಿಯಾ ಮುಂತಾದ ಕಡೆಗಳಲ್ಲಿ ಜನ ಬ್ರಿಟಿಷರನ್ನ ಸಂಪೂರ್ಣವಾಗಿ ತಿರಸ್ಕರಿಸಿ ತಮ್ಮದೇ ಆದ ಸಮಾನಾಂತರ ಸರ್ಕಾರಗಳನ್ನೇ ಸ್ಥಾಪಿಸಿಬಿಟ್ರು. ಇದು ಬ್ರಿಟಿಷರಿಗೆ ಕೊಟ್ಟ ಒಂದು ನೇರ ಸಂದೇಶ: ನಿಮ್ಮ ಆಡಳಿತ ಇಲ್ಲಿಗೆ ಮುಗಿತು, ಇನ್ಮುಂದೆ ನಾವೇ ನಮ್ಮನ್ನ ಆಳ್ಕೊಳ್ತೇವೆ ಅಂತ. ಹೀಗೆ ನಾಯಕರಿಲ್ಲದೆ ನಡೆದ ಈ ಹೋರಾಟದಲ್ಲಿ ಅನಿರೀಕ್ಷಿತವಾಗಿ ಹೊಸ ನಾಯಕರು ಹುಟ್ಕೊಂಡ್ರು. ವಿಶೇಷವಾಗಿ ಮಹಿಳೆಯರು ಮತ್ತು ಯುವಕರು ಈ ಜನಕ್ರಾಂತಿಯ ನಿಜವಾದ ಹೀರೋಗಳಾಗಿ ಹೊರಹೊಮ್ಮಿದ್ರು. ಅರುಣಾ ಅಸಫ್ ಅಲಿ ಅವರನ್ನೇ ನೋಡಿ. ಎಲ್ಲ ನಾಯಕರನ್ನ ಬಂಧಿಸಿದ ಮೇಲೆ ಅದೇ ಗ್ವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ಧೈರ್ಯದಿಂದ ತ್ರಿವರ್ಣ ಧ್ವಜ ಹಾರಿಸಿ ಚಳುವಳಿಯ ಕಿಡಿ ಆರದಂತೆ ನೋಡ್ಕೊಂಡ್ರು. ಅವರ ಈ ಒಂದು ಸಾಹಸ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ಕೊಡ್ತು. ಅದೇ ರೀತಿ ಉಷಾ ಮೆಹ್ತಾ ಅವರ ಪಾತ್ರವಂತೂ ಅದ್ಭುತ. ಅವರು ಒಂದು ಸೀಕ್ರೆಟ್ ಅಂಡರ್ಗ್ರೌಂಡ್ ರೇಡಿಯೋ ಸ್ಟೇಷನ್ ಶುರುಮಾಡಿ ಸ್ವಾತಂತ್ರ್ಯದ ಸಂದೇಶಗಳನ್ನ ಪ್ರಸಾರ ಮಾಡ್ತಿದ್ರು. ಬ್ರಿಟಿಷರ ಸುಳ್ಳು ಪ್ರಚಾರಕ್ಕೆ ಪ್ರತ್ಯುತ್ತರ ನೀಡಿ ಹೋರಾಟಗಾರರ ನೈತಿಕ ಸ್ಥೈರ್ಯವನ್ನ ಹೆಚ್ಚಿಸ್ತಿದ್ರು.
ಇವರ ಜೊತೆಗೆ ಜಯಪ್ರಕಾಶ್ ನಾರಾಯಣ್ ಮತ್ತು ರಾಮ್ ಮನೋಹರ್ ಲೋಹಿಯಾ ಅವರಂತಹ ಸಮಾಜವಾದಿ ನಾಯಕರು ಭೂಗತರಾಗಿದ್ದುಕೊಂಡೇ ಹೋರಾಟವನ್ನ ಸಂಘಟಿಸಿದ್ರು. ಇದು ಚಳುವಳಿ ದೀರ್ಘಕಾಲದವರೆಗೆ ಜೀವಂತವಾಗಿರಲು ಸಹಾಯ ಮಾಡಿತು. ಹಾಗಾದ್ರೆ ಈ ಬೃಹತ್ ಜನಕ್ರಾಂತಿಯ ಅಂತಿಮ ಫಲಿತಾಂಶ ಏನಾಯ್ತು? ಅದರ ಪರಿಣಾಮ ಮತ್ತು ಐತಿಹಾಸಿಕ ಮಹತ್ವ ಏನು ಅನ್ನೋದನ್ನ ಈಗ ನೋಡೋಣ. ಈ ಚಳುವಳಿಯೇ ಬ್ರಿಟಿಷ್ ಸಾಮ್ರಾಜ್ಯದ ಶವಪೆಟ್ಟಿಗೆಗೆ ಹೊಡೆದ ಕೊನೆಯ ಮೊಳೆ ಅಂತ ಹೇಳ್ಬೋದು. ಭಾರತವನ್ನ ಇನ್ನು ಮುಂದೆ ಆಳೋದು ಸಾಧ್ಯ ಇಲ್ಲ ಅನ್ನೋ ಕಠೋರ ಸತ್ಯವನ್ನ ಬ್ರಿಟಿಷರಿಗೆ ಇದು ಮನವರಿಕೆ ಮಾಡಿಕೊಡ್ತು. ಅಷ್ಟೇ ಅಲ್ಲ, ಈ ಹೋರಾಟ ಭಾರತೀಯರಲ್ಲಿ ಒಂದು ಹೊಸ ಮಟ್ಟದ ಆತ್ಮವಿಶ್ವಾಸ ಮತ್ತು ರಾಷ್ಟ್ರೀಯ ಏಕತೆಯನ್ನ ಬೆಳೆಸಿತು. ಕೊನೆಗೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಡ್ಲೇಬೇಕು, ಬೇರೆ ದಾರಿಯಿಲ್ಲ ಅನ್ನೋ ತೀರ್ಮಾನಕ್ಕೆ ಬ್ರಿಟಿಷ್ ಸರ್ಕಾರ ಬಂತು. ಕ್ವಿಟ್ ಇಂಡಿಯಾ ಚಳುವಳಿಯೇ 1947ರ ಸ್ವಾತಂತ್ರ್ಯಕ್ಕೆ ನೇರವಾದ ದಾರಿಯನ್ನು ನಿರ್ಮಿಸಿತು. 1947ರ ಈ ಹೋರಾಟದ ಫಲವೇ 5 ವರ್ಷಗಳ ನಂತರ ಬಂದ ಈ ಸಂಖ್ಯೆ 1947. ಬ್ರಿಟಿಷರು ಚಳವಳಿಯನ್ನ ಕ್ರೂರವಾಗಿ ಹತ್ತಿಕ್ಕಿದ್ರು ಅನ್ನೋದು ನಿಜ, ಆದ್ರೆ ಅದರ ಆತ್ಮವನ್ನ ಕೊಲ್ಲೋಕೆ ಅವರಿಂದ ಸಾಧ್ಯವಾಗ್ಲಿಲ್ಲ. ಸ್ವಾತಂತ್ರ್ಯ ಸಿಗೋಕೆ ಇನ್ನೂ 5 ವರ್ಷ ಬೇಕಾಯಿತು ನಿಜ, ಆದರೆ ಕ್ವಿಟ್ ಇಂಡಿಯಾ ಚಳವಳಿ ಭಾರತದ ಸ್ವಾತಂತ್ರ್ಯವನ್ನ ಒಂದು ನಿಶ್ಚಿತ ವಾಸ್ತವವನ್ನಾಗಿ ಮಾಡಿತ್ತು. ಕೊನೆಯದಾಗಿ ಯೋಚಿಸಬೇಕಾದ ಒಂದು ಪ್ರಶ್ನೆ: ಯಾವುದೇ ದೊಡ್ಡ ನಾಯಕರಿಲ್ಲದೆ ಕೇವಲ ಸಾಮಾನ್ಯ ಜನರ ಒಂದು ಚಳುವಳಿ ಜಗತ್ತಿನ ಅತಿದೊಡ್ಡ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲುಗಾಡಿಸೋಕೆ ಹೇಗೆ ಸಾಧ್ಯವಾಯಿತು? ಬಹುಶಃ ಇದ್ರಲ್ಲೇ ಜನಶಕ್ತಿಯ ನಿಜವಾದ ತಾಕತ್ತು ಅಡಗಿದೆ. ನೋಡಿ, ಇತಿಹಾಸದಲ್ಲಿ ಕೆಲವು ಘಟನೆಗಳಿರ್ತವೆ, ಅವು ಇಡೀ ದೇಶದ ಭವಿಷ್ಯವನ್ನೇ ಬದಲಾಯಿಸಿಬಿಡ್ತವೆ ಅಲ್ವಾ? ಅಂಥದ್ದೇ ಒಂದು ನಿರ್ಣಾಯಕ ಘಟ್ಟ 1945ರ ಶಿಮ್ಲಾ ಸಮ್ಮೇಳನ. ಬಹುಶಃ ಅಖಂಡ ಭಾರತದ ಕನಸನ್ನು ಉಳಿಸೋಕೆ ನಡೆದ ಕೊನೆಯ ದೊಡ್ಡ ಪ್ರಯತ್ನ ಇದಾಗಿತ್ತಾ? ಬನ್ನಿ, ಈ ಐತಿಹಾಸಿಕ ಘಟನೆಯೊಳಗೆ ಸ್ವಲ್ಪ ಆಳವಾಗಿ ಇಳಿದು ನೋಡೋಣ. ನಮ್ಮ ಇವತ್ತಿನ ಈ ಇಡೀ ವಿಶ್ಲೇಷಣೆಯ ಕೇಂದ್ರ ಬಿಂದುನೇ ಇದೊಂದು ಪ್ರಶ್ನೆ: ಅಖಂಡ ಭಾರತವನ್ನು ಉಳಿಸ್ಕೊಳ್ಳೋಕೆ ಇದೇ ಕೊನೆಯ ಚಾನ್ಸ್ ಆಗಿತ್ತಾ? ನೋಡಿ, ಇದೇನ ಸುಮ್ನೆ ಒಂದು ರಾಜಕೀಯ ಚರ್ಚೆಯಲ್ಲ, ಇದು ಲಕ್ಷಾಂತರ ಜನರ ಭವಿಷ್ಯವನ್ನೇ ನಿರ್ಧರಿಸಿದ ಒಂದು ಬಹಳ ಗಂಭೀರವಾದ ಸಂದರ್ಭ. ಅದನ್ನೇ ನಾವಿವತ್ತು ಅರ್ಥ ಮಾಡ್ಕೊಳ್ಳೋಕೆ ಹೊರಟಿರೋದು. ಸರಿ, ಈ ಶಿಮ್ಲಾ ಸಮ್ಮೇಳನ ಏನೋ ಇದ್ದಕ್ಕಿದ್ದಂತೆ ಆಗಿದ್ದಲ್ಲ. ಅದಕ್ಕೂ ಮುಂಚೆ 1940ರ ದಶಕದ ಭಾರತ ಹೇಗಿತ್ತು ಗೊತ್ತಾ? ಅಕ್ಷರಶಃ ಒಂದು ಕುದಿಯೋ ಪಾತ್ರೆ ಅಂತಿತ್ತು. ಎಲ್ಲೆಡೆ ಒತ್ತಡ, ಮುಂದೇನಾಗುತ್ತೋ ಅನ್ನೋ ಅನಿಶ್ಚಿತತೆ. ಹಾಗಾಗಿ ಮೊದಲು ಆ ರಾಜಕೀಯ ಬಿಕ್ಕಟ್ಟಿನ ಹಿನ್ನೆಲೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ, ಆಗ ಎಲ್ಲವೂ ಸ್ಪಷ್ಟವಾಗುತ್ತೆ. ಆ ಒಂದು ಸ್ಫೋಟಕ ಪರಿಸ್ಥಿತಿಗೆ ಮುಖ್ಯವಾಗಿ 3 ಕಾರಣಗಳಿದ್ವು. ಮೊದಲನೇದು ಎರಡನೇ ಮಹಾಯುದ್ಧ. ಇದು ಬ್ರಿಟನ್ ಸಾಮ್ರಾಜ್ಯದ ಬೆನ್ನನ್ನೇ ಮುರಿದು ಹಾಕಿತ್ತು. ಇನ್ನು ಎರಡನೇದು 1942ರ ಕ್ವಿಟ್ ಇಂಡಿಯಾ ಅಥವಾ ಭಾರತ ಬಿಟ್ಟು ತೊಲಗಿ ಚಳುವಳಿ. ಇದು ಇನ್ನು ನಿಮ್ಮ ಆಟ ಇಲ್ಲಿ ನಡೆಯಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನು ಬ್ರಿಟಿಷರಿಗೆ ಕೊಟ್ಟಿತ್ತು. ಕೊನೆಯದಾಗಿ ಮೂರನೇದು, ಇದೇ ಸಮಯದಲ್ಲಿ ಮುಸ್ಲಿಂ ಲೀಗ್ ನಮಗೆ ಪ್ರತ್ಯೇಕ ಪಾಕಿಸ್ತಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕೂತಿತ್ತು. ಅಂದ್ರೆ ಈ 3 ದೊಡ್ಡ ಶಕ್ತಿಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯೋಕೆ ರೆಡಿಯಾಗಿ ನಿಂತಿದ್ವು. ಸರಿ, ಈ ಬಿಕ್ಕಟ್ಟನ್ನು ಹೇಗಾದರೂ ಮಾಡಿ ಶಮನಗೊಳಿಸಬೇಕಲ್ಲ. ಆಗ ಬ್ರಿಟಿಷರು ಒಂದು ಹೊಸ ದಾಳ ಉರುಳಿಸಿದರು. ಆ ಕಾಲದ ವೈಸ್ರಾಯ್ ಲಾರ್ಡ್ ವೆವೆಲ್ ಒಂದು ಯೋಜನೆಯನ್ನು ಮುಂದಿಟ್ಟರು. ಅದೇ ಇತಿಹಾಸದಲ್ಲಿ ಪ್ರಸಿದ್ಧವಾದ ವೆವೆಲ್ ಪ್ಲಾನ್ ಅಥವಾ ವೆವೆಲ್ ಯೋಜನೆ. ಹಾಗಾದ್ರೆ ಏನಿದು ವೆವೆಲ್ ಯೋಜನೆ? ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ರೀತಿ ರಾಜಕೀಯ ತಾತ್ಕಾಲಿಕ ಪರಿಹಾರ ಅಂತ ಹೇಳಬಹುದು. ಇದರ ಪ್ರಕಾರ ವೈಸ್ರಾಯ್ ಅವರ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂದ್ರೆ ಕಾರ್ಯಕಾರಿ ಮಂಡಳಿಯನ್ನ ಪುನರಚನೆ ಮಾಡಿ ಪ್ರಮುಖ ಭಾರತೀಯ ನಾಯಕರನ್ನು ಆಡಳಿತದಲ್ಲೇ ಸೇರಿಸಿಕೊಳ್ಳೋದು. ಇದರ ಉದ್ದೇಶ ತುಂಬಾನೇ ಸ್ಪಷ್ಟವಾಗಿತ್ತು. ಹೇಗಾದ್ರೂ ಮಾಡಿ ನಾಯಕರ ಅಸಮಾಧಾನವನ್ನ ಕಡಿಮೆ ಮಾಡಬೇಕು, ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತರಬೇಕು, ಅಷ್ಟೇ. ನೋಡೋಕೆ ಈ ಯೋಜನೆಯಲ್ಲಿ ಕೆಲವು ಆಕರ್ಷಕ ಅಂಶಗಳಿದ್ವು. ಉದಾಹರಣೆಗೆ ವೈಸ್ರಾಯ್ ಮತ್ತೆ ಕಮಾಂಡರ್ ಇನ್ ಚೀಫ್ ಬಿಟ್ಟು ಮಂಡಳಿಯ ಎಲ್ಲಾ ಸದಸ್ಯರು ಭಾರತೀಯರೇ ಇರ್ತಾರೆ. ಅಷ್ಟೇ ಅಲ್ಲ, ಹಿಂದೂಗಳಿಗೆ ಮತ್ತು ಮುಸ್ಲಿಂಗಳಿಗೆ ಸಮಾನ ಪ್ರಾತಿನಿಧ್ಯ. ಕೇಳೋಕ್ ಚೆನ್ನಾಗಿದೆ ಅಲ್ವಾ? ಆದ್ರೆ ಇಲ್ಲೊಂದು ದೊಡ್ಡ ಆದರೆ ಇಟ್ಟು. ಈ ಇಡೀ ಯೋಜನೆಯಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಒಂದೇ ಒಂದು ಮಾತು, ಒಂದೇ ಒಂದು ಅಕ್ಷರ ಕೂಡ ಇರಲಿಲ್ಲ. ಇದು ಅಧಿಕಾರ ಹಸ್ತಾಂತರ ಮಾಡೋ ಪ್ಲಾನ್ ಆಗಿರ್ಲೇ ಇಲ್ಲ, ಜಸ್ಟ್ ಒಂದು ಅಡ್ಮಿನಿಸ್ಟ್ರೇಟಿವ್ ಅಡ್ಜಸ್ಟ್ಮೆಂಟ್. ಬಹುಶಃ ಇದೇ ಇದರ ಅತಿ ದೊಡ್ಡ ದೌರ್ಬಲ್ಯವಾಗಿತ್ತು. ಸರಿ, ಇದೇ ವೇವೇಲ್ ಯೋಜನೆಯನ್ನ ಚರ್ಚೆ ಮಾಡೋಕೆ ಜೂನ್-ಜುಲೈ 1945ರಲ್ಲಿ ಶಿಮ್ಲಾದಲ್ಲಿ ಒಂದು ದೊಡ್ಡ ಸಮ್ಮೇಳನವನ್ನ ಕರೆಯಲಾಯಿತು. ಭಾರತದ ಎಲ್ಲಾ ಪ್ರಮುಖ ನಾಯಕರು ಎಲ್ಲರೂ ಅಲ್ಲಿ ಒಟ್ಟಿಗೆ ಸೇರಿದ್ರು. ಎಲ್ಲರೂ ಸೇರಿದ್ದಂತೂ ನಿಜ, ಆದರೆ ಅದೇ ಸಭೆಯಲ್ಲೇ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವಿನ ಕಂದಕ ಎಷ್ಟು ಆಳವಾಗಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಡಿದ್ದು.
ಇಡೀ ಸಮ್ಮೇಳನ ವಿಫಲವಾಗೋಕೆ ಕಾರಣವಾದ ಆ ಮೂಲ ಸಂಘರ್ಷ ಯಾವ್ದು ಗೊತ್ತಾ? ಇಲ್ಲಿದೆ ನೋಡಿ. ಒಂದ್ಕಡೆ ಕಾಂಗ್ರೆಸ್ನ ವಾದ, ನಾವು ಜಾತಿ ಧರ್ಮ ಎಲ್ಲಾ ಮೀರಿ ಇಡೀ ಭಾರತವನ್ನ ಪ್ರತಿನಿಧಿಸ್ತೇವೆ. ಇನ್ನೊಂದ್ ಕಡೆ ಮುಸ್ಲಿಂ ಲೀಗ್ನ ಪಟ್ಟು ತುಂಬಾನೇ ಸ್ಪಷ್ಟವಾಗಿತ್ತು. ಭಾರತದ ಮುಸ್ಲಿಮರ ಏಕೈಕ ಪ್ರತಿನಿಧಿ ನಾವು ಮಾತ್ರ, ಹಾಗಾಗಿ ಕಾರ್ಯಕಾರಿ ಮಂಡಳಿಯ ಎಲ್ಲಾ ಮುಸ್ಲಿಂ ಸದಸ್ಯರನ್ನು ನಾವೇ ನೇಮಿಸೋದು. ಯೋಚ್ನೆ ಮಾಡಿ, ಈ ಎರಡು ನಿಲುವುಗಳ ಮಧ್ಯೆ ರಾಜಿ ಅನ್ನೋದು ಸಾಧ್ಯನಾ? ಖಂಡಿತ ಇಲ್ಲ. ಮೊಹಮ್ಮದ್ ಅಲಿ ಜಿನ್ನಾ ಅವರ ಆ ವಾದ ಇದೆಯಲ್ಲ, ಮುಸ್ಲಿಂ ಲೀಗ್ ಮುಸ್ಲಿಂ ಸಮುದಾಯದ ಏಕೈಕ ಪ್ರತಿನಿಧಿ ಅಂತ, ಅದು ಕೇವಲ ಒಂದು ರಾಜಕೀಯ ಹೇಳಿಕೆ ಆಗಿರ್ಲಿಲ್ಲ. ಅದೊಂದ್ ರೀತಿ ಮಾತುಕತೆಯ ಎಲ್ಲಾ ಬಾಗಿಲ್ಗಳನ್ನು ಬಂದ್ ಮಾಡಿಬಿಟ್ಟ ಹಾಗೆ. ಅಷ್ಟು ಹಠಮಾರಿ ನಿಲುವಾಗಿತ್ತು ಅದು. ಹಾಗಾಗಿ ಯಾವುದೇ ರಾಜಿ ಸಂಧಾನಕ್ಕೆ ಜಾಗನೇ ಉಳಿಲಿಲ್ಲ. ಹಾಗಾದ್ರೆ ಇಷ್ಟು ದೊಡ್ಡ ಮಟ್ಟದ ಒಂದು ಸಮ್ಮೇಳನ ಯಾಕೆ ವಿಫಲವಾಯಿತು? ಅದಕ್ಕೆ ನಿಖರವಾದ ಕಾರಣಗಳೇನು? ಇದು ಕೇವಲ ಒಬ್ಬ ವ್ಯಕ್ತಿಯಿಂದಾದ ತಪ್ಪ, ಅಥವಾ ಒಂದೇ ಒಂದು ಪಕ್ಷದ ತಪ್ಪ, ಅಥವಾ ಇದರ ಹಿಂದೆ ಬೇರೇನಾದ್ರೂ ಕಾರಣಗಳಿದ್ವಾ? ಬನ್ನಿ, ಈ ವೈಫಲ್ಯದ ಹಿಂದಿನ ಕಾರಣಗಳನ್ನ ಒಂದೊಂದಾಗಿ ವಿಶ್ಲೇಷಣೆ ಮಾಡೋಣ. ನೋಡಿ, ಈ ವೈಫಲ್ಯ ಅನ್ನೋದು ಒಂದೇ ದಿನದಲ್ಲಿ ಆಗಿದ್ದಲ್ಲ. ಅದೊಂದ್ ರೀತಿ ಚೈನ್ ರಿಯಾಕ್ಷನ್. ಮೊದಲನೇ ಕೊಂಡಿ ಕಾಂಗ್ರೆಸ್ ಮತ್ತೆ ಲೀಗ್ ನಡುವೆ ಇದ್ದ ಆಳವಾದ ಅಪನಂಬಿಕೆ. ಎರಡನೇದು ಜಿನ್ನಾ ಅವರ ಕಠಿಣ ನಿಲುವು, ಅದು ಮಾತುಕತೆಯನ್ನೇ ಬ್ಲಾಕ್ ಮಾಡ್ಬಿಟ್ಟು. ಮೂರನೇದು ಬ್ರಿಟಿಷರ ಯೋಜನೆಯಲ್ಲೇ ಕ್ಲಾರಿಟಿ ಇರ್ಲಿಲ್ಲ, ಇದು ಎರಡೂ ಪಕ್ಷಗಳಿಗೆ ಅನುಮಾನ ಬರೋ ಹಾಗೆ ಮಾಡ್ತು. ಕೊನೆಯದಾಗಿ ಎಲ್ರೂ ನಮ್ಮ ಸಮುದಾಯಕ್ಕೇನ್ ಸಿಗುತ್ತೆ ಅಂತ ಯೋಚನೆ ಮಾಡ್ತಿದ್ರೆ ಹೊರತು ಒಂದು ದೇಶವಾಗಿ ನಮ್ಮ ಭವಿಷ್ಯವೇನು ಅಂತ ಯಾರೂ ಯೋಚನಿಸ್ಲೇ ಇಲ್ಲ. ಶಿಮ್ಲಾ ಸಮ್ಮೇಳನದ ವೈಫಲ್ಯ ಅನ್ನೋದು ಕೇವಲ ಒಂದು ರಾಜಕೀಯ ಸೋಲು ಅಂತ ಅನ್ಕೋಬೇಡಿ. ಅಲ್ಲ, ಅದು ಭಾರತದ ಇತಿಹಾಸದ ಹಾದಿಯನ್ನೇ ಬದಲಾಯಿಸ್ಬಿಟ್ಟ ಒಂದು ಘಟನೆ. ಈ ಒಂದೇ ಒಂದು ವೈಫಲ್ಯ ದೇಶವನ್ನ ನೇರವಾಗಿ ವಿಭಜನೆಯ ದಾರಿಗೆ ಹೇಗೆ ತಂದು ನಿಲ್ಸಿತು ಅಂತ ಈಗ ನೋಡೋಣ. ಜುಲೈ 1945ರಲ್ಲಿ ಸಮ್ಮೇಳನ ಫೇಲಾದ ತಕ್ಷಣ ಘಟನೆಗಳು ತುಂಬನೇ ವೇಗವಾಗಿ ಸಾಗೋಕೆ ಶುರುವಾದವು. ಕಾಂಗ್ರೆಸ್ ಮತ್ತು ಲೀಗ್ ನಡುವಿನ ಅಂತರ ಇನ್ನೂ ಜಾಸ್ತಿ ಆಯಿತು. 1946ರಲ್ಲಿ ಬ್ರಿಟಿಷರು ಕ್ಯಾಬಿನೆಟ್ ಮಿಷನ್ ಅಂತ ಇನ್ನೊಂದು ಕೊನೆಯ ಪ್ರಯತ್ನ ಮಾಡಿದ್ರು, ಆದ್ರೆ ಅದೂ ಕೂಡ ವಿಫಲವಾಯಿತು. ಇದರ ಪರಿಣಾಮ ಏನಾಯ್ತು? ಕೇವಲ 2 ವರ್ಷಗಳಲ್ಲಿ, ಅಂದ್ರೆ ಆಗಸ್ಟ್ 1947ರಲ್ಲಿ ಅಖಂಡ ಭಾರತದ ಕನಸು ಕರಗಿ ಹೋಗಿ ದೇಶ ವಿಭಜನೆಯಾಗಿ ಹೋಯಿತು. ಆದರೆ ಒಂದು ನಿಮಿಷ, ಈ ವೈಫಲ್ಯದ ಸಂಪೂರ್ಣ ಹೊಣೆಯನ್ನ ಕೇವಲ ನಮ್ಮ ಭಾರತೀಯ ನಾಯಕರ ಮೇಲೆ ಹಾಕ್ಬಿಡೋಕಾಗತ್ತಾ? ಖಂಡಿತ ಇಲ್ಲ. ಇದರ ಹಿಂದೆ ಹಲವು ದಶಕಗಳ ಬ್ರಿಟಿಷರ ಡಿವೈಡ್ ಅಂಡ್ ರೂಲ್, ಅಂದ್ರೆ ವಿಭಜಿಸಿ ಆಳು ನೀತಿ ಕೂಡ ಇತ್ತು. ಅವರೇ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವಿನ ಭೇದವನ್ನ ತಮ್ಮ ಅನುಕೂಲಕ್ಕೆ ಬಳಸ್ಕೊಂಡು ಒಗ್ಗಟ್ಟಿನ ಸಾಧ್ಯತೆಯನ್ನೇ ನಾಶ ಮಾಡಿದ್ರು. ಹಾಗೆ ನೋಡಿದ್ರೆ ಈ ಸಮ್ಮೇಳನದ ವೈಫಲ್ಯ ಆ ನೀತಿಯ ಕೊನೆಯ ಫಲ ಅಷ್ಟೇ. ಸರಿಯಾಗಿ ಇದೇ ಕಾರಣಕ್ಕೆ ಇತಿಹಾಸಕಾರರು ಶಿಮ್ಲಾ ಸಮ್ಮೇಳನವನ್ನ ಭಾರತದ ಇತಿಹಾಸದ ಒಂದು ಟರ್ನಿಂಗ್ ಪಾಯಿಂಟ್ ಅಥವಾ ತಿರುವು ಬಿಂದು ಅಂತ ಕರೆಯೋದು. ಇದು ಸುಮ್ನೆ ಒಂದು ಸಭೆಯಾಗಿರ್ಲಿಲ್ಲ, ಇದು ಅಖಂಡ ಭಾರತದ ಕನಸಿಗೆ ಬಿದ್ದ ಕೊನೆಯ ಮತ್ತು ಅತಿದೊಡ್ಡ ಪೆಟ್ಟು. ಇಲ್ಲಿಂದ ಮುಂದೆ ವಿಭಜನೆಯ ಹಾದಿ ಆಲ್ಮೋಸ್ಟ್ ಫಿಕ್ಸ್ ಆಗಿ ಹೋಯಿತು. ಹಾಗಾದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನ ನಮ್ಮ ಮುಂದಿಟ್ಕೊಳ್ಳೋಣ. ಶಿಮ್ಲಾ ಸಮ್ಮೇಳನದ ವೈಫಲ್ಯ ಅನ್ನೋದು ಕೇವಲ ಒಂದು ರಾಜಕೀಯ ಅಚಾತುರ್ಯನಾ, ಅಥವಾ ಹಲವು ದಶಕಗಳ ಬ್ರಿಟಿಷ್ ನೀತಿ ಮತ್ತು ಅಂದಿನ ಜಾಗತಿಕ ರಾಜಕೀಯದ ಒಂದು ನಿಖರ ಲೆಕ್ಕಾಚಾರದ ಫಲಿತಾಂಶನಾ? ಉತ್ತರ ಬಹುಶಃ ಇತಿಹಾಸದ ಪುಟಗಳಲ್ಲೇ ಅಡಗಿದೆ. ನಮಸ್ಕಾರ. ಬನ್ನಿ, ಇವತ್ತು ನಾವು ಇತಿಹಾಸದ ಒಂದು ನಿರ್ಣಾಯಕ ಘಟ್ಟದ ಬಗ್ಗೆ ಮಾತಾಡೋಣ. ಭಾರತವನ್ನ ವಿಭಜನೆ ಆಗದ ಹಾಗೆ ತಡೆಯೋಕೆ ನಡೆದ ಕೊನೆಯ ದೊಡ್ಡ ಪ್ರಯತ್ನದ ಕಥೆ ಇದು. 1946ರ ಸಮಯ. ಭಾರತ ಒಂದಾಗಿರ್ಬೇಕಾ ಅಥವಾ 2 ಭಾಗ ಆಗ್ಬೇಕಾ? ಇದು ಸುಮ್ನೆ ಒಂದು ಚರ್ಚೆಯ ವಿಷಯ ಆಗಿರ್ಲಿಲ್ಲ. ಇದು ಇಡೀ ದೇಶವನ್ನೇ ಅಲುಗಾಡಿಸುವಂಥ ಒಂದು ಸ್ಫೋಟಕ ಪರಿಸ್ಥಿತಿಯಾಗಿತ್ತು. ಸರಿ, ಮೊದಲು ಇದರ ಹಿನ್ನೆಲೆ ಏನು ಅಂತ ನೋಡೋಣ. 2ನೇ ಮಹಾಯುದ್ಧ ತಾನೇ ಮುಗಿದಿತ್ತು. ಯುದ್ಧದಿಂದ ಬ್ರಿಟನ್ ಆರ್ಥಿಕವಾಗಿ ತುಂಬಾನೇ ಕುಗ್ಗಿ ಹೋಗಿತ್ತು. ಹಾಗಾಗಿ ಭಾರತದ ಮೇಲೆ ತಮ್ಮ ಹಿಡಿತವನ್ನ ಉಳಿಸ್ಕೊಳ್ಳೋ ಶಕ್ತಿ ಅವರಿಗಿರ್ಲಿಲ್ಲ. ಆ ಸಮಯದಲ್ಲಿ ಭಾರತದಲ್ಲಿ 2 ದೊಡ್ಡ ರಾಜಕೀಯ ಶಕ್ತಿಗಳಿದ್ವು. ಅದೇ ಅವರ ದಾರಿಗಳೇ ಬೇರೆ ಬೇರೆ ಆಡಿದ್ವು. ಒಂದು ಕಡೆ ಅಖಂಡ ಭಾರತ ಬೇಕು ಅಂತ ಕಾಂಗ್ರೆಸ್ ಪಟ್ಟು ಹಿಡಿದಿತ್ತು. ಇನ್ನೊಂದು ಕಡೆ ನಮಗೆ ಪಾಕಿಸ್ತಾನ ಅಂತ ಪ್ರತ್ಯೇಕ ದೇಶನೇ ಬೇಕು ಅಂತ ಮುಸ್ಲಿಂ ಲೀಗ್ ಹಠ ಮಾಡಿತ್ತು. ಈ ಸಂಘರ್ಷದಿಂದ ದೇಶದಲ್ಲಿ ಒಂದು ದೊಡ್ಡ ರಾಜಕೀಯ ಬಿಕ್ಕಟ್ಟು ಶುರುವಾಗಿತ್ತು. ಈ ರಾಜಕೀಯ ಗೊಂದಲವನ್ನ ಸರಿ ಮಾಡೋಕೆ ಬ್ರಿಟಿಷ್ ಸರ್ಕಾರ ಒಂದು ಕೊನೆಯ ಪ್ರಯತ್ನ ಮಾಡಿತು. ಅದೇನಂದ್ರ ಒಂದು ಉನ್ನತ ಮಟ್ಟದ ನಿಯೋಗವನ್ನ ಭಾರತಕ್ಕೆ ಕಳಿಸಿ ಹೇಗಾದ್ರೂ ಮಾಡಿ ಒಂದು ಒಪ್ಪಂದ ಮಾಡಿಸೋದು. ಹೀಗೆ 1946ರ ಮಾರ್ಚ್ ತಿಂಗಳಲ್ಲಿ ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂತು.
ಅವರ ಹೆಗಲ ಮೇಲೆ ಭಾರತದ ಭವಿಷ್ಯವನ್ನೇ ನಿರ್ಧರಿಸೋ ದೊಡ್ಡ ಜವಾಬ್ದಾರಿ ಇತ್ತು. ಈ ಮಿಷನ್ನಲ್ಲಿ ಬ್ರಿಟನ್ ಕ್ಯಾಬಿನೆಟ್ನ 3 ಜನ ಹಿರಿಯ ಸದಸ್ಯರಿದ್ರು. ಇವ್ರು ಆಗಿನ ವೈಸರಾಯ್ ಲಾರ್ಡ್ ವೇವೆಲ್ ಜೊತೆ ಸೇರ್ಕೊಂಡು ಈ ಜಟಿಲವಾದ ರಾಜಕೀಯ ಪರಿಸ್ಥಿತಿಗೆ ಒಂದು ಪರಿಹಾರ ಕಂಡುಹಿಡಿಬೇಕಿತ್ತು. ಅದೇ ಇವರ ಮುಖ್ಯ ಕೆಲಸ. ಹಾಗಿದ್ರೆ ಅವರ ಮುಖ್ಯ ಉದ್ದೇಶಗಳೇನಾಗಿದ್ವು? ಮೊದಲನೇದು, ಭಾರತಕ್ಕೆ ಸ್ವಾತಂತ್ರ್ಯ ಕೊಡೋಕೆ ಒಂದು ಸ್ಪಷ್ಟವಾದ ದಾರಿ ತೋರ್ಸೋದು. ಎರಡನೇದು, ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಲೀಗ್ ನಡುವಿನ ಜಗಳ ಬಗೆಹರಿಸೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಎಂಥ ಬೆಲೆ ತೆತ್ತಾದ್ರೂ ಸರಿ ಭಾರತದ ವಿಭಜನೆಯನ್ನು ತಡೆಯಲೇಬೇಕು ಅನ್ನೋದು ಅವರ ಗುರಿಯಾಗಿತ್ತು. ಕೊನೆಗೂ ಮೇ 16, 1946ರಂದು ಈ ಮಿಷನ್ ತಮ್ಮ ಯೋಜನೆಯನ್ನು ಮುಂದಿಡ್ತು. ಇದು ತುಂಬಾನೇ ಸಂಕೀರ್ಣವಾಗಿತ್ತು, ಆದ್ರೆ ಎಲ್ಲರನ್ನೂ ಸಮಾಧಾನಪಡಿಸೋ ಒಂದು ದೊಡ್ಡ ಪ್ರಯತ್ನ ಇದಾಗಿತ್ತು. ಈ ಯೋಜನೆಯಲ್ಲಿದ್ದ ಮೊದಲ ಮತ್ತು ಅತ್ಯಂತ ಮುಖ್ಯವಾದ ಅಂಶ ಅಂದ್ರೆ ಪಾಕಿಸ್ತಾನದ ಬೇಡಿಕೆಯನ್ನ ತಿರಸ್ಕರಿಸಿದ್ದು. ಮುಸ್ಲಿಂ ಲೀಗ್ಗೆ ಇದು ನೇರವಾದ ಉತ್ತರವಾಗಿತ್ತು. ಪ್ರತ್ಯೇಕ ದೇಶ ಸಾಧ್ಯವಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಹಾಗಿದ್ರೆ ಅಖಂಡ ಭಾರತ ಸಾಧ್ಯ ಮಾಡೋಕೆ ಅವರು ಒಂದು ವಿಶೇಷವಾದ 3 ಹಂತದ ಆಡಳಿತ ವ್ಯವಸ್ಥೆಯನ್ನ ಪ್ರಸ್ತಾಪಿಸಿದ್ರು. ಇದು ರಾಜಕೀಯವಾಗಿ ಎಲ್ಲರನ್ನೂ ಒಪ್ಪಿಸೋಕೆ ಮಾಡಿದ ಒಂದು ಜಾಣಮೆಯ ಪ್ಲಾನ್ ಆಗಿತ್ತು. ಈ ವ್ಯವಸ್ಥೆಯ ಮೇಲ್ಮಟ್ಟದಲ್ಲಿ ಒಂದು ಕೇಂದ್ರ ಸರ್ಕಾರ ಇರ್ತಿತ್ತು, ಆದ್ರೆ ಅದು ತುಂಬಾ ದುರ್ಬಲವಾಗಿತ್ತು. ಅಂದ್ರೆ ಕೇಂದ್ರ ಸರ್ಕಾರದ ಕೈಲಿ ಇದ್ದಿದ್ದು ಕೇವಲ 3 ವಿಷಯಗಳು: ರಕ್ಷಣೆ, ವಿದೇಶಾಂಗ ವ್ಯವಹಾರ ಮತ್ತೆ ಸಂವಹನ. ಮಿಕ್ಕಿದ ಎಲ್ಲ ಅಧಿಕಾರಗಳು ಪ್ರಾಂತ್ಯಗಳಿಗೇ ಸೇರಿದ್ವು. ಈ ಯೋಜನೆಯಲ್ಲಿ ತುಂಬಾನೇ ಜಾಣ್ಮೆಯ ಆದ್ರೆ ಅಷ್ಟೇ ವಿವಾದಾತ್ಮಕವಾದ ಒಂದು ಭಾಗ ಇತ್ತು. ಅದೇನೆಂದ್ರೆ ಪ್ರಾಂತ್ಯಗಳನ್ನ 3 ಗುಂಪುಗಳಾಗಿ ವಿಂಗಡಿಸಿದ್ದು. ಇದರಲ್ಲಿ ಯೋಡಿ ಬಿ ಮತ್ತು ಸಿ ಗುಂಪುಗಳನ್ನ ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶಗಳಿಗಾಗಿಯೇ ಮಾಡಿದ್ರು. ಆ ಮೂಲಕ ಅವರಿಗೆ ಹೆಚ್ಚಿನ ಸ್ವಾಯತ್ತತೆ ಅಂದ್ರೆ ತಮ್ಮ ಆಡಳಿತವನ್ನ ತಾವೇ ನಡೆಸೋ ಅಧಿಕಾರ ಕೊಡಲಾಗಿತ್ತು. ಅಷ್ಟೇ ಅಲ್ಲ, ಈ ಪ್ಲಾನ್ ಇನ್ನೂ ಕೆಲವು ಮುಖ್ಯವಾದ ವಿಷಯಗಳನ್ನ ಒಳಗೊಂಡಿತ್ತು. ಎಲ್ಲಾ ಮುಖ್ಯ ಪಕ್ಷಗಳನ್ನ ಸೇರಿಸಿ ಒಂದು ಮಧ್ಯಂತರ ಸರ್ಕಾರ ರಚನೆ ಮಾಡೋದು. ಜೊತೆಗೆ ಹೊಸ ಸಂವಿಧಾನ ಬರೆಯೋಕೆ 389 ಸದಸ್ಯರಿರೋ ಒಂದು ಸಂವಿಧಾನ ಸಭೆಯನ್ನ ಸ್ಥಾಪಿಸೋದು. ಹೀಗೆ ಮುಂದಿನ ದಾರಿಯನ್ನ ಸ್ಪಷ್ಟವಾಗಿ ತೋರಿಸಲಾಗಿತ್ತು. ಮೊದಮೊದಲಿಗೆ ಎಲ್ಲವೂ ಸರಿಹೋಯ್ತು ಅನ್ಸಿತ್ತು. ಯಾಕಂದ್ರೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ 2 ದೊಡ್ಡ ಪಕ್ಷಗಳು ಈ ಯೋಜನೆಗೆ ಸರಿ ಅಂದಿದ್ವು. ಅಸಾಧ್ಯ ಅಂದ್ಕೊಂಡಿದ್ದು ಸಾಧ್ಯವಾಯಿತು ಅಂತ ಎಲ್ಲರಿಗೂ ಅನ್ಸಿತ್ತು. ಆದ್ರೆ ಈ ಒಪ್ಪಿಗೆ ಜಾಸ್ತಿ ದಿನ ಉಳಿಲಿಲ್ಲ. ಯಾಕಂದ್ರೆ 2 ಪಕ್ಷಗಳು ಈ ಯೋಜನೆಯನ್ನ ತಮಗೆ ಬೇಕಾದ ಹಾಗೆ ಅರ್ಥ ಮಾಡ್ಕೊಂಡಿದ್ವು. ಅದರಲ್ಲೂ ಈ ಪ್ರಾಂತ್ಯಗಳನ್ನ ಗುಂಪು ಮಾಡೋ ವಿಚಾರದಲ್ಲಿ ಅವ್ರ ನಡುವೆ ದೊಡ್ಡ ಗೊಂದಲ ಶುರುವಾಗಿತ್ತು. ನೋಡ್ತಾ ನೋಡ್ತಾ ಪಕ್ಷಗಳ ನಡುವೆ ಇದ್ದ ನಂಬಿಕೆ ಪೂರ್ತಿಯಾಗಿ ಹೊರಟೋಯ್ತು. ಕೆಲವೇ ತಿಂಗಳುಗಳಲ್ಲಿ ಇಡೀ ಒಪ್ಪಂದ ಮುರಿದು ಬೀಳೋ ಹಂತಕ್ಕೆ ಬಂದ್ನಿಂತಿತ್ತು. ಈ ಯೋಜನೆ ವಿಫಲವಾದ ತಕ್ಷಣ ಅದರ ಪರಿಣಾಮಗಳು ತುಂಬನೇ ಘೋರವಾಗಿತ್ತು, ವಿನಾಶಕಾರಿಯಾಗಿತ್ತು. ಮಾತುಕತೆ ಮುರಿದು ಬಿದ್ದಿದ್ರಿಂದ ಮುಸ್ಲಿಂ ಲೀಗ್ ಒಂದು ನಿರ್ಧಾರಕ್ಕೆ ಬಂತು. ಹೇಗಾದ್ರೂ ಮಾಡಿ ಪಾಕಿಸ್ತಾನವನ್ನ ಪಡೆದೇ ತೀರ್ಬೇಕು ಅಂತ ನೇರ ಕಾರ್ಯಾಚರಣೆ ದಿನಕ್ಕೆ ಕರೆ ಕೊಡ್ತು. ಅಂದ್ರೆ ದೇಶದಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಿದ್ಧವಾಯಿತು. ಇದರ ಪರಿಣಾಮ ಆಗಸ್ಟ್ 16, 1946 ಕಲ್ಕತ್ತಾ, ನೋಖಾಲಿಯಂತಹ ನಗರಗಳಲ್ಲಿ ಭಯಾನಕವಾದ ಕೋಮು ಗಲಭೆಗಳು ಶುರುವಾದವು. ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರು. ಅಖಂಡ ಭಾರತದ ಕನಸು ಅಕ್ಷರಶಃ ನುಚ್ಚುನೂರಾಗಿ ಹೋಯ್ತು. ಹಾಗಿದ್ರೆ ಈ ಯೋಜನೆ ಯಾಕೆ ವಿಫಲವಾಯಿತು? ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಮೊದಲಿಂದಲೂ ಇದ್ದ ಅಪನಂಬಿಕೆ, ಪಾಕಿಸ್ತಾನ ಬೇಕೇ ಬೇಕು ಅನ್ನೋ ಮುಸ್ಲಿಂ ಲೀಗ್ನ ಹಠ, ದೇಶದಾದ್ಯಂತ ಶುರುವಾದ ಹಿಂಸೆ, ಇದೆಲ್ಲದರ ಜೊತೆಗೆ ಯೋಜನೆಯಲ್ಲಿದ್ದ ಗೊಂದಲಗಳು, ಇವೆಲ್ಲ ಸೇರಿ ಈ ಮಹತ್ವದ ಯೋಜನೆ ಕುಸಿದು ಬೀಳೋ ಹಾಗೆ ಮಾಡ್ತು. ಸರಿ, ಈ ಮಿಷನ್ ವಿಭಜನೆಯನ್ನ ತಡೆಯೋಕೆ ವಿಫಲವಾಯಿತು. ಹಾಗಿದ್ರೆ ಇದರಿಂದ ಏನೂ ಪ್ರಯೋಜನ ಆಗ್ಲಿಲ್ವಾ? ಖಂಡಿತ ಇಲ್ಲ. ಈ ವೈಫಲ್ಯದಲ್ಲೂ ಒಂದು ಯಶಸ್ಸಿನ ಕಥೆ ಇದೆ. ಇದು ಈ ಮಿಷನ್ನ 2 ಮುಖಗಳನ್ನ ತೋರಿಸುತ್ತೆ. ಒಂದು ಕಡೆ ದೇಶವನ್ನ ಒಟ್ಟಾಗಿಡೋಕೆ ಸೋತ್ಹೋಯ್ತು. ಆದ್ರೆ ಇನ್ನೊಂದು ಕಡೆ ನೋಡಿ, ಇದೇ ಮಿಷನ್ ನಮ್ಮ ಭಾರತದ ಸಂವಿಧಾನವನ್ನ ಬರೆಯೋಕೆ ಬೇಕಾದ ಸಂವಿಧಾನ ರಚನಾ ಸಭೆಗೆ ದಾರಿ ಮಾಡ್ಕೊಡ್ತು. ಇದು ಅದರ ದೊಡ್ಡ ಯಶಸ್ಸು. ಕೊನೆಗೆ ಆಗಿದ್ದೇನು? ಆಗಸ್ಟ್ 15, 1947 ಭಾರತ ಮತ್ತೆ ಪಾಕಿಸ್ತಾನ ಅಂತ 2 ಸ್ವತಂತ್ರ ದೇಶಗಳು ಹುಟ್ಕೊಂಡ್ವು. ಯಾವ ವಿಭಜನೆಯನ್ನ ತಡೆಯೋಕೆ ಈ ಮಿಷನ್ ಬಂದಿತ್ತೋ ಅದೇ ವಿಭಜನೆ ಕೊನೆಗೆ ನಡೆದೇ ಹೋಯ್ತು. ಇದೆಲ್ಲ ನಮ್ಮ ಮನಸ್ಸಲ್ಲಿ ಒಂದು ದೊಡ್ಡ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಒಂದು ವೇಳೆ ಆ ಕ್ಯಾಬಿನೆಟ್ ಮಿಷನ್ ಯೋಜನೆ ಯಶಸ್ವಿಯಾಗಿದ್ರೆ ಇವತ್ತಿನ ಭಾರತೀಯ ಉಪಖಂಡದ ಚಿತ್ರಣ ಹೇಗಿರ್ತಿತ್ತು ಅಂತ ಯೋಚನೆ ಮಾಡಿದ್ದೀರಾ? ಎಲ್ಲರಿಗೂ ನಮಸ್ಕಾರ.
ದಕ್ಷಿಣ ಏಷ್ಯಾದ ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಒಂದು ನಿರ್ಣಾಯಕ ಕ್ಷಣದ ಬಗ್ಗೆ ಇಂದು ನಾವು ಚರ್ಚಿಸಲಿದ್ದೇವೆ. ಅದೇ ಮೌಂಟ್ ಬ್ಯಾಟನ್ ಯೋಜನೆ. ಬನ್ನಿ, ಇದರ ಹಿಂದಿನ ಕಥೆಯನ್ನ ವಿವರವಾಗಿ ನೋಡೋಣ. ಇಲ್ಲಿರೋ ಮುಖ್ಯ ಪ್ರಶ್ನೆ ಏನು ಗೊತ್ತಾ? 2 ಹೊಸ ದೇಶಗಳು ಹುಟ್ಟಿದ್ದು 20ನೇ ಶತಮಾನದ ಅತಿ ದೊಡ್ಡ ಮಾನದ ದುರಂತಗಳಲ್ಲಿ ಒಂದಾಗಿದ್ದು ಹೇಗೆ? ಅಂದ್ರೆ ಸ್ವಾತಂತ್ರ್ಯ ಸಿಕ್ಕಿದ್ದು ನಿಜ, ಆದ್ರೆ ಅದಕ್ಕೆ ತೆತ್ತ ಬೆಲೆ ಇದೆಯಲ್ಲ, ಅದು ನಿಜಕ್ಕೂ ಊಹೆಗೂ ಮೀರಿದ್ದಾಗಿತ್ತು. ಸರಿ, ಈ ಯೋಜನೆ ಯಾಕ್ ಬೇಕಾಯ್ತು ಅಂತ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಮೊದಲು ಅಂದಿನ ಪರಿಸ್ಥಿತಿ ಹೇಗಿತ್ತು ಅಂತ ನೋಡ್ಬೇಕು. ಅಕ್ಷರಶಃ ಇಡೀ ದೇಶ ಒಂದು ಸಿಡಿಮದ್ದಿನ ಮೇಲೆ ಕೂತ ಹಾಗೆ ಇತ್ತು. ನೋಡಿ, 2ನೇ ಮಹಾಯುದ್ಧ ಮುಗಿದ ಮೇಲೆ ಬ್ರಿಟನ್ ಆರ್ಥಿಕವಾಗಿ ತುಂಬಾ ದುರ್ಬಲವಾಗಿತ್ತು. ಭಾರತದ ಮೇಲಿನ ಅವರ ಹಿಡಿತ ದಿನೇ ದಿನೇ ಸಡಿಲಾಗ್ತಾ ಇತ್ತು. ಅಧಿಕಾರವನ್ನ ಆದಷ್ಟು ಬೇಗ ಭಾರತೀಯರ ಕೈಗೆ ಕೊಡಬೇಕು ಅನ್ನೋ ಒತ್ತಡ ಹೆಚ್ಚಾಗ್ತಾ ಇತ್ತು. ಆದ್ರೆ ಭಾರತವನ್ನ ಒಂದಾಗಿಡೋಕೆ ಕಳಿಸಿದ್ದ ಕ್ಯಾಬಿನೆಟ್ ಮಿಷನ್ ವಿಫಲವಾಯಿತು. ಅದರ ಜೊತೆಗೆ ನೇರ ಕಾರ್ಯಾಚರಣೆ ದಿನದ ಕರೆ ಕೊಟ್ಟಾಗ ದೇಶಾದ್ಯಂತ ದೊಡ್ಡ ಮಟ್ಟದ ಹಿಂಸಾಚಾರ ಶುರುವಾಯಿತು. ಈ ಎಲ್ಲ ಗೊಂದಲದ ಮಧ್ಯೆನೇ ಕೊನೆಯ ವೈಸ್ರಾಯ್ ಆಗಿ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತಕ್ಕೆ ಬಂದ್ರು. ಇಲ್ಲಿದಾನೆ ಅಸಲು ಸಮಸ್ಯೆ ಶುರುವಾಗಿದ್ದು. ಒಂದು ಕಡೆ ಅಖಂಡ ಭಾರತ ಬೇಕು ಅಂತ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಟ್ಟುಹಿಡಿದಿತ್ತು. ಇನ್ನೊಂದ್ ಕಡೆ ಇಲ್ಲ, ನಮ್ಗೆ ಮುಸ್ಲಿಮರಿಗಾಗಿಯೇ ಒಂದು ಪ್ರತ್ಯೇಕ ದೇಶ ಅಂದ್ರೆ ಪಾಕಿಸ್ತಾನ ಬೇಕೇ ಬೇಕು ಅಂತ ಮುಸ್ಲಿಂ ಲೀಗ್ ಹಠ ಹಿಡಿದಿತ್ತು. ಈ 2 ಗುಂಪುಗಳ ದೃಷ್ಟಿಕೋನ ಎಷ್ಟು ಬೇರೆ ಬೇರೆ ಇತ್ತು ಅಂದ್ರೆ ಇಬ್ರ ನಡುವೆ ಒಂದು ಒಪ್ಪಂದ ಅನ್ನೋದೇ ಅಸಾಧ್ಯದ ಮಾತಾಗಿತ್ತು. ಸರಿ, ಇಂಥ ಒಂದು ಬಗೆಹರಿಸೋಕೆ ಆಗದ ಸಮಸ್ಯೆಗೆ ಹೊಸ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ತಂದ ಪರಿಹಾರವಾದ್ರೂ ಏನು? ಬನ್ನಿ, ಅದನ್ನೇ ನೋಡೋಣ. ಅದು ಜೂನ್ 3, 1947. ಇದನ್ನ ಜೂನ್ 3ರ ಯೋಜನೆ ಅಂತಾನೂ ಕರೀತಾರೆ. ಯಾಕಂದ್ರೆ ಅಂದೇ ಬ್ರಿಟಿಷ್ ಭಾರತವನ್ನ ವಿಭಜನೆ ಮಾಡೋ ಯೋಜನೆಯನ್ನ ಅಧಿಕೃತವಾಗಿ ಘೋಷಿಸಲಾಯಿತು. ಇದು ಆ ಬಿಕ್ಕಟ್ಟನ್ನ ಹೇಗಾದ್ರೂ ಬಗೆಹರಿಸಿ ಬ್ರಿಟನ್ ಆದಷ್ಟು ಬೇಗ ಇಲ್ಲಿಂದ ಕಾಲ್ತೆಗ್ಯೋಕೆ ಮೌಂಟ್ ಬ್ಯಾಟನ್ ಹಾಕಿದ ಒಂದು ದೊಡ್ಡ ಪ್ಲಾನ್ ಆಗಿತ್ತು. ಈ ಇಡೀ ಯೋಜನೆಯ ಹಿಂದಿದ್ದ ಮೂಲ ಸಿದ್ಧಾಂತವೇ ಈ ದ್ವಿರಾಷ್ಟ್ರ ಸಿದ್ಧಾಂತ. ಇದರ ಪ್ರಕಾರ ಹಿಂದೂಗಳು ಮತ್ತು ಮುಸ್ಲಿಮರು ಬೇರೆ ಬೇರೆ ರಾಷ್ಟ್ರಗಳು, ಹಾಗಾಗಿ ಅವರಿಗೆ ತಮ್ಮದೇ ಆದ ದೇಶಗಳು ಇರಬೇಕು ಅನ್ನೋದು. ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಮುಸ್ಲಿಂ ಲೀಗ್ ಈ ವಾದವನ್ನೇ ಮುಂದಿಟ್ಕೊಂಡು ವಿಭಜನೆಗೆ ಪಟ್ಟು ಹಿಡಿದಿದ್ರು. ಹಾಗಾದ್ರೆ ಈ ವಿಭಜನೆ ಅನ್ನೋದನ್ನ ನಿಜವಾಗ್ಲೂ ಕಾರ್ಯರೂಪಕ್ಕೆ ತಂದಿದ್ದು ಹೇಗೆ? ಒಂದು ದೇಶದ ಮಧ್ಯ ಗೆರೆ ಎಳೆಯೋದು ಅಂದ್ರೆ ಸುಲಭದ ಮಾತೆ? ಬನ್ನಿ, ಅದರ ಸ್ವರೂಪ ಹೇಗಿತ್ತು ಅಂತ ನೋಡೋಣ. ಈ ಯೋಜನೆಯಲ್ಲಿ ಸ್ಪಷ್ಟವಾದ ಹಂತಗಳಿದ್ವು. ಮೊದಲನೇದಾಗಿ ಭಾರತ ಮತ್ತು ಪಾಕಿಸ್ತಾನ ಅಂತ 2 ಸ್ವತಂತ್ರ ದೇಶಗಳನ್ನ ರಚಿಸೋದು. ಎರಡನೇದು ಸ್ವಾತಂತ್ರ್ಯ ದಿನವನ್ನ ಆಗಸ್ಟ್ 15, 1947 ಅಂತ ನಿಗದಿ ಮಾಡೋದು. ಮೂರನೇದು, ಇದು ತುಂಬಾ ಕಷ್ಟಕರವಾಗಿದ್ದು, ಪಂಜಾಬ್ ಮತ್ತು ಬಂಗಾಳದಂತಹ ದೊಡ್ಡ ಪ್ರಾಂತ್ಯಗಳನ್ನ ವಿಭಜಿಸೋದು. ನಾಲ್ಕನೇದು, ದೇಶೀಯ ಸಂಸ್ಥಾನಗಳಿಗೆ ತಾವೇ ಆಯ್ಕೆ ಮಾಡ್ಕೊಳ್ಳೋಕೆ ಅವಕಾಶ ಕೊಡೋದು. ಕೊನೆಯದಾಗಿ 2 ದೇಶಗಳಿಗೆ ತಮ್ಮದೇ ಆದ ಸಂವಿಧಾನ ಸಭೆಗಳನ್ನ ಸ್ಥಾಪಿಸೋದು. ಪ್ರತಿಯೊಂದು ಹಂತವೂ ದೊಡ್ಡ ಸವಾಲೇ ಆಗಿತ್ತು. ಇದು ಎಷ್ಟು ದೊಡ್ಡ ಸವಾಲಾಗಿತ್ತು ಅನ್ನೋದಕ್ಕೆ ಈ ಸ್ಲೈಡ್ ನೋಡಿ ಸಾಕು. ಧರ್ಮದ ಆಧಾರದ ಮೇಲೆ ದೇಶದ 2 ಅತಿದೊಡ್ಡ, ಸಾಂಸ್ಕೃತಿಕವಾಗಿ ಒಂದಾಗಿದ್ದ ಪ್ರಾಂತ್ಯಗಳನ್ನ ವಿಭಜನೆ ಮಾಡಬೇಕಿತ್ತು. ಅಂದ್ರೆ ಪಂಜಾಬ್ ಮತ್ತು ಬಂಗಾಳ. ಹಿಂದೂ ಸಿಖ್ ಬಹುಸಂಖ್ಯಾತ ಪ್ರದೇಶಗಳು ಭಾರತಕ್ಕೆ, ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶಗಳು ಪಾಕಿಸ್ತಾನಕ್ಕೆ ಅಂತ ನಿರ್ಧರಿಸಲಾಯಿತು. ಈ ಗಡಿ ಎಳೆಯೋ ಕೆಲಸವನ್ನ ಒಂದು ಗಡಿ ಆಯೋಗಕ್ಕೆ ವಹಿಸಲಾಯಿತು. ಆದ್ರೆ ಇದು ಅಷ್ಟು ಸುಲಭವಾಗಿರಲಿಲ್ಲ. ವಿಭಜನೆಯ ಕಥೆ ಬರೀ ಪಂಜಾಬ್ ಮತ್ತು ಬಂಗಾಳಕ್ಕೆ ನಿಲ್ಲಿಲ್ಲ. ಬೇರೆ ಪ್ರದೇಶಗಳಿಗೂ ಇದರ ಬಿಸಿ ತಟ್ಟಿತ್ತು. ಉದಾಹರಣೆಗೆ ಸಿಂಧ್ ಪ್ರಾಂತ್ಯ ಪಾಕಿಸ್ತಾನಕ್ಕೆ ಸೇರಲು ಮತ ಚಲಾಯಿಸಿತು. ಅಸ್ಸಾಂನಲ್ಲಿದ್ದ ಸಿಲ್ಹೆಟ್ ಜಿಲ್ಲೆ ಮತ್ತು ವಾಯುವ್ಯ ಗಡಿ ಪ್ರಾಂತ್ಯದಲ್ಲಿ ಜನಮತಗಣನೆ ನಡೆಸಿ ಅವು ಕೂಡ ಪಾಕಿಸ್ತಾನಕ್ಕೆ ಸೇರಿದ್ವು. ಇಷ್ಟೆಲ್ಲ ಆದರೂ ಸಮಸ್ಯೆ ಮುಗಿದಿರಲಿಲ್ಲ. ಇನ್ನೂ ಒಂದು ದೊಡ್ಡ ತಲೆನೋವು ಬಾಕಿಯಿತ್ತು. ಅದೇ ಈ ದೇಶೀಯ ಸಂಸ್ಥಾನಗಳು. ಸುಮಾರು 565ಕ್ಕೂ ಹೆಚ್ಚು ಚಿಕ್ಕಪುಟ್ಟ ರಾಜ್ಯಗಳಿದ್ವು. ಅವ್ರಿಗೆ 3 ಆಯ್ಕೆಗಳನ್ನ ಕೊಡ್ಲಾಗಿತ್ತು: ಭಾರತಕ್ಕೆ ಸೇರಿ, ಪಾಕಿಸ್ತಾನಕ್ಕೆ ಸೇರಿ ಅಥವಾ ಸ್ವತಂತ್ರವಾಗಿ ಉಳಿದುಕೊಳ್ಳಿ. ಆದ್ರೆ ವಾಸ್ತವದಲ್ಲಿ ಸ್ವತಂತ್ರವಾಗಿರೋದು ಅನ್ನೋದು ಬಹುತೇಕ ಅಸಾಧ್ಯದ ಮಾತಾಗಿತ್ತು. ಇದರಿಂದ ಇನ್ನಷ್ಟು ಗೊಂದಲ ಸೃಷ್ಟಿಯಾಯಿತು. ಸರಿ, ಇಲ್ಲೇವರೆಗೂ ನಾವು ಯೋಜನೆಯ ರಾಜಕೀಯ ಸ್ವರೂಪವನ್ನ ನೋಡಿದ್ವಿ. ಆದ್ರೆ ಈ ಆತುರದ ನಿರ್ಧಾರದಿಂದ ನೆಲಮಟ್ಟದಲ್ಲಿ ಏನಾಯ್ತು? ಅದಕ್ಕೆ ಸಾಮಾನ್ಯ ಜನತೆತ್ತ ಬೆಲೆ ಎಷ್ಟು? ಈಗ ಅದ್ರ ಬಗ್ಗೆ ನೋಡೋಣ. ವಿಭಜನೆಯ ಗಡಿಗಳನ್ನ ಘೋಷಣೆ ಮಾಡಿದ ತಕ್ಷಣ ಇತಿಹಾಸದಲ್ಲೇ ಕಂಡರಿಯದ ಒಂದು ದುರಂತ ಶುರುವಾಯಿತು. ಸುಮಾರು 1,40,00,000 ಜನ, ಹೌದು, ಸರಿಯಾಗಿಯೇ ಕೇಳಿದ್ರಿ, ಸುಮಾರು 1.4 ಕೋಟಿ ಜನರು ತಮ್ಮ ಮನೆ,
ಆಸ್ತಿ ಎಲ್ಲವನ್ನೂ ಬಿಟ್ಟು ಹೊಸ ಗಡಿಯ ಇನ್ನೊಂದು ಬದಿಗೆ ವಲಸೆ ಹೋಗ್ಬೇಕಾಗಿ ಬಂತು. ಇದು ಮಾನವ ಇತಿಹಾಸದಲ್ಲೇ ಅತಿ ದೊಡ್ಡ ವಲಸೆ. ದುರದೃಷ್ಟವಶಾತ್ ಈ ವಲಸೆ ಶಾಂತಿಯುತವಾಗಿರ್ಲಿಲ್ಲ. ದಾರಿಯುದ್ದಕ್ಕೂ ನಡೆದಿದ್ದು ಭಯಾನಕ ಕೋಮುಗಲಭೆಗಳು, ದರೋಡೆ, ಹಿಂಸಾಚಾರ. ಅಂದಾಜಿನ ಪ್ರಕಾರ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಅಮಾಯಕ ಜನರು ಈ ಹಿಂಸೆಯಲ್ಲಿ ಪ್ರಾಣ ಕಳೆದುಕೊಂಡ್ರು. ವಿಭಜನೆಯಿಂದ ಗಾಯಗಳು ಇವತ್ತಿಗೂ ಮಾಸಿಲ್ಲ. ಅದರ ಪರಿಣಾಮಗಳು ಇವತ್ತಿಗೂ ನಮ್ಮನ್ನ ಕಾಡ್ತಾ ಇವೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ನಿರಂತರ ಹಗೆತನ ಹುಟ್ಕೊಂತು. ಇವತ್ತಿಗೂ ಬಗೆಹರಿಯದೆ ಉಳಿದಿರೋ ಕಾಶ್ಮೀರ ವಿವಾದಕ್ಕೆ ಮೂಲ ಕಾರಣವೇ ಈ ವಿಭಜನೆ. ಅಷ್ಟೇ ಅಲ್ಲ, ಎರಡೂ ದೇಶಗಳ ನಡುವೆ 3 ದೊಡ್ಡ ಯುದ್ಧಗಳಾಗಿವೆ. ಒಟ್ಟಾರೆಯಾಗಿ ದಕ್ಷಿಣ ಏಷ್ಯಾದ ರಾಜಕೀಯ ಚಿತ್ರಣವೇ ಶಾಶ್ವತವಾಗಿ ಬದಲಾಗಿ ಹೋಯಿತು. ಹಾಗಾದ್ರೆ ಇಷ್ಟೆಲ್ಲ ಆದಮೇಲೆ ಈ ಒಂದು ಐತಿಹಾಸಿಕ ಘಟನೆಯಿಂದ ನಾವು ಕಲಿಬೇಕಾದ್ದು ಏನು? ಇದರ ಮಹತ್ವವೇನು? ತುಂಬಾ ಸರಳವಾಗಿ ಹೇಳೋದಾದ್ರೆ, ಭಾರತಕ್ಕೆ ಸಿಕ್ಕ ಸ್ವಾತಂತ್ರ್ಯ ಮತ್ತು ದೇಶದ ವಿಭಜನೆ ಇವೆರಡೂ ಬೇರೆ ಬೇರೆ ಅಲ್ಲ, ಅವು ಒಂದೇ ನಾಣ್ಯದ 2 ಮುಖಗಳಾಗಿ ಹೋದುವು. ಒಂದಿಲ್ದೆ ಇನ್ನೊಂದನ್ನ ಊಹಿಸ್ಕೊಳ್ಳೋಕೂ ಆಗಲ್ಲ. ಈ ಒಂದು ಮಾತು ಬಹುಶಃ ಎಲ್ಲವನ್ನೂ ಹೇಳುತ್ತೆ. ಇದು ಭಾರತಕ್ಕೆ ಸ್ವಾತಂತ್ರ್ಯವನ್ನಂತೂ ತಂದುಕೊಟ್ಟು, ಆದ್ರೆ ಅದಕ್ಕೆ ನಾವು ತೆತ್ತ ಬೆಲೆ ವಿಭಜನೆ, ಹಿಂಸೆ ಮತ್ತು ಒಂದು ಶಾಶ್ವತ ರಾಜಕೀಯ ಸಂಘರ್ಷ. ಹೌದು, ಸ್ವಾತಂತ್ರ್ಯ ಸಿಕ್ಕಿದ್ದು ನಿಜ, ಆದ್ರೆ ಅದರ ನಿಜವಾದ ಬೆಲೆ ಎಷ್ಟಿತ್ತು ಅನ್ನೋ ಪ್ರಶ್ನೆ ಇವತ್ತಿಗೂ ನಮ್ಮನ್ನ ಕಾಡುತ್ತಲೇ ಇರುತ್ತೆ. ಎಲ್ರಿಗೂ ನಮಸ್ಕಾರ. ನಾವಿವತ್ ಮಾತಾಡಕ್ಕೆ ಹೊರಟಿರೋದು 1947ನ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯ ಬಗ್ಗೆ. ಇದನ್ನ ಕೇವಲ ಒಂದು ಕಾನೂನು ಅಂತ ಅನ್ಕೋಬೇಡಿ. ಇದು ಬ್ರಿಟಿಷ್ ಸಾಮ್ರಾಜ್ಯದ ಯುಗಾಂತ್ಯವನ್ನು ಅಧಿಕೃತವಾಗಿ ಘೋಷಿಸಿ 2 ಸಾರ್ವಭೌಮ ರಾಷ್ಟ್ರಗಳ ಉದಯಕ್ಕೆ ಕಾರಣವಾದ ಒಂದು ಐತಿಹಾಸಿಕ ಶಾಸನ. ಆದರೆ ಈ ಸ್ವಾತಂತ್ರ್ಯದ ಸಂಭ್ರಮದ ಹಿಂದೆಯೇ ನಮ್ಮ ಉಪಖಂಡ ಕಂಡ ಅತಿದೊಡ್ಡ ದುರಂತಗಳಲ್ಲಿ ಒಂದು ಹೇಗೆ ಅಡಗಿದೆ ಅನ್ನೋದನ್ನ ಇವತ್ತು ನಾವು ಒಟ್ಟಿಗೆ ನೋಡೋಣ. ಹೌದು, ಸ್ವಾತಂತ್ರ್ಯ ಸಿಕ್ಕಿದ್ದು ನಮ್ಮ ಐತಿಹಾಸಿಕ ವಿಜಯ. ಅದರಲ್ಲಿ 2 ಮಾತಿಲ್ಲ. ಆದ್ರೆ ಅದಕ್ಕಾಗಿ ನಾವು ತೆತ್ತ ಬೆಲೆ ಏನು? ಈ ಪ್ರಶ್ನೆ ಇದೆಯಲ್ಲ, ಇದು ಕೇವಲ ರಾಜಕೀಯ ಚರ್ಚೆಗೆ ಸೀಮಿತವಾದದ್ದಲ್ಲ. ಇದು ಕೋಟ್ಯಾಂತರ ಜನರ ಬದುಕನ್ನೇ ತಲೆಕೆಳಗು ಮಾಡಿದ, ಭಾವನೆಗಳನ್ನ ಹಿಂಡಿದ ಒಂದು ಪ್ರಶ್ನೆ. ಆ ಬೆಲೆಯ ಆಳವನ್ನ ಅರ್ಥ ಮಾಡ್ಕೊಳ್ಳೋದೇ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಮುಖ್ಯ. ನೋಡಿ, 1947 ಅನ್ನೋದು ಒಂದೇ ದಿನದಲ್ಲಿ ನಡೆದ ಪವಾಡವೇನಲ್ಲ. ಆ ಒಂದು ನಿರ್ಣಾಯಕ ಕ್ಷಣದ ಹಿಂದೆ ಸುಮಾರು 100 ವರ್ಷಗಳ ನಿರಂತರ ಹೋರಾಟ, ಅದೆಷ್ಟೋ ತ್ಯಾಗಗಳು ಮತ್ತು ಸಂಕೀರ್ಣವಾದ ರಾಜಕೀಯ ಚದುರಂಗದಾಟವೇ ಇತ್ತು. ಹಾಗಾದ್ರೆ ಸ್ವಾತಂತ್ರ್ಯದ ಆ ಕಿಡಿ ಹೊತ್ಕೊಂಡಿದ್ದು ಹೇಗೆ? ಆ ದಾರಿಯನ್ನೊಮ್ಮೆ ಹಿಂತಿರುಗಿ ನೋಡೋಣ ಬನ್ನಿ. ಈ ಇಡೀ ಕಥೆಯ ಕಿಡಿ ಹೊತ್ತುಕೊಂಡಿದ್ದೇ 1857ರ ದಂಗೆಯಿಂದ. ಅಲ್ಲಿಂದ ಶುರುವಾದ ಹೋರಾಟ ಮುಂದೆ ಗಾಂಧೀಜಿಯವರ ಅಹಿಂಸಾತ್ಮಕ ಚಳುವಳಿಗಳ ಮೂಲಕ ಇಡೀ ದೇಶವನ್ನೇ ವ್ಯಾಪಿಸಿ ಬ್ರಿಟಿಷ್ ಆಡಳಿತದ ಅಡಿಪಾಯವನ್ನೇ ಅಲುಗಾಡಿಸಿಬಿಡ್ತು. 1942ರ ಕ್ವಿಟ್ ಇಂಡಿಯಾ ಚಳವಳಿಯ ಹೊತ್ತಿನಂತೂ ಭಾರತೀಯರ ಧ್ವನಿ ಸ್ಪಷ್ಟವಾಗಿತ್ತು: ನಮಗೆ ಬೇಕಾಗಿದ್ದು ಸಂಪೂರ್ಣ ಸ್ವಾತಂತ್ರ್ಯ. ಇದಕ್ಕೆ 2ನೇ ಮಹಾಯುದ್ಧ ಕೂಡ ಒಂದು ರೀತಿ ಸಹಾಯ ಮಾಡಿತು. ಯಾಕಂದ್ರೆ ಯುದ್ಧ ಗೆದ್ರೂ ಬ್ರಿಟನ್ ಆರ್ಥಿಕವಾಗಿ ಮತ್ತು ಸೈನಿಕವಾಗಿ ಸಂಪೂರ್ಣ ಕುಸಿದು ಹೋಗಿತ್ತು. ಆಗ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಯಿತು, ಭಾರತವನ್ನು ಇನ್ನಷ್ಟು ಕಾಲ ಹಿಡಿದಿಟ್ಟುಕೊಳ್ಳುವುದು ನಮ್ಮಿಂದ ಸಾಧ್ಯವಿಲ್ಲ ಅಂತ. ಸರಿ, ಪರಿಸ್ಥಿತಿ ಕೈಮೀರ್ತಿದೆ ಅಂತ ಗೊತ್ತಾದಾಗ ಬ್ರಿಟಿಷರು ಒಂದು ಕೊನೆಯ ಪ್ರಯತ್ನ ಮಾಡಿದ್ರು. ಅದೇ ಕ್ಯಾಬಿನೆಟ್ ಮಿಷನ್. ಹೇಗಾದ್ರೂ ಮಾಡಿ ಅಖಂಡ ಭಾರತನನ್ನೇ ಉಳಿಸಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು. ಆದರೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವಿನ ಭಿನ್ನಾಭಿಪ್ರಾಯಗಳು ಬಗೆಹರಿಯಲೇ ಇಲ್ಲ. ಆ ಮಾತುಕತೆ ವಿಫಲವಾಯಿತು. ಆಗ ಅನಿವಾರ್ಯವಾಗಿ ಕೊನೆಯ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ಒಂದು ಯೋಜನೆಯನ್ನ ಮುಂದಿಟ್ರು. ಅದೇ ವಿಭಜನೆಯ ಯೋಜನೆ. ಇದೇ ಮುಂದೆ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಗೆ ಅಡಿಪಾಯ ಹಾಕಿದ್ದು. ಹಾಗಾದ್ರೆ ಏನಿದು ಕಾನೂನು? ಒಂದು ಕಾಗದದ ತುಂಡು ಹೇಗೆ ಸುಮಾರು 200 ವರ್ಷಗಳ ಬ್ರಿಟಿಷ್ ಆಡಳಿತವನ್ನು ಅಧಿಕೃತವಾಗಿ ಕೊನೆಗೊಳಿಸಿತು? ಬನ್ನಿ, ಅದರ ಪ್ರಮುಖ ಅಂಶಗಳನ್ನ ಒಂದೊಂದಾಗಿ ವಿಶ್ಲೇಷಿಸೋಣ. ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯವಾದ ಅಂಶ ಅಂದ್ರೆ ಸಮಯ. ನೋಡಿ, ಜುಲೈ 18ರಂದು ಬ್ರಿಟಿಷ್ ಸಂಸತ್ನಲ್ಲಿ ಈ ಕಾನೂನು ಪಾಸ್ ಆಗುತ್ತೆ. ಆದರೂ ಕೇವಲ 1 ತಿಂಗಳೊಳಗೆ, ಅಂದ್ರೆ ಆಗಸ್ಟ್ 15ರಂದು 2 ಹೊಸ ದೇಶಗಳು ಹುಟ್ಟುಕೊಳ್ತವೆ. ಇಷ್ಟೊಂದು ಅವಸರ ಯಾಕಿತ್ತು? ಬಹುಶಃ ಇದೇ ಅವಸರವೇ ಮುಂದಿನ ಅನಾಹುತಕ್ಕೆಲ್ಲ ಕಾರಣವಾಯ್ತಾ? ಯೋಚಿಸಬೇಕಾದ ವಿಷಯ. ನೋಡಿ, ಈ 5 ಅಂಶಗಳು ಕೇವಲ ನಿಯಮಗಳಲ್ಲ. ಇವು ಬ್ರಿಟಿಷ್ ಸಾಮ್ರಾಜ್ಯದ ಅಧಿಕಾರದ ಸ್ತಂಭಗಳನ್ನೇ ಒಂದೊಂದಾಗಿ ಕಿತ್ತುಹಾಕಿದವು. ಮೊದಲನೆಯದಾಗಿ ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಸ್ವತಂತ್ರ ದೇಶಗಳ ರಚನೆ. ಇನ್ನು 2ನೇದು ಭಾರತದ ಮೇಲೆ ಬ್ರಿಟನ್ಗಿದ್ದ ಸಕಲ ಅಧಿಕಾರಗಳ ಅಂತ್ಯ. ವೈಸ್ರಾಯ್ ಅನ್ನೋ ಹುದ್ದೆಯ ರದ್ದಾಯಿತು. ಅದಕ್ಕಿಂತ ಮುಖ್ಯವಾಗಿ 5ನೇ ಅಂಶ, ತಮ್ಮ ಭವಿಷ್ಯವನ್ನು ತಾವೇ ಬರೆದುಕೊಳ್ಳಲು, ಅಂದ್ರೆ ತಮ್ಮದೇ ಆದ ಸಂವಿಧಾನವನ್ನು ರಚಿಸಿಕೊಳ್ಳಲು 2 ದೇಶಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಲಾಯಿತು.
ಕಾನೂನುಗಳು ಕಾಯ್ದೆಗಳು ಕಾಗದದ ಮೇಲೆ ನೋಡೋಕೆ ತುಂಬಾ ಅಚ್ಚುಕಟ್ಟಾಗಿ ಕಾಣಿಸುತ್ತೆ ಅಲ್ವಾ? ಆದರೆ ನೆಲದ ಮೇಲಿನ ವಾಸ್ತವ ಇದೆಯಲ್ಲ, ಅದು ಸಂಪೂರ್ಣವಾಗಿ ಬೇರೆಯೇ ಆಗಿತ್ತು. ಸ್ವಾತಂತ್ರ್ಯ ಬಂದೇ ಬಿಡ್ತು ಅನ್ನೋ ಸಂಭ್ರಮದ ನಡುವೆ ವಿಭಜನೆಯ ಕರಾಳ ಮುಖ ಅನಾವರಣಗೊಂಡಿತ್ತು. ಅದು ಮಾನವ ಇತಿಹಾಸದ ಅತ್ಯಂತ ಭೀಕರ ದುರಂತಗಳಲ್ಲಿ ಒಂದಾಗಿ ದಾಖಲಾಗಿದೆ. 1,40,00,000. ಸ್ವಲ್ಪ ಯೋಚನೆ ಮಾಡಿ, ಇದೊಂದು ಬರೀ ಸಂಖ್ಯೆಯಲ್ಲ. ಇದು ತಮ್ಮ ಮನೆ, ಮಠ, ಭೂಮಿ, ನೆನಪುಗಳು, ಅಷ್ಟೇ ಯಾಕೆ ತಮ್ಮವರನ್ನೇ ಬಿಟ್ಟು ಜೀವ ಉಳಿಸ್ಕೊಳ್ಳೋಕೆ ಹೊರಟ ಜನರ ಸಂಖ್ಯೆ. ಇತಿಹಾಸದಲ್ಲಿ ನಡೆದ ಅತಿ ದೊಡ್ಡ ಮತ್ತು ಅತ್ಯಂತ ರಕ್ತಸಿಕ್ತ ವಲಸೆಗಳಲ್ಲಿ ಇದೂ ಕೂಡ ಒಂದು. ತುಂಬಾನೇ ಆತುರವಾಗಿ ಕೇವಲ ಒಂದು ನಕ್ಷೆಯ ಮೇಲೆ ಎಳೆದ ಗೆರೆ ಕೋಟ್ಯಾಂತರ ಜನರ ಬದುಕನ್ನೇ ಇಬ್ಭಾಗ ಮಾಡಿಬಿಡ್ತು. ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆಯಾದಾಗ ಇಡೀ ದೇಶದಲ್ಲಿ ಹಿಂಸೆಯ ಜ್ವಾಲೆ ಹೊತ್ಕೊಂಡಿತು. ಲಕ್ಷಾಂತರ ಅಮಾಯಕರು ಪ್ರಾಣ ಕಳೆದುಕೊಂಡ್ರು, ಕೋಟ್ಯಾಂತರ ಜನ ನಿರಾಶ್ರಿತರಾದ್ರು. ಅಷ್ಟೇ ಅಲ್ಲ, ಸೇನೆಯಿಂದ ಹಿಡಿದು ಸರ್ಕಾರದ ಫೈಲುಗಳವರೆಗೆ ಎಲ್ಲವನ್ನೂ ಹಂಚಿಕೊಳ್ಳುವಾಗ ಉಂಟಾದ ಆಡಳಿತಾತ್ಮಕ ಗೊಂದಲ ಇದೆಯಲ್ಲ, ಅದು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಿತು. ಹಾಗಾದ್ರೆ ಇಷ್ಟೆಲ್ಲ ಆದ್ಮೇಲೆ ಇವತ್ತು ನಾವು ಈ ಕಾಯ್ದೆಯನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಇದು ತಂದಿದ್ದು ವಿಜಯವನ್ನ ಅಥವಾ ದುರಂತವನ್ನ? ಸತ್ಯ ಹೇಳಬೇಕಂದ್ರೆ ಇದರ ಪರಂಪರೆ ಅಷ್ಟು ಸರಳವಾಗಿಲ್ಲ. ಅದು ಇವತ್ತಿಗೂ ನಮ್ಮನ್ನು ಕಾಡುತ್ತಿರುವ ಒಂದು ದ್ವಂದ್ವ. ಇದು ನಿಜಕ್ಕೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಒಂದ್ಕಡೆ ನೋಡಿದ್ರೆ ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ತು, ನಮ್ಮದೇ ಪ್ರಜಾಪ್ರಭುತ್ವದ ಹಾದಿ ತೆರೆದುಕೊಳ್ತು, ನಮ್ಮ ಸಂವಿಧಾನ ರಚನೆಗೆ ಅವಕಾಶ ಸಿಕ್ತು. ಆದರೆ ಇನ್ನೊಂದು ಕಡೆ ಅದೇ ಕಾನೂನು ವಿಭಜನೆಯ ಆಳವಾದ ಗಾಯವನ್ನ ಕೊಡ್ತು. ಹಿಂಸೆ, ಅಸ್ಥಿರತೆ ಮತ್ತು ಇವತ್ತಿಗೂ ಬಗೆಹರಿಯದ ಕಾಶ್ಮೀರ ಸಮಸ್ಯೆಯಂತಹ ಹಲವು ಸಮಸ್ಯೆಗಳಿಗೆ ಬೀಜ ಬಿತ್ತಿದ್ದು ಕೂಡ ಇದೇ ಕಾಯ್ದೆ. ಸಾರ್ವಭೌಮ ರಾಷ್ಟ್ರ ಈ ಒಂದು ಪದದ ಅರ್ಥ ಇದೆಯಲ್ಲ, ಅದು ಬಹಳ ದೊಡ್ಡದು. ಇದರರ್ಥ ಸುಮಾರು 200 ವರ್ಷಗಳ ನಂತರ ಭಾರತ ತನ್ನ ಹಣೆಬರಹವನ್ನು ತಾನೇ ಬರೆದುಕೊಳ್ಳುವ ಅಧಿಕಾರವನ್ನು ಮರಳಿ ಪಡೆಯಿತು. ಹೊರಗಿನ ಯಾವುದೇ ಶಕ್ತಿಯ ಹಸ್ತಕ್ಷೇಪವಿಲ್ಲದೆ ನಮ್ಮದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ ನಮಗೆ ಸಿಕ್ಕಿತು. ಇದು ಕೇವಲ ರಾಜಕೀಯ ಸ್ವಾತಂತ್ರ್ಯವಲ್ಲ, ಇದು ಒಂದು ಜನಾಂಗದ ಆತ್ಮ ಗೌರವದ ಪುನಃಸ್ಥಾಪನೆ. ಕೊನೆಯಲ್ಲಿ ಈ ಒಂದು ವಾಕ್ಯ ಬಹುಶಃ ಎಲ್ಲವನ್ನೂ ಹೇಳ್ಬಿಡುತ್ತೆ. ಇದು ಸ್ವಾತಂತ್ರ್ಯವನ್ನು ನೀಡಿತು, ಆದರೆ ಅದರೊಂದಿಗೆ ವಿಭಜನೆಯ ನೋವನ್ನು ತಂದಿತು. 1947ರ ಕಾಯ್ದೆ ನಮ್ಮ ಇತಿಹಾಸದಲ್ಲಿ ಒಂದು ವಿಜಯದ ಅಧ್ಯಾಯವನ್ನ ತೆರೆಯಿತು ಅನ್ನೋದು ಸತ್ಯ. ಆದರೆ ಆ ವಿಜಯದ ನೆರಳಿನಲ್ಲಿ ಅಡಗಿರುವ ನೋವಿನ ಕಥೆ ಇವತ್ತಿಗೂ ಮುಗಿದಿಲ್ಲ. ಸ್ವಾತಂತ್ರ್ಯದ ಸಂಭ್ರಮದ ಜೊತೆಗೆ ಅಂಟಿಕೊಂಡಿರುವ ವಿಭಜನೆಯ ಆ ದುರಂತವನ್ನ ಮರೆಯಲು ಎಂದಾದರೂ ಸಾಧ್ಯವೇ? ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.